ಮೊದಲಿಗೆ ಸರಸ್ವತಿ ಪುತ್ರರು ಅಂತ ಹೇಳ್ತೀನಿ. ನಾವೆಲ್ಲ ನಿಮ್ಮ ನ್ಯೂಸ್ ರೀಡಿಂಗ್ ನೋಡ್ಕೊಂಡು ಬೆಳೆದವ್ರು ಸರ್. ಆಕ್ಚುಲಿ ನೀವು ಡಿಗ್ರಿ ಮಾಡ್ಬೇಕಾ? ನಮಗ್ ರಂಗಭೂಮಿಯಲ್ಲಿ ಕೆಲಸ ಮಾಡ್ರಿ. 17 ಡಿಪಾರ್ಟ್ಮೆಂಟ್ ಅಲ್ಲಿ ಅಟ್ ಎ ಟೈಮು ಫಸ್ಟ್ ನೇಮ್ ನಂದೇ ಇತ್ತು. ರಂಗಭೂಮಿ ಅಂತ ಆಕರ್ಷಣೆ ಆಗೋದಕ್ಕೆ ಏನ್ ಸರ್ ಕಾರಣ? ನಮ್ಮ ಫ್ಯಾಮಿಲಿ ಫಸ್ಟ್ ಓದ್ದವ್ ನಾನು. ನನ್ನ ಹಿನ್ನೆಲೆ ಊಟಕ್ಕೆ ಇರ್ಲಿಲ್ಲ, ದುಡ್ಡು ಕಾಸಂತೂ ಇಲ್ವೇ ಇಲ್ಲ. ಹಾಸ್ಟೆಲ್ಗಳಲ್ಲಿ ರಜದಲ್ಲಿ ಉಳ್ಕೊಂಡ್ರೆ ಹೊಟ್ಟೆಗೆ ಊಟ ಇರ್ತಿರ್ಲಿಲ್ಲ, ಹಂಗಿದ್ದವರು. 2 ಡಿಗ್ರಿ ಮಾಡ್ಬಿಟ್ಟು ಡಿಗ್ರಿ ಕಿತ್ಕೊಂಡ್ಬಿಟ್ರಿ ಅಂತ ಎಲ್ಲ ಬರೆದ್ಬಿಟ್ಟಿದ್ರು. ಎಲ್ಲರೂ ಹೇಳ್ತಾರೆ ಮಾಡಿದೀನಿ ಅಂತ ಹೇಳ್ಕೊಳ್ತೀವಿ ಅಂತ. ನೀವು ಹೇಳ್ತಾ ಇದ್ದಾಗ ನಾವೇ ಹೇಳ್ಬೋದು. ಮೂವಿಗಳಲ್ಲಿ ಆಕ್ಟ್ ಮಾಡಿದ್ರಿ. ಈಗ ಒಂದು 60 ಮೇಲ್ ಸಿನಿಮಾ ಮಾಡಿದ್ದೀನಿ. ಈಗಿಂದ ಜೋರಾಗಿದ್ವಿ ಆಗ. ಈಗಾದ್ರೂ ಅಳುತ್ತೀವಿ ಇದ್ರ ಮಾತಾಡಕ್ಕೆ. ಅವಾಗ ಪಾತ್ರ ಸತ್ತ CM ಇದ್ರು ಲೆಕ್ಕ ಇಲ್ಲ. ಗವರ್ನರ್ಗೆ ಹೇಳ್ತಿದೆ ಕನ್ನಡ ಕಲಿಯಿಲ್ಲ, ಕರ್ನಾಟಕ ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದೆ. ನಾವು ಟೀ ಕೊಡಿಸ್ತೋರೆಲ್ಲ ಇವತ್ತು MLA ಮಿನಿಸ್ಟರ್ ಆಗಿ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ತಾವೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರು ಅಂತ ಹೇಳೋಕ್ಕೂ ಮುನ್ನ ಅವರನ್ನ ಯಾವ ರೀತಿಯಲ್ಲಿ ನಾನು ಇಂಟ್ರೊಡಕ್ಷನ್ ಮಾಡಬೇಕು ಅನ್ನೋದೇ ನಂಗೆ ತುಂಬಾ ಕನ್ಫ್ಯೂಷನ್ ಇದೆ. ಮೊದಲಿಗೆ ಸರಸ್ವತಿ ಪುತ್ರರು ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ನಾನು ತಲೆನಲ್ಲಿ ಇಟ್ಕೊಂಡು ಹೇಳಕ್ಕಾಗಲ್ಲ ಅವ್ರು ಓದಿರೋದನ್ನ. ಅಷ್ಟು ಓದಿದ್ದಾರೆ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಇವರು BA ಇನ್ ಡ್ರಾಮಾ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್, MA ಇನ್ ಥಿಯೇಟ್ರಿಕಲ್ ಆರ್ಟ್ಸ್, MA ಇನ್ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್, MA ಇನ್ ಕನ್ನಡ, PhD ಇನ್ BV ಕಾರಂತ ಥಿಯೇಟ್ರು. ಇದರ ಜೊತೆಗೆ 4 ನ್ಯಾಷನಲ್ ಅವಾರ್ಡ್ಗಳನ್ನ, ಗೋಲ್ಡ್ ಮೆಡಲ್ ಅವಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ 20 ಚಿತ್ರಗಳಲ್ಲಿ ಆಕ್ಟ್ ಕೂಡ ಮಾಡಿದ್ದಾರೆ. ಅದು ಕನ್ನಡ, ಹಿಂದಿ, ತೆಲುಗು ಅಂಡ್ ಬಂಜಾರ ಲ್ಯಾಂಗ್ವೇಜ್ ಅಲ್ಲಿ. ಇನ್ನ 75 ಟೆಲಿ ಸೀರೀಸು, 50 ಪ್ಲೇಸ್, ಜೊತೆಗೆ ಡೈರೆಕ್ಟ್ ಅಂಡ್ ರಿಟರ್ನ್ ಅಂಡ್ 35 ಪ್ಲೇಸ್ ಡಾಕ್ಯುಮೆಂಟ್ ಅಂಡ್ TV ಶೋಸ್. ಹೀಗೆ ಇನ್ನೂ ಹೇಳ್ತಾ ಹೋದ್ರೆ ಸಾಕಷ್ಟಿದೆ. ಎಲ್ಲ ನಾನೇ ಹೇಳಿದ್ರೆ ಸರ್ ಹತ್ರ ನಾವೇನ್ ಕೇಳೋದು. ಇದೆಲ್ಲ ಇವರ ಒಂದು ಸಾಧನೆಗೆ ಸಿಕ್ಕಂತ ಮತ್ತೊಂದು ಗೌರವ ರಾಜ್ಯ ಸರ್ಕಾರದಿಂದ ಅಂತಂದ್ರೆ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಅಧ್ಯಕ್ಷರು ಆಗಿದ್ದಾರೆ. ಫೈಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಬೇರೆ ಯಾರು ಅಲ್ಲ, ನಮ್ಮ ಡಾಕ್ಟರ್ AR ಗೋವಿಂದ ಸ್ವಾಮಿ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ಕ್ಷಮಿಸಿ, ಏನೋ ಒಂದಷ್ಟು ಮಿಸ್ ಮಾಡಿದೀನಿ, ಏನು ಅಂತ ನೀವೇ ಹೇಳ್ಬೇಕಾಗತ್ತೆ. ನಿಮಗೂ ನಮಸ್ಕಾರ. ನನಗೆ ಇಲ್ಲಿ ಕರೆದಿದ್ದಕ್ಕೆ ನಿಮ್ ಚಾನಲ್ಗೆ, ನ್ಯಾಷನಲ್ TV ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಇನ್ನೊಂದು ಡಿಗ್ರಿ ಬಿಟ್ರೆ ಅದೇನೆ, ನಾನು ಈಗ ನಿಮ್ನ ಕಲಾವಿದ್ರು ಅಂತ ಹೇಳ್ಬೇಕಾ, ಒಬ್ಬ ಸರ್ಕಾರಿ ಅಧಿಕಾರಿ ಅಂತ ಹೇಳ್ಬೇಕಾ, ಇಲ್ಲ ಅಂತಂದ್ರೆ ಸರಸ್ವತಿ ಪುತ್ರ ಅಂತ ಹೇಳ್ಬೇಕಾ, ಇಲ್ಲ ವಕೀಲರು ಅಂತ ಹೇಳ್ಬೇಕಾ, ಸಮಾಜ ಸೇವಕರು ಅಂತ ಹೇಳ್ಬೇಕಾ? ಈಗ ಕ್ಷೇತ್ರದಲ್ಲೂ ಕೆಲಸ. ಸರ್, ನಾವು ಒಂದ್ ಪ್ರಶ್ನೆ, ನಾವು ಇಷ್ಟೆಲ್ಲ ನೋಡಿದ್ಮೇಲೆ ನಾವು 2 ಡಿಗ್ರಿಗೆ ಸಾಕಾಗೋಯ್ತು ನಮ್ಗೆ. ನೀವೇನ್ ಸರ್ ಈಗ್ಲೂ ಇನ್ನು ಮೊನ್ನೇನು ನೀವು LLB ಮಾಡಿದ್ರೆ, ಹೇಗೆ ಸರ್ ಇಷ್ಟೊಂದು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಯಾಕೆ ಅಂತ? ಈಗ ಕೆಲವು ಹುಡುಗರು ಸಿಗ್ತಾರೆ ನಮ್ಗೆ, SSLC 8th 9th ಕೆಲಸ ಮಾಡ್ತಿರ್ತಾರಲ್ಲ. ಯಾಕಪ್ಪ ಅಂದ್ರೆ, ಸರ್ PUC ವರ್ಗು ಓದಿದೀನಿ, ಕೆಲಸ ಮಾಡ್ಬೇಕು. ಈಗ ನನಗೂ ಬಂದು ಕೇಳ್ತಾರೆ ಕೆಲಸ ಕೊಡಿ ಅಂತ. ಎಷ್ಟು ಓದಿದೀನಿ ಅಂದ್ರೆ PUC SSLC ಅಂತಾರೆ. ಯಾಕೆ ಮುಂದಕ್ಕೆ ಓದಿಲ್ಲ ಅಂದ್ರೆ, ಆಗಲ್ಲ ಸರ್, ಮನೆ ಕಡೆ ತೊಂದ್ರೆನೋ ಇನ್ನೇನೋ ಒಂದು ಹೇಳ್ತಾರೆ. ಅವ್ರಿಗೆ ಅದೇ ಹೇಳ್ತೀನಿ, ನಾವೆಲ್ಲ ಊಟಕ್ಕೆ ಇರ್ಲಿಲ್ಲ, ಫೀಸ್ ಕಟ್ಟಕ್ ದುಡ್ಡೇ ಇರ್ಲಿಲ್ಲ, ನಾವೆಲ್ಲ ಓದಿಲ್ವಾ, ನೀವ್ ಯಾಕೆ ಹಿಂಗ್ ಹೇಳ್ತೀರಿ? ನಾನು ಈಗ LLB ಮಾಡಿದ್ದೀನಿ, ಮುದ್ಕ ಆಗಿದ್ದೀನಿ, 57 ವರ್ಷ ನನಗೆ ಈಗ ಮಾಡೋಕ್ ಸಾಧ್ಯ ಇರೋದಾದ್ರೆ ನಿಮ್ಗೆ ಯಾಕೆ ಆಗಲ್ಲ ಅಂತ ಕೇಳ್ತೀನಿ. ಈಗ ಜನರೇಷನ್ ಪಾಪ ಡಿಗ್ರಿ ಮಾಡೋದು ದೊಡ್ಡ ಭಾರ ಅಂತ. ಅದಕ್ಕೆ ನಾನ್ ಹೇಳೋದು ಏನಂದ್ರೆ, ನೀವು ಡಿಗ್ರಿ ಮಾಡ್ಬೇಕಾ? ನಮಗ್ ರಂಗಭೂಮಿಯಲ್ಲಿ ಕೆಲಸ ಮಾಡ್ರಿ. ಮೆಮೊರಿ ಹೆಚ್ಚಾಗುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಮಾಡೋ ವ್ಯಕ್ತಿತ್ವ ವಿಕಸನ ಆಗತ್ತೆ, ಗ್ರಹಿಸ್ಕೊಳ್ಳುವಂತ ಶಕ್ತಿ ಬರುತ್ತೆ, ಕೆಲಸ ಮಾಡಕ್ ಹುಮ್ಮಸ್ ಬರುತ್ತೆ, 10 ಕೆಲಸಗಳನ್ನ ಮಾಡಕ್ಕೆ ಒಂದು ಆಲೋಚನೆ ಹೆಚ್ಚಾಗತ್ತೆ. ಅದಕ್ಕೆ ಮೆಮೊರಿ ಅಂದ ತಕ್ಷಣ ನಮ್ಗೆ ನಾಟಕದಲ್ಲಿ 60-70 ನಾನು ನೆನ್ಪಿಟ್ಕೋತೀನಿ. ಡೈಲಾಗ್ಗಳು ಅವೆಲ್ಲ. ಹಂಗಾಗಿ ಕಲಾವಿದರಿಗೆ, ನಮ್ಮ ರಂಗಭೂಮಿಯವ್ರಿಗೆ ಇರೋ ಶಕ್ತಿ ಅದು. ಹಂಗಾಗಿ ನಾವು ಡಿಗ್ರಿನೂ ಮಾಡ್ಬೋದು, ರ್ಯಾಂಕು ಬರ್ಬೋದು. ಈಗ ಗಾಂಧೀಜಿ ಅವರು ಅದೇ ಹೇಳಿದ್ರು ನಮ್ಗೆ, ಸ್ಕೂಲ್ ಕಾಲೇಜುಗಳು ಮೆಕಾಲೆ ಕೊಟ್ಟಿರೋಂತ ಸ್ಕೂಲು ಜ್ಞಾನ ಕೊಡುತ್ತೆ, ಆದ್ರೆ ಮೆಕಾಲೆ ಹೇಳ್ದೇ ಇರೋ ಈ ಸಾಹಿತ್ಯ, ಸಂಸ್ಕೃತಿ, ರಂಗಭೂಮಿ, ಚಿತ್ರಕಲೆ ಇರ್ಬೋದು, ನಿಮ್ಮ ಈ ಜರ್ನಲಿಸಂ ಇರ್ಬೋದು. ಈಗ ನಿನ್ನೆ ದಿನ ನಮ್ಮ ಋಷಿಕುಮಾರ ಸ್ವಾಮಿಗಳು ಹೇಳ್ತಾ ಇದ್ರು, ಗಮಕ ಇದೆ ನಮ್ಮಲ್ಲಿ, ವೇದ ಇದೆ, ಉಪನಿಷತ್ ಇದೆ. ಒಬ್ಬ ಪೂಜಾರಿ ಮಂತ್ರ ಹೇಳ್ತಾನೆ ಅಂದ್ರೆ ಅವನಿಗೆ ಆದ ಒಂದು ರೀತಿಯ ಎನರ್ಜಿ ಬರುತ್ತೆ. ಮೆಮೊರಿ
ಆತ್ಮವಿಶ್ವಾಸ ಎಲ್ಲ ಹೆಚ್ಚಾಗತ್ತೆ, ಏನ್ ಬೇಕಾದ್ರೂ ಸಾಧಿಸಬಲ್ಲೆ ಅನ್ನೋಂಥದ್ದು ಕಾನ್ಫಿಡೆನ್ಸ್ ಬರುತ್ತೆ, ಅದೆಲ್ಲ ಕೊಡುತ್ತೆ. ಹಂಗಾಗಿ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆ ಇದ್ದಾಗ ರ್ಯಾಂಕ್ ಬರ್ತಾರೆ. ನಮ್ಮ ಮಕ್ಕಳೆಲ್ಲ ರ್ಯಾಂಕ್ 100ಕ್ಕೆ 100 ಮ್ಯಾಥ್ಸ್, PUC, PCB, ಸೈನ್ಸಲ್ಲಿ 100ಕ್ಕೆ 100 ಯಾರು ತೆಗಿಯಲ್ಲ. ಅಷ್ಟು ತೆಗಿತಾರ ಅಂದ್ರೆ ಆ ಥರದ್ದು ಒಂದು ಗ್ರಾಸ್ಪಿಂಗ್ ಪವರ್ ಬರುತ್ತೆ. ಹಂಗಾಗಿ ಯುವಕರು ಈ ಥರದ್ನೆಲ್ಲ ಅಳವಡಿಸ್ಕೋಬೇಕು, ಶಾಲಾ ಕಾಲೇಜುಗಳು ಇದಕ್ಕೆಲ್ಲ ಎಂಕರೇಜ್ ಮಾಡಬೇಕು. ಹಂಗಾಗಿ ನಮ್ಮ ಅಕಾಡೆಮಿಗಳಿಂದಾನು ನಾವು ಈ ಥರದ್ದು ಓರಿಯೆಂಟೇಷನ್ಸ್ ಎಲ್ಲ ಮಾಡ್ಬೇಕು ಅಂತ ಮಕ್ಕಳಿಗೆ ಹೇಳ್ತಾ ಇದೀವಿ. ಕೆಲವರು ಹೇಳ್ತಾರೆ ಈ ಕಾಲೇಜ್ಗೂ ಅಕಾಡೆಮಿಗೂ ಈ ಓರಿಯೆಂಟೇಷನ್ಗೂ ಸಂಬಂಧ ಇಲ್ಲ, ಮಕ್ಕಳ ವ್ಯಕ್ತಿತ್ವ ವಿಕಾಸ ಆಗತ್ತೆ ಅಂದ್ರೆ ಅಕಾಡೆಮಿನೂ ಮಾಡ್ಬೇಕಾಗತ್ತೆ ಕೆಲಸ ಅಂತ ಹೇಳಿ ನಾವು ಈಗ ನಿನ್ನೆ ಮೊನ್ನೆ ಮಾತಾಡ್ತಾ ಇದ್ವಿ. ನೀವು ಕೇಳಿದಕ್ಕೆ ಇದನ್ನ ಹೇಳಿದೆ. ಓಕೆ ಸರ್, ಇದ್ರ ಜೊತೆಗೆ ನೀವು ಪ್ರಸಕ್ತ ಒಂದು ಸರ್ಕಾರಿ ಉದ್ಯೋಗದಲ್ಲೂ ಕೂಡ ಇದ್ದಾರೆ. ಯಾವ ಇಲಾಖೆನಲ್ಲಿ ಸಹ ವರ್ಕ್ ಮಾಡ್ತಾರೆ? ಇಂಧನ ಇಲಾಖೆನಲ್ಲಿ. ಅದರಲ್ಲೂ ನನಗೆ ಬೆಸ್ಕಾಂ ಅಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಮಾಡಿದ್ರು, ಸಣ್ಣ ಹುದ್ದೆ, ಅದು ಮೆರಿಟ್ ಅಲ್ಲೇ. ಅಂದ್ರೆ ನನಗೆ ಅವಾಗ ಡಿಗ್ರಿನಲ್ಲಿ ನಾನು ಗೋಲ್ಡ್ ಮೆಡಲ್ ತಗೊಂಡು ಒಂದು 87% ಏನೋ ತಗೊಂಡಿದ್ದೆ, ಫಸ್ಟ್ ರ್ಯಾಂಕ್. BA ನಲ್ಲಿ ರ್ಯಾಂಕ್ ಬರೋದೇ ಅಪರೂಪ. ಬ್ಯಾಕ್ಲಾಗ್ ನಮ್ಗೆ ಕೆಲಸ ಸಿಗ್ತಾ ಇರ್ಲಿಲ್ಲ. ದೊಡ್ಡ ದೊಡ್ಡ ಹುದ್ದೆಗೆಲ್ಲ ಹೋಗಿದ್ವಿ, ಇಂಟರ್ವ್ಯೂ ಹೋದ್ವಿ, ಲಂಚ ಅದು ಇದು ಅಂದಾಗ ಮೆರಿಟ್ ಮೇಲೆ 17 ಡಿಪಾರ್ಟ್ಮೆಂಟ್ ಅಲ್ಲಿ ಅಟ್ ಎ ಟೈಮು ಫಸ್ಟ್ ನೇಮ್ ನಂದೇ ಇತ್ತು. 17 ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ ಕನ್ಫ್ಯೂಷನ್ ಯಾವ ಡಿಪಾರ್ಟ್ಮೆಂಟ್? BDA, ಲ್ಯಾಂಡ್ ಆರ್ಮಿ, ಸಹಕಾರ ಇಲಾಖೆ, KPTCL, ಬೆಸ್ಕಾಂ, ಹಿಂಗೆ ಎಲ್ಲಾ ಕಡೆ ಸಿಕ್ಬಿಡ್ತು. 17 ಕಡೆ. ನಾವು ಊಟಕ್ಕೆ ಗತಿ ಇಲ್ಲ ಅಂತಿದ್ದವ್ರಿಗೆ ಆಮೇಲೆ ನಾನು ಆಯ್ಕೆ ಯಾವ್ದು ಮಾಡ್ಕೋಬೇಕು? BDA ತಗೊಂಡ್ಬಿಡು, ಅಲ್ಲಿ ದುಡ್ಡಿದೆ, ಇನ್ ಕೆಲವರು ಸಹಕಾರ ಇಲಾಖೆಗೆ ಹೋಗು, ಅಲ್ಲೆಲ್ಲ ಲ್ಯಾಂಡ್ ಆರ್ಮಿಲಿ ಸಿಕ್ಕಿತ್ತು. ಎಲ್ಲಾ ಕಡೆನೂ ಹೇಳಿದ್ರು. ನನಗೆ ಅದೇನೋ ಇಂಧನ ಇಲ್ಲ, ನನ್ನ ಕನ್ಸಲ್ಲೆಲ್ಲ ಯಾವಾಗ್ಲೂ ನಾನು ಹಿಂಗ ಹಾರಾಡೋ ತರ ಕನ್ಸು ಬೀಳ್ತಾ ಇತ್ತು. ಚಿಕ್ಕ ಹುಡುಗರಲ್ಲಿ ಹಾರಾಡ್ಕೊಂಡಾಗ ಎಲೆಕ್ಟ್ರಿಕ್ ಕಂಬಕ್ಕೆ ಸಿಗಾಕೊಂಡ್ಬಿಡ್ತಾ ಇದೆ, ಲೈನ್ ತಗೊಳಕೊಂಡ್ಬಿಡ್ತಾ ಇದೆ, ತಿರ್ಗಾ ಹೆಂಗೋ ತಪ್ಪಿಸ್ಕೊಂಡು ನೆಲಕ್ಕೆ ಇಳಿತಿದ್ದೆ. ಈ ತರ ಕನ್ಸು ಬಿಡೋದು ನೋಡ್ರಿ. ನಿಜ ಜೀವನದಲ್ಲೂ ನಾನು ಹೋಗಿ ವಿದ್ಯುತ್ ಇಲಾಖೆಗೆ ತಗೊಳಕೊಂಡೆ. ಅಲ್ಲಿ 25 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಕೂಡ ನನಗೆ ಲೆಕ್ಕ ಬರೆಯೋ ಕೆಲಸ ಕೊಟ್ಟಿದ್ರು. ಅದ್ಯಾವುದೋ ಬಿಲ್ ಪೇಮೆಂಟ್ ಕೆಲಸ ಮಾಡುವಂತ ನನಗೆ ಹೋಗ್ಲಿಲ್ಲ. ನಾನು ಮಾಡಿರೋ ಕೋರ್ಸ್ಗಳು, ನಾನು ಆಗ್ಲೇ ಮಾಸ್ಟರ್ ಡಿಗ್ರಿ PhD ಮಾಡ್ಕೊಂಡು ಈ ಕೆಲ್ಸಕ್ಕೆ ಬಂದಿದ್ದು. ನಾನು ಮೆರಿಟ್ ಮೇಲೆ ಸಿಕ್ಕಿದ್ ಸಣ್ಣ ಹುದ್ದೆ, ಎಲ್ಲಾ ಕ್ವಾಲಿಫಿಕೇಶನ್ ಹೈಡ್ ಆಗಿತ್ತು. ಅದನ್ನೆಲ್ಲ ಅಲ್ಲಿ ಹೇಳಿದ್ರೆ ನಿಮ್ಮ ಎಜುಕೇಶನ್ ತಕ್ಕನಾಗಿ ನಿಮ್ ಕೆಲಸ ಅಲ್ಲಿ ಹೇಳೋರು. ವಿದ್ಯುತ್ ಇಲಾಖೆಗೂ ನಿನ್ ರಂಗಭೂಮಿ ಡಾಕ್ಟರೇಟ್ಗೂ ನಾವೇನ್ರಿ BV ಕಾರಂತರ್ಗು ನೀನ್ ಡಾಕ್ಟರೇಟ್ ಮಾಡೋದ್ರೆ ನಮ್ಗೇನು ಇಂಕ್ರಿಮೆಂಟ್ ಕೊಡ್ಲಿಲ್ಲ ನನ್ಗೆ. ಹಂಗೆ ರಂಗಭೂಮಿಗೂ ಇಲಾಖೆಗೆ ಸಂಬಂಧ ಇಲ್ಲ ಅಂತ ಹೇಳಿ ಬೇರೆಯವ್ರಿಗೆಲ್ಲ ತಗೊಂಡ್ರು. MBA ಮಾಡಿದವ್ರು ತಗೊಂಡ್ರು, MA ಮಾಡಿದವ್ರು ತಗೊಂಡ್ರು. ನನಗೆ 2 ಇಂಕ್ರಿಮೆಂಟ್ಗೆ ಸಮಿತಿ ಮಾಡಿದ್ರು ಭರತನಾಮಿನ ಇದ್ದಾಗ. ಕೊಡ್ಬೇಕಾ ಬೇಡವಾ ಇವ್ರಿಗೆ ಅಂತ 5 ಜನ ಡೈರೆಕ್ಟರ್ ಸಮಿತಿ, ಫೈನಾನ್ಸ್ ಡೈರೆಕ್ಟ್ರು, ಲಾ ಡೈರೆಕ್ಟ್ರು, MD ಎಲ್ಲ ಸೇರಿ ಕೊಡ್ಬೇಕು ಅಂತ ಆಯ್ತು. ಆದ್ರೆ ಫೈಲ್ ಅದು ಎಲ್ಲೋಯ್ತು ಅಂತ ನನಗೂ ಗೊತ್ತಾಗಿಲ್ಲ. ಇವತ್ತವರೆಗೂ ಅದು ಇಂಕ್ರಿಮೆಂಟ್ ಸಿಕ್ಕಿಲ್ಲ. ಬಟ್ ಇಲಾಖೆಗೆ ಕನ್ನಡ ಸಂಘಕ್ಕೆ ಕೆಲಸ ಮಾಡಿದೆ. ಅಲ್ಲಿ ಕನ್ನಡ ಸಂಘದ ಕಾರ್ಯದರ್ಶಿಯಾಗಿ 25 ವರ್ಷ. ಆಮೇಲೆ ಕನ್ನಡ ಘಟಕದ ಸಮನ್ವಯಕನಾಗಿ ಅಲ್ಲಿ ನಿಂತೋಗಿತ್ತು. ನಾನು ಮಾಡ್ತೀನಿ ಅಂದೆ, ನಿನ್ಗೊಂದು ಸಂಬಳ ಕೊಡ್ತೀವಿ ಮಾಡು ಅಂದ್ರು. ಸಂಬಳ ಇದುವರೆಗೆ ತಗೊಳ್ಳಿರೋ, ಕೆಲಸ ಮಾಡ್ತಾನೆ ಇದ್ದೀನಿ. ಅಲ್ಲೊಂದು ಮ್ಯಾಗಝಿನ್ ನಿಂತೋಗಿತ್ತು, ಹೌಸ್ ಜರ್ನಲ್, ಯಾರೋ ತೀರೋಗಿ ಎಡಿಟ್ರು. ನಾನೇ ಮಾಡ್ತೀನಿ ಅಂತ ತಗೊಂಡು ಮೈ ಮೇಲೆ ಹಾಕೊಂಡು ನಾನೇ ಮಾಡ್ತಾ ಇದ್ದೀನಿ. ಆ ಪಂಚಾಯತಿ ಇಲಾಖೆಯಲ್ಲಿ 20 ಜನ 15 ಜನ ಅದ ಕೆಲಸ ಮಾಡ್ತಾರೆ, ನಾನು ಒಬ್ಬನೇ ಮಾಡ್ತೀನಿ ಅಂತ ಮಾಡ್ತಾ ಇದ್ದೀನಿ. ಈ ತರ 5-6 ಕೆಲಸ. ಯಾವುದೇ ಸಂಭಾವನೆ ನಿರೀಕ್ಷೆ ಸಂಭಾವನೆ ಒಂದೇ ಕೊಡೋದು. ನನ್ಗೊಂದು ಅಸ್ಟೆಂಟ್ ಗ್ರೇಡ್ದು, ಸಹಾಯಕ ಸಂಪಾದಕಂದು ಒಂದು ಗ್ರೇಡ್ದು ಒಂದು ಸಂಬಳ ಕೊಡ್ತಾರೆ ಅಲ್ಲಿ. ಆ ಸಂಬಳದ ಮೇಲೆ ಇವತ್ತು ಅಕಾಡೆಮಿಲಿ ಫ್ರೀಯಾಗಿ ಕೆಲಸ ಮಾಡ್ತೇನೆ. ಅಕಾಡೆಮಿಲಿ ನನ್ಗೊಂದಷ್ಟು ಸಂಬಳ ಇತ್ತು, ನಾನು ಬೇಡ ಅಂತ ಬರೆದು ಕೊಟ್ಟಿದ್ದೀನಿ. ಉಚಿತವಾಗಿ ಕೆಲಸ ಮಾಡ್ತೇನೆ ಅಕಾಡೆಮಿಲೂ ಕೂಡ. ಇಲಾಖೆನಲ್ಲೂ ನಾನು ನಂದೇ ಆದ ರೀತಿನಲ್ಲಿ ಈಗ ಅಡ್ವೈಸರ್ ತರದಲ್ಲಿ ಕೆಲಸ ಮಾಡಿದ್ದೆ ಹಿಂದೆ. ಭರತ್ಲಾಲ್ ಮೀನಾ ಅವ್ರಿಗೆ KPTCL ಯಶೋಗಾಥೆ ಅಂತ ಮಾಡಿದ್ವಿ. ಎಲ್ಲೆಲ್ಲಿ ಬುಡಕಟ್ಟು ಜನ ಇದ್ದಾರೆ, ಬೆಟ್ಟಗುಡ್ಡಲ್ಲಿದ್ದಾರೆ, ಹಾಡಿಗಳಲ್ಲಿದ್ದಾರೆ, ಯಾರು ವನವಾಸಿಗಳು, ಆದಿವಾಸಿಗಳಿಗೆಲ್ಲ ವಿದ್ಯುತ್ ಇರ್ಲಿಲ್ಲ ಆ ಕಾಲಕ್ಕೆ. ರೇಡಿಯೋದ ಮಾತ್ರ ಕೇಳ್ತಾ ಇದ್ರು ಅವ್ರು, ಟಿವಿನೂ ಇರ್ಲಿಲ್ಲ ಅವ್ರಿಗೆ, ಫೋನ್ ಇರ್ಲಿಲ್ಲ. ನಾವೊಂದು ಐಡಿಯಾ ಮಾಡಿದ್ವಿ. ಭರತ್ಲಾಲ್ ಮೀನಾ ಅವ್ರಿಗೆ ಒಂದು TV ಇಂಟ್ರ್ಯೂ ಕಳಿಸಿದೆ. ಅಲ್ಲೊಂದಷ್ಟು ಪ್ರಶ್ನೆ ಬಂತು, ಚೆನ್ನಾಗಿದೆ ರೀ ನೀವು ಕಳಿಸಿದ್ದು, ಲೈವ್ ಆಗಿ ಉಚಿತವಾಗಿ ಕಳಿಸಿದೆ. ಅದನ್ನ ನೋಡಿ ಈ ಥರದ್ದು ನಾವು ಪೇಮೆಂಟ್ ಮಾಡಿ ಮಾಡೋಣ, ಎಲ್ಲ ನಮ್ಗೆ ಸಮಸ್ಯೆಗಳು ಬರುತ್ತೆ, ಅದನ್ನ ಅಲ್ಲೊಂದು ಆಕಾಶವಾಣಿಲಿ ಮಾಡೋಣ ಸಾಕು. ನಾನು ಹೇಳಿದೆ, ಅವರು ಟಿವಿಗೆ ಮಾಡೋಣ ಅಂದ್ರು. TV ನಮಗೆ ಕಾಸ್ಟ್ಲಿ, ಪ್ಲಸ್ ಏನು ಸಮಸ್ಯೆಗಳು, ಈ ಹಾಡಿಗಳ ಜನಕ್ಕೆ, ಬುಡಕಟ್ಟು ಜನಕ್ಕೆ TV ಇರಲ್ಲ, ರೇಡಿಯೋ ಇರುತ್ತೆ, ಕೇಳ್ತಾರೆ. ರೇಡಿಯೋಲಿ ಮಾತಾಡಿ ಸಮಸ್ಯೆಗಳು ಕೇಳೋಣ. ಒಂದು ಫೋನ್ ನಂಬರ್ ಕೊಡೋಣ ಆಕಾಶವಾಣಿದು, ಅಲ್ಲಿ ಫೋನ್ ಬರುತ್ತೆ ಅವರಿಂದ ಸಮಸ್ಯೆ ಇರೋರು. ನನ್ ಕರೆಂಟ್ ಇಲ್ಲ, ವಿದ್ಯುತ್ ಇಲ್ಲ, ಕಂಬ ಇಲ್ಲ, ಏನೋ ಒಂದು ಸಮಸ್ಯೆ ಬರುತ್ತೆ. ಅದನ್ನ ಒಂದು ನಿಮ್ಮ ಇಲಾಖೆಯಿಂದ MD ಅವರಿಂದ ಸಂಬಂಧಪಟ್ಟ ಆ ವಿಭಾಗಕ್ಕೆ ಇಮಿಡಿಯೇಟ್ ಆಗಿ ಒಂದು ಲೆಟರ್ ಮಾಡೋಣ ಸರ್. 1 ವಾರದಲ್ಲಿ ಅದನ್ನ ಅಟೆಂಡ್ ಮಾಡಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ವಿದ್ಯುತ್ ಇಲ್ಲ ಅಂದ್ರೆ ಕಂಬ ಹಾಕ್ಬೇಕು, ಲೈನ್ ತಗೋಬೇಕು, ಅದಕ್ಕೆ ಏನ್ ಬೇಕೋ MD ಸೆಕ್ಷನ್ ಕೊಡುತ್ತೆ. ಮಾಡ್ಲಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹಾಕಿ ಸರ್. ನೋಡಿ ಕೆಲಸ ಹೆಂಗಾಗತ್ತೆ. ಫ್ಯಾಕ್ಟ್ರಿ ತರ
6 ತಿಂಗಳು ಮಾಡಿದ್ವಿ ಅದು KPTC ಯಶೋಗ ಡೈಲಿ ಒಬ್ಬೊಬ್ರು ಸಮಸ್ಯೆನ ರೇಡಿಯೋಲಿ ಮಾತಾಡೋರು, ನಮ್ಮ ಅಧಿಕಾರಿ ಇಲಾಖೆ ಏನ್ ಮಾಡುತ್ತೆ, ಮುಂದಿನ ಯೋಜನೆ ಏನು, ಹಿಂದೆ ಏನ್ ಮಾಡಿದೆ, ಇತಿಹಾಸ ಎಲ್ಲ ಗೊತ್ತಾಗಿದೆ. ಆ ಕಾರ್ಯಕ್ರಮದಿಂದ ರೂಪಿಸಿದ್ವಿ. ಅಷ್ಟು ಕಡೆ ಎಲೆಕ್ಟ್ರಿಫಿಕೇಶನ್ ಆಗೋಯ್ತು ಒಂದೇ ಅವಧಿಲಿ ಭರತ್ಲಾಲ್ ಮೀನಾ ಅವರಿದ್ದಾಗ. ಆ ತರದ ಯೋಜನೆಗಳು ಆರಂಭದಲ್ಲಿ ನಾವು ಹುಮ್ಮಸ್ಸಲ್ಲಿ ಮಾಡ್ತಾ ಇದ್ವಿ. ಅದು ಕೂಡ ನನ್ಗೆ ಒಂದ್ ರೀತಿ ಅಡ್ವರ್ಸ್ ಆಗೋಯ್ತು. ಇವ್ನು ಯಾರೋ ಸಣ್ಣ ಹುದ್ದೆಯವನು ದೊಡ್ಡ ಆಲೋಚನೆ ಮಾಡಿ ನಮ್ಗೆಲ್ಲ ಕೆಲಸ ಜಾಸ್ತಿ ಮಾಡ್ತಾನೆ ಅಂತ ಆಗಿತ್ತು. ಕೊನೆಗೆ ನನ್ನನ್ನು ಸರ್ಕಾರಿ ನೌಕರನ್ನೇ ಮಾಡಿಸ್ಬಿಟ್ಟು ಕೊನೆಗೆ ಸಂಬಳ ತಗೋ ಕೆಲಸ ಮಾಡೋ ಏನೋ ಹೋಗು ಅಂತ. ಆದ್ರೆ 5 ಸೆಕ್ಷನ್ ಕೆಲಸ ಈಗಲೂ ಮಾಡ್ತಾ ಇದ್ದೀನಿ. ರಿಟೈರ್ಡ್ ಆಗೋವರೆಗೂ ಮಾಡ್ತೀನಿ. ಇನ್ನೊಂದು 2-3 ವರ್ಷ ಇದೆ. ಸರ್, ಈಗ ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಒಂದು ಬೇಸ್ ಈ ಒಂದು ಡ್ರಾಮಾ ಏನಿದೆ, ನಾಟಕ ರಂಗ ಇದೆಲ್ಲದಕ್ಕೂ ಕೂಡ ಒಂದು ಕಾರಣ ಆಯ್ತು, ಒಂದು ತಳಪಾಯ ಅಂತ ಹೇಳಿದ್ರಿ. ಈ ರಂಗಭೂಮಿ ಅಂತ ಆಕರ್ಷಣೆ ಆಗೋದಕ್ಕೆ ಏನ್ ಸರ್ ಕಾರಣ? ನಿಮ್ ಫ್ಯಾಮಿಲಿನಲ್ಲಿ ಯಾರು ಇದ್ರ? ಇಲ್ಲ, ಯಾರು ಇಲ್ಲ. ನಮ್ಮಪ್ಪ ಸ್ವಲ್ಪ ಈ ಲಾವಣಿಗಳು, ನಮ್ಮ ಬಂಜಾರ ಹಾಡುಗಳನ್ನ ಹಾಡೋರು ಚಿಕ್ಕ ವಯಸ್ಸಲ್ಲಿ. ಅವರು ಕಟ್ಕೊಂಡು ಅವರೇ. ನಮ್ಮಲ್ಲಿ ಬಂಜಾರಲ್ಲಿ ಏನಂದ್ರೆ ನಮ್ದೇ ಆದಂತಹ ಒಂದು ಆಶು ಸಾಹಿತ್ಯ ಇರುತ್ತೆ. ಈಗ ನಿಮ್ ಕಂಡ ತಕ್ಷಣ ನಿಮ್ ಮೇಲೆ ಒಂದು ಹಾಡು ಕಟ್ಟಿ ಹಾಡಬಲ್ಲು. ನಮ್ಮ ಹಬ್ಬಗಳಲ್ಲಿ, ಹರಿದಿನಗಳಲ್ಲಿ ಎದುರುಗಡೆ ಇರೋರ್ನೆಲ್ಲ ಪ್ರಸ್ತುತತೆಯನ್ನ ಗಮನಿಸ್ಕೊಂಡು ನಾವು ಹಾಡು ಕಟ್ಟಿ ಹಾಡೋದು. ಪದಗಳನ್ನ ಯಕ್ಷಗಾನದ ಕಲಾವಿದರ ತರ, ರಾಮಾಯಣ ಕಲಾವಿದರ ತರ ರಾತ್ರಿ ಇಡೀ ಭಜನೆ ಮಾಡೋದು ಅವೆಲ್ಲ ಇದೆ ನಮ್ಮಲ್ಲಿ. ಆ ತರದ್ದು ಇರುವಂತ ಹಿನ್ನೆಲೆ ಇದೆ ನಮ್ಗೆ. ಈಗಲೂ ಅವೆಲ್ಲ ಇದೆ, ಈಗಲೂ ಇದೆ, ಇವತ್ತಿಗೂ ಇದೆ. ನಮ್ಮ ಅಕಾಡೆಮಿ ಕೂಡ ಅದನ್ನ ದಾಖಲಿಸ್ತಾ ಇದೆ, ಡಾಕ್ಯುಮೆಂಟರಿ ಮಾಡ್ತಾ ಇದೆ. ಅಂತ ಹಿನ್ನೆಲೆ ಬಂದವನು. ಬಟ್ ನನಗೆ ಆ ತರದ ಸ್ಟೇಜ್ ಅಂದ್ರೆ ನಡ್ಕ ಆಗೋದು. ಸ್ಟೇಜ್ ಮೇಲೆ ಹೋದ್ರೆ ಕೈ, ಒಂದ್ಸರಿ ಬೆಂಕಿಪಟ್ಟಣ ಕೊಡಕ್ ಹೋದ್ರೆ ಸ್ಟೇಜ್ ಮೇಲೆ ಹೆಂಗ್ ನಡ್ಗೋದು ಕೈ ನನಗೆ. ಆಮೇಲೆ ಮಾತಾಡಕ್ಕೆ ಧೈರ್ಯ ಇರ್ಲಿಲ್ಲ. ನಾವು ಮಾತಾಡೋದೇ ಕಮ್ಮಿ. ಬಂಜಾರರು ಮೇನ್ ಸ್ಟ್ರೀಮಲ್ಲಿ ಬಂದು ಮಾತಾಡೋದು ಅಂದ್ರೆ ಅಂತ ಸಂದರ್ಭದಲ್ಲಿ ನನಗೆ ಈ BCM ಹಾಸ್ಟೆಲ್ ವಿಜಯನಗರದಲ್ಲೇ ಇದ್ದೆ ಇಲ್ಲಿ. ಅವಾಗೆಲ್ಲ ಮಹೇಶ್ ಅವ್ರು MLA ಕೊಳ್ಳೇಗಾಲ ಅವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಲ್ಲಿ ಇದ್ರು, ಕೆಲಸ ಮಾಡೋರು ನಮಗೆ. ಅಲ್ಲೆಲ್ಲ ನಾವು ಕಾಂಪಿಟೇಷನ್ಸ್ ಅಲ್ಲಿ ನಾಟಕಗಳು, ಏಕಪಾತ್ರ ಅಭಿನಯ ಸಣ್ಣದಾಗಿ ಮಾಡಿದ್ರೆ ಧೈರ್ಯ ಬರುತ್ತೆ ಅಂತ ಮಾಡ್ತಿದ್ವಿ. ಆ ತರ ಶುರು ಆಗಿತ್ತು. ಬಟ್ BA ಇದೆ ನಾಟಕದಲ್ಲಿ ಅಂತ ಗೊತ್ತಾಯ್ತು. ನಾನು ಅಷ್ಟೊತ್ತಿಗೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ BA ಸಾಹಿತ್ಯ ಮಾಡ್ತಾ ಇದ್ದೆ. MA ಕನ್ನಡಕ್ಕೆ ಜರ್ನಲಿಸಮ್ ಸೇರ್ಕೊಂಡಿದ್ದೆ. ನಮ್ಮ ಇವರಿದ್ರಲ್ಲ BK ರವಿ ಮತ್ತೆ ಅವರೆಲ್ಲ ಇದ್ರಲ್ಲ ಒಂದಷ್ಟು ಜನ ನಮ್ಮ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ರು. 15 ದಿನ ಕ್ಲಾಸ್ಗೂ ಹೋಗಿದ್ದೆ. ಮತ್ತೆ ವಾಪಸ್ಸು ನಾಟಕ BA ಹೋಗ್ಬೇಕು ನಾನು ಅಂತ ಬಂದ್ಬಿಟ್ಟೆ. ಅಂದ್ರೆ 3 ವರ್ಷ ಹಿಂದಕ್ಕೆ ಬಂದು ಸೇರ್ಕೊಂಡು ನಾಟಕ BA ಮಾಡಿ ರ್ಯಾಂಕ್ ತಗೊಂಡಿದ್ದು. ಆಮೇಲೆ MA ನಾಟಕದಲ್ಲೇ ಮಾಡಿದೆ. ಆಮೇಲೆ ನನಗೆ ಕನ್ನಡ ಸಾಹಿತ್ಯ ಮಾಡ್ಬೇಕಂತಿತ್ತಲ್ಲ, MA ಕನ್ನಡ BA ನಾಟಕ ಮಾಡ್ತಾನೆ ಅಟ್ ಎ ಟೈಮ್ MA ಕನ್ನಡ ಮಾಡ್ಕೊಂಡ್ಬಿಟ್ಟೆ ಎಕ್ಸ್ಟರ್ನಲ್. ಅದೇ ಯೂನಿವರ್ಸಿಟಿನಲ್ಲಿ ಎಲ್ಲ ದೊಡ್ಡ ಪ್ರೊಫೆಸರ್ಸ್ಗಳು ಅವ್ರ ಅಡ್ವೈಸ್ ಎಲ್ಲ ಇರುತ್ತೆ ನಮಗೆ. ಹಂಗಾಗಿನೇ ಅಟ್ ಎ ಟೈಮ್ 2 ಮಾಡಿದಾನೆ ಅಂತ ಕೆಲಸ ಕೊಡ್ಲಿಲ್ಲ ಯೂನಿವರ್ಸಿಟಿಲಿ. ಪ್ರೊಫೆಸರ್ ತಪ್ಪಿಸ್ಬಿಟ್ರು. 2 ಡಿಗ್ರಿ ಮಾಡ್ಬಿಟ್ಟು ಡಿಗ್ರಿ ಕಿತ್ಕೊಂಡ್ಬಿಡ್ರಿ ಅಂತ ಎಲ್ಲ ಬರೆದ್ಬಿಟ್ಟಿದ್ರು. VC NR ಶೆಟ್ರು ಕರೆದ್ರು. ನೀನು ಬುದ್ಧಿವಂತ ಇದೆಯಾ ಕಣಯ್ಯ, ನೀನು 2 ಡಿಗ್ರಿ ಮಾಡಿದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾರೋ ಕಂಪ್ಲೇಂಟ್ ಮಾಡ್ತಾರೆ, ನೀನೇನು ಸ್ಕಾಲರ್ಶಿಪ್ ತಗೊಂಡಿಲ್ಲ, ಹಾಸ್ಟೆಲ್ ತಗೊಂಡು ನಿನ್ನ ಸ್ವಂತ ಇದರಿಂದ. ಬಟ್ ನಿನ್ನ ಡಿಗ್ರಿಯಿಂದ ನನ್ಗೆ ಆಲೋಚನೆ ಬರ್ತಾ ಇದೆ, ಅಟ್ ಎ ಟೈಮ್ ಎಷ್ಟಾರು ಡಿಗ್ರಿ ಮಾಡ್ಬೋದು ಅನ್ನೋ ಕಾನೂನು ರೂಪಿಸ್ಬೇಕಾಗಿದೆ ನಾವು ಅಂತ ಹೇಳಿದ್ರು. ಈಗಾಗಿದೆ, ಹೌದು, ಆಗಿರ್ಲಿಲ್ಲ. ಹಂಗ್ ಮಾಡಿ ಕೆಲಸ ಕಳ್ಕೊಂಡಿದ್ದೆ. ಆದ್ರೂ ನನಗೇನು ಸಿದ್ದರಾಮಯ್ಯ ಸಾಹೇಬ್ರು, ಈಗಿನ ಸಮಿತಿಯವರು ನನ್ಗೆ ಆಯ್ಕೆ ಮಾಡಿ ಅದಕ್ಕೆಲ್ಲರಿಗೂ ತಿಲಾಂಜಲಿ ಮಾಡಿ ಒಂದ್ ನ್ಯಾಯ ಅಂತೂ ಕೊಟ್ಟಿದ್ದಾರೆ. ಬಂಜಾರ ಅಕಾಡೆಮಿ ಚೇರ್ಮನ್ ಅಂದ್ರೆ ನಮ್ಮಂತವ್ರಿಗೆ ಸಿಗೋದೇ ಇಲ್ಲ. ನಮ್ಮ ತರದ ಇನ್ಫ್ಲೂಯೆನ್ಸ್ ಇಲ್ಲದೆ ಇರೋರು, ಲಾಬಿ ಇಲ್ಲದೆ ಇರೋರಿಗೆ ಸಿಗಲ್ಲ. ನಾವು ಮಾಡಿರೋ ಕೆಲಸನೇ ನಮ್ಗೆ ಅಲ್ಲಿ ತಗೊಂಡ ಕೂರಿಸಿದೆ, ಅದನ್ನ ಗಮನಿಸಿದ್ದಾರೆ. ಅವ್ರು ಅಷ್ಟು ವಲಯ ನಮ್ಮ ಕೆಲಸ 30-40 ವರ್ಷ ನೋಡಿದ್ದಾರೆ. ಜೊತೆಗಿನ ಈ ಮೂವಿಗಳು ಸರ್, ಒಂದ್ 20 ಚಿತ್ರಗಳನ್ನು ಕೂಡ ಕನ್ನಡದಲ್ಲಿ ಮಾಡಿದೀರಿ. ಫಸ್ಟ್ ಮೂವಿ ಆಕ್ಚುಲಿ ನನ್ ನೆನಪಿರೋ ಹಂಗೆ ಬಂಜಾರದು ಜಾಡಿರೋ ಪಂಕಿರೋನೇ ಫಸ್ಟ್ ಮೂವಿ. ಅವಾಗ ನಮ್ಮಲ್ಲಿ ಹೆಗ್ಗಪ್ಪ ಲಮಾಣಿ ಅಂತ ಮಿನಿಸ್ಟರ್ ಆಗಿದ್ರು, ಎಜುಕೇಶನ್ ಮಿನಿಸ್ಟರ್. ಅವ್ರ ಮಗ ಮಾಡಿದ್ದು. ಅವ್ರಿಗೆ ಈಗ ಅವಾರ್ಡ್ಗೆ ನಾನು ಫಸ್ಟ್ ಬಂಜಾರ ಮೂವಿ ಮಾಡಿದ್ರು ಪ್ರಶಸ್ತಿಗೆ ನೆನ್ನೆ ಆಯ್ಕೆ ಮಾಡಿದೆ ಅವ್ರಿಗೆ. ಅಂದ್ರೆ ಅದು ಹೇಳ್ಬಾರ್ದೇನೋ, ಇಲ್ಲಿ ಗೊತ್ತಿಲ್ಲ, ಇನ್ನೂ ಪಟ್ಟಿಲಿದೆ. ಆಗ ಅದ್ ಮಾಡಿದೆ. ಆಮೇಲೆ ಯೂನಿವರ್ಸಿಟಿನಲ್ಲಿ ನಾವೆಲ್ಲ ಪ್ರದರ್ಶನ ಕಲಾ ವಿಭಾಗ ಅಂದ್ಮೇಲೆ ಸ್ಟೂಡೆಂಟ್ ಲೀಡರ್ ಆಗಿ ಬೇರೆ ಆಯ್ಕೆ ಆಗಿದೆ. ನಾನು ಕಲ್ಚರಲ್ ಚಾಂಪಿಯನ್ ಆದೆ 3 ವರ್ಷ. ಹಂಗಾಗಿ ನನಗೆ ಎಲ್ಲ ಹುಡುಗರು ಗುರುತಿಸ್ತಾ ಇದ್ರು. ಎಲೆಕ್ಷನ್ ನಿಲ್ಲಿಸ್ಬಿಟ್ರು. ಅಲ್ಲಿ ಎಲೆಕ್ಷನ್ ಇಲ್ಲಕ್ಕೆ 5-5 ಲಕ್ಷ 10 ಲಕ್ಷ ಆ ಕಾಲಕ್ಕೆ ದುಡ್ಡು ಎತ್ಕೊಂಡು ರಾಜಕಾರಣಿಗಳಾಗ್ಬೇಕಂತ ರಾಜಕಾರಣಿಗಳ ಮಕ್ಳು ಅವ್ರು ತಮ್ಮದಿರೆಲ್ಲ ಬಂದು ಅಡ್ಮಿಷನ್ ತಗೊಂಡು 2 ಡಿಗ್ರಿ ಸೇರ್ಕೊಂಡು ಲೀಡರ್ ಆಗಕ್ಕೆಲ್ಲ ಬರೋರು. ನಮ್ಮ ತೇಜಸ್ವಿನಿ MP ಅವರು ಕೂಡ ನಾನು ಲೀಡರ್ ಆಗ್ಬೇಕು ಅಂತ ಬಂದಿದ್ದವ್ರು ಅಲ್ಲಿ. ನಮ್ಮ ಪುಟ್ಟಣ್ಣ ಇದ್ರು, ಅವಾಗ ಈಗ MLA ಆಗಿರೋ ಶಿವಣ್ಣ ಇದ್ರು, ಅಂದಾನಿ ಮಳವಳ್ಳಿ MLA ಅವರಿದ್ರು.
ವಾಲೆ ಮಂಜು ಅವರೆಲ್ಲ ಸೀನಿಯರ್ ಲೀಡರ್ಸು, ಸಂಪಂಗಿ ಸೀನಿಯರ್ ಲೀಡ್ರು, ಬ್ಯಾಟ್ ರವಿ ಅಂತ ಅವರೆಲ್ಲ ಲೀಡರ್ಗಳಾಗಿ ತುಂಬಾ ಜನ ರಾಜಕೀಯದಲ್ಲಿ ಎಮರ್ಜ್ ಆಗಿದ್ರು. ನಮ್ಗೆ ರಾಜಕೀಯ ಒಲವಿರ್ಲಿಲ್ಲ ಮೊದ್ಲಿಂದಾನು, ಆದ್ರೆ ಕರ್ಕೊಂಡು ಹೋಗಿದ್ರು. ನನಗೂ ಸ್ಟೇಟ್ ಸೆಕ್ರೆಟರಿ ಮಾಡಿ ಒಂದು ರಾಜಕೀಯ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು 4 ಜನನ ಕರೆದಿದ್ದೀನಿ. ಹೇಳ್ಬೋದು ಅಂದ್ರೆ ರಾಮಕೃಷ್ಣ ಹೆಗಡೆ ಅವರು ನಮ್ಮ ಸಂಘನ ಉದ್ಘಾಟನೆಗೆ ಬಂದ್ರ, JH ಪಟೇಲ್ ಬಂದಿದ್ದಾರೆ, ದೇವೇಗೌಡರು ಬಂದಿದ್ದಾರೆ, ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಕರೆದಿದ್ದೆ ನಾನು, ನಮ್ಮ ಬಂಜಾರ ನಮ್ಮ ವಿದ್ಯಾರ್ಥಿ ವೇದಿಕೆ, ಬಂಜಾರ ವಿದ್ಯಾರ್ಥಿ ವೇದಿಕೆ ಉದ್ಘಾಟನೆಗೆ ಯೂನಿವರ್ಸಿಟಿ ಇಲ್ಲಿ ಇದ್ದಾಗ. ಹಂಗೆ ಗದ್ದಾರನ್ನು ಕರಿತಾ ಇದ್ವಿ, ಹೋರಾಟಗಾರರನ್ನು ಕರಿತಾ ಇದ್ವಿ, ಮಾದಿಗ ದಂಡೋರ ಸಂಘಟನೆಯಲ್ಲೇ ಸ್ಥಾಪನೆ ಮಾಡಿದ್ವಿ, ದಲಿತ ಸಂಘಟನೆಗಳನ್ನ ಕಟ್ಟೋದು, ಎಲ್ಲಾ ತರದ್ದು ನಮ್ಮ ನಾನ್ ಜಾತ್ಯತೀತ ಅವಾಗ್ಲಿಂದಾನು. ನಮ್ಗೆ ಬ್ರಾಹ್ಮಣರ ಮಹಾಸಭಾಗೂ ಹೋಗ್ತಾ ಇದ್ವಿ, ವೀರಶೈವ ವೇದಿಕೆಯಲ್ಲಿ ಇಲ್ಲಿ ತೊಡದಪ್ಪ ಛತ್ರದಲ್ಲೂ ಇರ್ತಾ ಇದ್ವಿ, ಚುಂಚನಗಿರಿ ಮಠದಲ್ಲೂ ಇರ್ತಾ ಇದ್ವಿ. ಯಾವ್ಯಾವ ಸಮುದಾಯದ ಹಾಸ್ಟೆಲ್ ಇದೆಯೋ ಆ ಎಲ್ಲಾ ಹಾಸ್ಟೆಲ್ ಗೋವಿಂದ ಸ್ವಾಮಿ ಇರೋನು. ಇಲ್ಲಿ ಗೊಲ್ರ ಹಾಸ್ಟೆಲ್ ಇರ್ತಾ ಇದ್ವಿ, ಕುರುಬರ ಹಾಸ್ಟೆಲ್ ಇರ್ತಾ ಇದ್ವಿ, ಎಲ್ಲಾ ಹಾಸ್ಟೆಲ್ ಹುಡುಗರು ಸಂಪರ್ಕದಲ್ಲಿ ಇರ್ತಾ ಇದ್ವಿ. GKVK ಹಾಸ್ಟೆಲ್ಗೆ ಹೋಗ್ತಾ ಇದ್ವಿ. ಲೇಡೀಸ್ ಹಾಸ್ಟೆಲ್ಲೂ ನನ್ಗೆ ನನ್ನೊಬ್ಬನಿಗೆ ಪ್ರವೇಶ ಕರೆದು, ಈ ಸರಿ ನಮ್ಮ ಹುಡುಗಿನ ನಿಲ್ಲಿಸ್ತಾ ಇದೀವಿ, ವಾಪಸ್ ತಗೊಂಡ್ಬಿಡಿ ಗೋವಿಂದ ಸ್ವಾಮಿ ಎಲೆಕ್ಷನ್ಗೆ ಅಂತ ಹೇಳಿ ತಕೊಂಡು ಅವ್ರ ಹುಡುಗಿನ ಗೆಲ್ಸ್ಕೊಂಡ್ರು. ಅದ್ರ ನೆಕ್ಸ್ಟ್ ಇಯರ್ಗೆ ಹುಡುಗಿರೇ ಕ್ಯಾಂಪೇನ್ ಮಾಡಿ ನನ್ನನ್ನು ಗೆಲ್ಸಿ ಅವರೆಲ್ಲ ಹೊತ್ಕೊಂಡು ಹೋಗಿದ್ರು ನನ್ನ. ಆತರ ಇತಿಹಾಸ ನಮ್ದೆಲ್ಲ. ಅವಾಗ ಆ ಕಾಲಕ್ಕೆ ಯಾರಾದ್ರೂ ಬೆಂಗಳೂರು ಯೂನಿವರ್ಸಿಟಿಲಿ ಸ್ಟೂಡೆಂಟ್ ಲೀಡರ್ ಆಗಿ ಆಯ್ಕೆ ಆಗ್ತಾರೆ ಅಂದ್ರೆ = MP. ನಮ್ಗೆ ವೆಹಿಕಲ್ ಕೊಡೋರು, ಒಂದು ಆಫೀಸ್ ಕೊಡೋರು. ಆಮೇಲೆ ಪ್ರಧಾನಿ ರಾಜೀವ್ ಗಾಂಧಿನ ನಾವು ನಿಲ್ಸಿ ಮಾತಾಡೋಷ್ಟು ಕೆಪಾಸಿಟಿ ಇತ್ತು ನಮ್ಗೆ. ನಿಲ್ಸಿ ಮಾತಾಡಿದೀನಿ. ಚುನಾವಣೆ ನಿಲ್ಸಿದ್ರು ಸ್ಟೂಡೆಂಟ್ ಎಲೆಕ್ಷನ್ಸ್. ನಾನು ಪಾಯಿಂಟ್ ಕೊಡಬೇಕು. ಅಶೋಕ್ ಕುಮಾರ್ ಅವಾಗ ಪೊಲೀಸ್ ಆಫೀಸರ್ ಅಲ್ಲಿ, ಅವರು ಇನ್ಸ್ಪೆಕ್ಟರ್ ಆದಾಗಿಂದಾನು ಅಲ್ಲಿದ್ರು. SP ಏನೋ ಆಗ ಅವರು ಹೇಳಿದ್ವಿ, ನಮ್ ಪಾಯಿಂಟ್ ಬೇಕು, ಕಮಿಷನರ್ ಮಾತಾಡಿ ಅಂತ. ಪ್ರಧಾನಿ ನಿಲ್ಸಕ್ ಉಂಟಾ ಎಲ್ಲಾದ್ರು? ಸಾಧ್ಯನೇ ಇಲ್ಲ ಅಂತ. ನಾವ್ ಬಿಡೋದೇ ಇಲ್ಲ ಹೋಗಕ್ಕೆ ಇಲ್ಲಿಂದ ಪ್ರಧಾನಿನ, ಎಷ್ಟು ಕ್ಯಾಂಪಸ್ ಹುಡುಗರು ಇಲ್ಲಿ ಇರ್ತಾರೆ ಅಂತ ಹೇಳಿದ್ವಿ. ಅವ್ರು ಕಮಿಷನರ್ ಮಾತಾಡಿ, ರಾಜೀವ್ ಗಾಂಧಿ ಪ್ರಧಾನಿ ಅವ್ರಿಗೆ ಕೇಳಿ, ಸ್ಟೂಡೆಂಟ್ ಆಯ್ತು 5 ನಿಮಿಷ ಟೈಮ್ ಕೊಡೋಣ ಮಾತಾಡ್ಲಿ ಅಂದ್ರು. ಅವ್ರಿಗೆ ಯಾರಿಗೂ ನಮ್ಮಲ್ಲಿ ಇದ್ದ ಬೇರೆಯವ್ರಿಗೆ ಹಿಂದಿ ಬರ್ತಿರ್ಲಿಲ್ಲ. ನಾನೇ ಹಿಂದಿಲಿ ಮಾತಾಡಿ ರಾಜೀವ್ ಗಾಂಧಿ ಅವ್ರಿಗೆ, ಸರ್ ಈ ತರ ಎಲೆಕ್ಷನ್ ಕೊಡ್ಬೇಕು ಅಂತ ಮೆಮೊರಂಡಮ್ ಕೊಟ್ಟು ಮಾಡ್ತೀನಿ ಅಂತೆಲ್ಲ. ಅಂದ್ರೆ ಒಬ್ಬ ಸ್ಟೂಡೆಂಟ್ ಲೀಡರ್ಗೆ ಎಷ್ಟು ಪವರ್ ಇತ್ತು ಅವಾಗ ಅಂತ ಹೇಳ್ತಾ ಇರೋದು. ಇವಾಗ ಒಗ್ಗಟ್ಟು ಇಲ್ಲ, ಪವರ್ ಇಲ್ಲ. ಪವರೇ ಇಲ್ಲ, ಸ್ಟೂಡೆಂಟ್ಗಳ ಆರ್ಗನೈಸೇಷನ್ ಇಲ್ಲ, ಎದುರ್ತಾರೆ. ಈಗ ಇಲ್ಲಿ ಗಿರೀಶ ನಮ್ಮ ಹುಡುಗ ಕೂತಿದ್ದಾನೆ, ಒಬ್ಬ MP ಹತ್ರ ಹೇಳ್ತಿದ್ದ, ಯೂನಿವರ್ಸಿಟಿಲಿ ನಮ್ಗೆ ಭಯ ಇದೆ ಸರ್, ಎಲ್ಲ ನಮ್ಗೆ ಗಲಾಟೆ ಅಂತೇಳಿ. ನಾನು ಹೇಳ್ದೆ, ಈ ಸ್ಟೂಡೆಂಟ್ ಲೀಡರ್ಗಳ ನೀವು ಹಿಂಗೆ ಹೇಳ್ತಿರಲ್ಲಪ್ಪ, ನಮ್ಮ ಕಾಲದಲ್ಲಿ ಯಾರು ನಾವು ಪ್ರಧಾನಿನು ಬಂದು ನಮ್ಗೆ JH ಪಟೇಲ್ ಹೇಳೋರು, ನನ್ನನ್ನು ಕರಿಯೋ ಯೂನಿವರ್ಸಿಟಿಗೆ ಬಂದು ಮಾತಾಡ್ತೀನಿ. ಏನ್ ಸ್ವಾಮಿ ನೀವು ಚೀಫ್ ಮಿನಿಸ್ಟರ್ ಅಲ್ಲಿ ಬಂದು ಏನ್ ಮಾತಾಡ್ತೀರಿ ಅಂತಲ್ಲ. ಅದು ಹೆಂಗೆ ಮಾಡಿದ್ರೆ ದಡ್ಡ. ಎಲ್ಲ ಹಳ್ಳಿ ಹುಡುಗರು ಇರ್ತಾರೆ. ಇಡೀ ಯೂನಿವರ್ಸಿಟಿ ಅಂದ್ರೆ ನನ್ನ ಪ್ರತಿಯೊಂದು ಹಳ್ಳಿಯ ಹುಡುಗರು, ಊರ್ನವರು, ಜಿಲ್ಲೆಯವರು ಇರ್ತಾರೆ. ನಾನು ಮಾತಾಡಿದ್ರೆ ಇಡೀ ಸ್ಟೇಟ್ಗೆ ಮಾತಾಡ್ದಂಗೆ ಇರುತ್ತೆ ಕಣೋ. ನಿನ್ಗೆ ಅಷ್ಟೆಲ್ಲ ಗೊತ್ತಿದ್ರೆ ನೀನೇ ಚೀಫ್ ಮಿನಿಸ್ಟರ್ ಆಗಿರುವೆ, ಕರಿಯೋ ಅನ್ನೋರು. ಆತರ ಇರೋದು. ಕರೆದು ಈ ಹುಡುಗನ್ ಕಾಯರ್ ಬೋರ್ಡ್ ಚೇರ್ಮನ್ ಮಾಡ್ರಿ ಅಂತ ಯಾರಿಗೋ ಹೇಳಿದ್ರು. ನಾನು ಕೇಳಕ್ ಹೋಗ್ಲಿಲ್ಲ, ಅವ್ರು ಮಾಡ್ಲಿಲ್ಲ. ಯಾರೋ ಜಯಣ್ಣ, ಡಾಕ್ಟರ್ ಜಯಣ್ಣ ಅಂತ ಅವ್ರ ಜೊತೆಗಿದ್ದ ನಾನು ಮಾಡಿಸ್ಕೊಂಡ್ಬಿಟ್ಟ. ನಾನು ಎಲ್ರಿ CM ಹೇಳಿದ್ರು ನನಗೆ, ಚೆನ್ನಾಗಿ ಸಂಘಟನೆ ಮಾಡಿದ್ದಾನೆ, ವಿದ್ಯಾರ್ಥಿಗಳನ್ನ ಮಾಡಿ ಅಂತ ಹೇಳಿದ್ದೆ. ಮಾಡಿದ್ರು, ನನ್ಗೆ ಮಾಡ್ಲೇ ಇಲ್ಲ, ಕರೀಲೇ ಇಲ್ಲ ಅಂತ. ಎಲ್ಲಿ ಕರೀತಾರೆ ಸದ್ಯ? ಅವರು ಪಾಪ ಹೋದ್ರು, ನಾವು ಹೋಗಿ ಮಾಡಿಸ್ಕೋಬೇಕಿತ್ತು. ಕರೆಕ್ಟ್, ನಮ್ಗೆ ಗೊತ್ತಿಲ್ಲ. ಕರೆಕ್ಟ್, ಹಳ್ಳಿ ಹುಡುಗರು. ಸರ್, ಒಂದ್ ನ್ಯಾಷನಲ್ ಅವಾರ್ಡ್ ತಗೊಳೋದೇ ತುಂಬಾ ಕಷ್ಟ, ತುಂಬಾ ಸಾಧನೆ ಮಾಡ್ಬೇಕು. ನಿಮ್ಗೆ 4 ನ್ಯಾಷನಲ್ ಅವಾರ್ಡ್, ಅದು ಗೋಲ್ಡ್ ಮೆಡಲ್. ಯಾವ ಒಂದು ಕಾರಣಕ್ಕೆ ಸರ್ ಇವೆಲ್ಲವೂ ಕೂಡ ಬಂದಿದ್ದು? ಹೇಗೆ ನೋಡಿ, ಅದರಲ್ಲಿ ಗೋಲ್ಡ್ ಮೆಡಲ್ ಅಲ್ಲೂ ಎಲ್ಲ ರವಿಶಾಸ್ತ್ರಿ ಅಂತೆ ಎಲ್ಲ. ಅದೇನು ಅಂದ್ರೆ ಯೂನಿವರ್ಸಿಟಿಲಿ ನನ್ನ ನಾಟಕ ವಿಭಾಗ, ನಂದು BA ನಾಟಕ ಇತ್ತು, BA ಡ್ಯಾನ್ಸ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ. ಆ ವರ್ಷದಲ್ಲಿ ಒಂದೊಂದೇ ಇರುತ್ತೆ. ಅದು ಡ್ಯಾನ್ಸ್ಗೂ ಇತ್ತು, ಮ್ಯೂಸಿಕ್ಗೂ ಇತ್ತು ಗೋಲ್ಡ್ ಮೆಡಲ್. ಮೆರಿಟ್ ಯಾರು ತಗೊಂಡಿಲ್ಲ ಆ ವರ್ಷ. ನಮ್ಗೆ ಭರತನಾಟ್ಯನ ಉಷಾದಾತರು, ಕಾಮತ್ ಅವರು ನಮ್ಗೆ ಭರತನಾಟ್ಯ ಹೇಳ್ಕೊಡೋರು. 100 ಮಾರ್ಕ್ಸ್ ಇತ್ತು. ಅದರಲ್ಲೂ ಟಾಪರ್ ನಾನು ಭರತನಾಟ್ಯದಲ್ಲಿ. ಆಕ್ಟಿಂಗ್ ಅಲ್ಲೂ ಬೆಸ್ಟ್. ಹಂಗಾಗಿ ನನಗೆ ಎಲ್ಲ ವಲಯ, ಮ್ಯೂಸಿಕ್ದು, ಡ್ಯಾನ್ಸ್, ಡ್ರಾಮಾದು, ಅದ್ರ ಸೇರಿ ಸಿನಿಮಾ ಕರಿಯರ್ ಗೋಲ್ಡ್ ಮೆಡಲ್ ಎಲ್ಲ 4 ನನಗೆ ಬಂದ್ಬಿಡ್ತು ಆ ವರ್ಷ. ಹಂಗಾಗಿ 4 ಗೋಲ್ಡ್ ಮೆಡಲ್ ತಗೊಂಡು ನಾನು. ಒಂದೇ ವರ್ಷದ 4 ಗೋಲ್ಡ್ ಮೆಡಲ್ ಯಾರಿಗೂ ಸಿಗಲ್ಲ, ಒಂದೇ ಸಿಗೋದು. ಕರೆಕ್ಟ್ ಸರ್. ಮೂವಿಗಳಲ್ಲಿ ಆಕ್ಟ್ ಮಾಡಿದ್ರಿ. ಈಗ ಒಂದು 60 ಮೇಲ್ ಸಿನಿಮಾ ಮಾಡಿದ್ದೀನಿ. ಓಕೆ ಸರ್. ಸೀರಿಯಲ್ 150 ಮೇಲಾಗಿದೆ. ಈಗ ಯಡಿಯೂರು ಸಿದ್ಧಲಿಂಗೇಶ್ವರ ಮೊನ್ನೆ ಬಂದಿರೋವರೆಗೂ ತಗೊಂಡ್ರೆ, ಲಂಕೇಶ್ವರ ಮೊಮ್ಮಗ ಸಿನಿಮಾಲು ಮಾಡಿದೆ ಹಂಗೆ. ಆಮೇಲೆ ನಮ್ಮ HM ರೇವಣ್ಣ ಅವ್ರ ಮಗ ಹೈಡ್ ಅಂಡ್ ಸೀಕ್ ಅಲ್ಲಿವರೆಗೂ. ನಾವು AK-47 ಇಂದ ಅದೇ ಹೇಳಕ್ ಬಂದಿದ್ದು ನಾನು. ಆಕ್ಚುಲಿ ಸಿನಿಮಾ ಶುರು ಮಾಡಿ ಅದನ್ನ ಹೇಳಲೇ ಇಲ್ಲ ನಾನು. ಹೌದು ಸರ್. ಯೂನಿವರ್ಸಿಟಿಲಿ ಫಸ್ಟ್ ಸಿನಿಮಾ ನಮ್ಮ ಅಂಬರೀಷ್ ಸಾಹೇಬ್ರದು,
ಪ್ರೊಫೆಸರ್ ಅಲ್ಲಿ ಆಕ್ಟ್ ಮಾಡಿದ್ದು ನಾನು. ಅಲ್ಲೇನಕೋ ಶೂಟಿಂಗಿಗೆ ಪರ್ಮಿಷನ್ ಬಂದ್ರು ಮ್ಯಾನೇಜರು, ಸ್ಟೂಡೆಂಟ್ ಲೀಡರ್ ಹೇಳಿದ್ರೆ VC ಕೊಡ್ತಾರೆ ಅಂತ ನನ್ನ ಹತ್ರಕ್ಕೆ ಬಂದಾಗ ನಾನು ಪರ್ಮಿಷನ್ ಕೊಡಿಸ್ದೆ ಅಷ್ಟೇ. ಆಮೇಲೆ ನೋಡಿದ್ರೆ ನಮ್ಮ ಇವರು ಹಳೆ ಡೈರೆಕ್ಟ್ರು ಪ್ರೊಫೆಸರ್ಗೆ ಯಾರು ತೀರ್ಕೊಂಡ್ರಲ್ಲ ಈ ಮೊನ್ನೆ, ನಮ್ಮ ದೊಡ್ಡ ಹೆಸರು ಮರ್ತೇವೆ ಸಾರಿ, ಅವರು ನನಗೆ ನೀನ್ ಆಕ್ಟ್ ಮಾಡಪ್ಪ, ನೀನ್ ನಾಟಕದವನು, ನೀನ್ ಮಾಡ್ಬೋದು ಅಂದ್ರು. ಸರಿ, ಯಾರು ಇವರು ಅರವಿಂದ್ ವಿಲನ್ ಮಾಡ್ತಾರಲ್ಲ ಅವ್ರ ರೋಲ್ ನನ್ ಕೊಟ್ಬಿಟ್ರು. ಅವ್ರು ಫಿಕ್ಸ್ ಆಗಿದ್ದ ಕಿತ್ ನನ್ ಕೊಟ್ಬಿಟ್ರು. ಅಂಬರೀಷ್ ಅವ್ರು ಬಂದ್ರು, ಅಳೋಕ್ ಶುರು ಮಾಡ್ಬಿಟ್ರು ಇವ್ರು ಅರವಿಂದ್. ಅಣ್ಣ ನನ್ ರೋಲ್ ಕಿತ್ತಾಕ್ಬಿಟ್ಟು ಅದ್ ಯಾರೋ ಹೊಸ ಹುಡುಗನ್ ಕೊಟ್ಬಿಟ್ಟಾರಣ ಅಂತ. ಅಂಬರೀಷ್ ಅವ್ರು ಯಾರ ಹೊಸ ಹುಡುಗ ಕರೀಲಿ ಅಂದ್ರು, ನನ್ ಕರೆದು ಏನೋ ಹೀರೋ ಇದ್ದಂಗಿದ್ಯಾ ಅಂದ್ರು. ನಾನು ಅವಾಗ ಬಾಡಿ ಬಿಲ್ಡರ್, ನಾವೆಲ್ಲ ಹೀರೋಗೆ ರೆಡಿ ಆಗಿದ್ದು. ಬರ್ಗೂರು ಅವರೆಲ್ಲ ನಮ್ಗೆ ಕರಡಿಪುರ ಅವು ಸಿನಿಮಾ ಮಾಡುವಾಗ ನೀವು ಹೀರೋ ಆಗ್ಬೇಕು, ನನ್ನ ಸಿನಿಮಾ ಸೀರಿಯಲ್ ಮಾಡ್ತಿದ್ದೆ ಅವಾಗ. ಸೀರಿಯಲ್ ಫಸ್ಟ್ ಮಾಡಿದ್ನ ಇದು ಫಸ್ಟ್ ಮಾಡಿದ್ನ ನೆನಪಿಲ್ಲ, ಸೀರಿಯಲ್ಗೂ ರೆಡಿ ಆಗಿದ್ವಿ ಆಗುವಂತ ತಯಾರು ಮಾಡಿಸಿದ್ರು ನಮ್ಗೆಲ್ಲ. ನಾವೆಲ್ಲ PT ಉಷಾ ಜೊತೆಗೆ, ಅಶ್ವಿನಿ ನಾಚಪ್ಪ, ತೆಂಡೂಲ್ಕರ್ ಜೊತೆಗೆ ಜಿಮ್ ಮಾಡೋ, MP ಗಣೇಶ್ ನಮ್ಗೆ ಅಲ್ಲಿ MA ಮಾಡಕ್ಕೆ ನಾನೇ ಹೆಲ್ಪ್ ಮಾಡಿದ್ದೆ. ಫ್ರೀ ಕಾರ್ಡ್ ಕೊಟ್ಟಿದ್ರು, ಎಲ್ಲಾ ಮಾಡ್ತಾ ಇದ್ವಿ. ಡೈಲಾಗ್ಗಳು ಹುಚ್ಚರು ತರ ಇಡೀ ಕ್ಯಾಂಪಸ್ ಗಾಂಧಿ ಭವನಲ್ಲಿ ಕುತ್ಕೊಂಡು ಕಿರ್ಚಾಡ್ತಾ ಇದ್ವಿ. ಸ್ಟಂಟ್ಗಳು ಮಾಡ್ತಾ ಇದ್ವಿ, ಹಗ್ಗ ಹಿಡ್ಕೊಂಡು 100 ಸರಿ ಹತ್ತೋದು ಇಳಿಯೋದು ಮಾಡ್ತಾ ಇದ್ವಿ. ಇವಾಗ ಮಾಡಕ್ಕಲ್ಲ, ಬಿಲ್ಡಿಂಗ್ ಇಂದ ಎಗರ್ತಾ ಇದ್ವಿ, ಜಂಪ್ ಮಾಡಿ ಸ್ಟಂಟ್. ಪುನೀತ್ ಅವರು ಏನ್ ಮಾಡ್ತಾರ ಅವೆಲ್ಲ ಮಾಡ್ತಿದ್ವಿ ನಾವು. ಓಡಾಗಿ ಲಾಗ ಹೊಡಿತಾ ಇದ್ವಿ, ಹಂಗ್ ರೆಡಿ ಆಗಿದ್ವಿ. ಹಾಗಾಗಿ ಏನ್ ಅವಕಾಶಗಳೇ ಇಲ್ಲ ಸಿನಿಮಾಗಳಲ್ಲಿ. ಆದ್ರೆ ಆಗ ಈ ತರದ ರೋಲ್ ಸೆಕೆಂಡ್ ಇರೋವರೆಗೂ ವಿಷ್ಣುವರ್ಧನ್ ಫಿಲಮ್ಗೆ ಈ ತರ ಇವರು ಕೊಟ್ರು ಅಂಬರೀಷ್ ಅವ್ರ ಜೊತೆಗೆ ಒಂದು ರೋಲ್. ಆಮೇಲೆ ಅಂಬರೀಷ್ ಕರೆದು ನೀನ್ ಅರ್ಧ ಮಾಡು, ಅವನ್ ಅರ್ಧ ಮಾಡ್ಲಿ, ಇಬ್ರು ಹಂಚ್ಕೊಂಡ್ರಿ ಅಂತ ತೀರ್ಮಾನ ಮಾಡಿ ಇಬ್ರು ಕೆಲೆಕ್ಟ್ ಮಾಡಿಸಿದ್ರು ಅವರು. ಅಂಬರೀಷ್ ಅವ್ರು ಅವಾಗ ಪರಿಚಯ ಆದಾಗ ಅವ್ರು ಆಗ್ತಾನೆ ರಾಮನಗರ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದ್ರು. ನನ್ನೇ ಕರ್ಕೊಂಡು, ನಾನು ಅವ್ರ ಜನತಾ ದಳದಲ್ಲಿ ಅಷ್ಟೊತ್ತಿಗೆಲ್ಲ ಸ್ವಲ್ಪ ಗುರ್ತಿಸ್ಕೊಂಡಿದ್ದೆ. ಅವ್ರು ದಳದಲ್ಲೇ ಇದ್ರು. ಫಸ್ಟ್ ಪೊಲಿಟಿಕಲ್ ಪಾರ್ಟಿ ಅಂತ ಜನತಾ ದಳ ಸರ್, ಆ ವಿದ್ಯಾರ್ಥಿ ಜನತಾ ದಳಕ್ಕೆ ತಗೊಂಡ್ಬಿಟ್ಟಿದ್ರು. ಅಲ್ಲಿ ಇವರೆಲ್ಲ ಇದ್ರಲ್ಲ, ಸಿದ್ದರಾಮಯ್ಯನವ್ರು ಇದ್ರು, ದೇವೇಗೌಡರು ಇದ್ರು, ಇಬ್ರಾಹಿಂ ಅವ್ರು ಇದ್ರು, ಜಯೇಶ್ ಪಟೇಲ್ ಇದ್ರು, ರಾಮಕೃಷ್ಣ ಹೆಗಡೆ ಅವ್ರು ಇದ್ರು. ಆಮೇಲೆ ಇವ್ರನ್ನೆಲ್ಲ ಕೂರಿಸ್ಕೊಂಡು ಭಾಷಣ ಮಾಡ್ತಿದ್ದ ಏಕೈಕ ಹುಡುಗ ನಾನು ಆ ಕಾಲಕ್ಕೆ. ಜಯೇಶ್ ಪಟೇಲ್ ಕರೆದು, ಇಲ್ಲಿರೋ MLAಗಳು ಬೈಯೋರವ್ರು, ನನ್ನ ಮಕ್ಕಳು JP ಗೊತ್ತಿಲ್ಲ, JP ಯಾರು ಅಂತ ಕೇಳ್ರಿ ಇವ್ರಿಗೆ ಏನಾರು, ಯಾರು ಸರ್ ಅವರು ಅಂತ ಕೇಳೋರು MLAಗಳು. JPಗೆ ಜಯಪ್ರಕಾಶ್ ನಾರಾಯಣ ಅವ್ರ ಆ ಪಕ್ಷ ಕಟ್ಟದವ್ರಲ್ವ. ಈ ಹುಡುಗನ ಹತ್ರ ಮಾತಾಡ್ಸ್ತೀನಿ, ನಾಚಿಕೆ ಆಗ್ಬೇಕು ಅವ್ರಿಗೆ, ನೀನ್ ನಾಳೆ JP ಬಗ್ಗೆ ಓದ್ಕೊಂಬ, ಭಾಷಣ ಮಾಡು ಅನ್ನೋರು. ಬಿಡೋರು ನಮ್ಗೆ. ಸರ್ ನಿಮ್ಗೆ ಸ್ಟೇಜ್ ಫಿಯರ್ ಎಲ್ಲ ಇತ್ತಲ್ಲ, ರಂಗಭೂಮಿ ಅಲ್ವಾ, ಈಗಿಂದ ಜೋರಾಗಿದ್ವಿ ಆಗ. ಈಗಾದ್ರೂ ಅಳುಕ್ತಿದ್ವಿ ಸ್ವಲ್ಪ ಮಾತಾಡಕ್ಕೆ. ಅವಾಗ ಪಾದರಸ ಹತ್ರ ಇದ್ದವನು, ಹುಡುಗರಲ್ವಾ, ಯಂಗ್ ಏಜ್, 25 ವರ್ಷ. ಆ ಏಜ್ ಅಲ್ಲಿ ಸಖತ್ ಏನಾರು ನುಂಗಾಕ್ತಿದ್ವಿ, ಯಾರನ್ನು ಕೇರ್ ಮಾಡ್ತಿರ್ಲಿಲ್ಲ, ಹಂಗಿರ್ತಾ ಇದ್ವಿ. ನಮ್ಗೆ CM ಇದ್ರು ಲೆಕ್ಕ ಇಲ್ಲ. ಗವರ್ನರ್ಗೆ ಹೇಳ್ತಿದ್ದೆ, ಕನ್ನಡ ಕಲಿಲ್ಲ, ಕರ್ನಾಟಕ ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದೆ ನಾನು. ಕನ್ನಡ ಹೋರಾಟನೂ ಕಟ್ಟಿದ್ದೆ ನಾನು, ಕನ್ನಡ ಯುವ ಸೇನೆ ನಾನೇ ಪ್ರೆಸಿಡೆಂಟ್ ಆಗಿದ್ದೆ. ಎಲ್ಲ ಮಾಡ್ತಿದ್ವಿ ಅವಾಗ. ಪಟಾಳ್ ನಾಗರಾಜ್ ಜೊತೆಗೂ ನಾವೇ ನಿಂತ್ಕೊತಾ ಇದ್ವಿ, G ನಾರಾಯಣ್ ಕುಮಾರ್ ಅವ್ರ ಜೊತೆಗೂ ನಾವೇ ನಿಂತ್ಕೊಳ್ತಾ ಇದ್ವಿ. ಆಮೇಲೆ ನಮ್ಮ ಜಾಣಗೆರೆ ವೆಂಕಟರಾಮಯ್ಯ ಅವ್ರ ಜೊತೆಗೆ ಇರ್ತಾ ಇದ್ವಿ. ಹುಡುಗರಾದ್ರೂ ಎಲ್ಲಾ ಕಡೆ ಆಕ್ಟಿವ್ ಆಗಿರ್ತಾ ಇದ್ವಿ, ಹೋರಾಟಗಳಲ್ಲಿ ಇರ್ತಾ ಇದ್ವಿ. ಆರ್ಟ್ಸ್ ಕಾಲೇಜ್ ಅಲ್ವಾ, ಎಲ್ಲಾ ಹೋರಾಟಕ್ಕೆ ನಮ್ಮನೆ ಕರೆಯೋರು. ಅದ್ರಲ್ಲೂ ಲೀಡರ್ಗಳು ನಾವು. ಅಂದ್ಮೇಲೆ ಮುಗೀತು, ದುಡ್ಡು ಮಾತ್ರ ಯಾರು ಕೊಡ್ತಿರ್ಲಿಲ್ಲ, ಉಚಿತವಾಗಿ ಸೇವೆ ಮಾಡಿಸ್ಕೊಳ್ಳೋರು. ಪಟಾಳ್ ನಾಗರಾಜ್ ಅವ್ರಿಗೆ ಹೇಳ್ತಾ ಇದೆ, ಸರ್ ಅಷ್ಟೊಂದು ಹುಡುಗರು ಕರ್ಕೊಂಡ್ ಬಂದಿದ್ದೀನಿ, ಫೋಟೋ ಹೊಡ್ಸ್ಕೊಂಡು ಹೋಗ್ಬಿಡ್ತಾ ಇದೀರಿ, ಅವ್ರಿಗೆ ಟೀ ಕಾಸು ಕೊಡಿ ಸರ್ ಅಂತಿದ್ದೆ. ಒಂದ್ ಕೆಲ್ಸ ಮಾಡೋ, ಎಲ್ಲಾರು ವುಡ್ಲ್ಯಾಂಡ್ ಕರ್ಕೊಂಬಾನವ್ರು. ಇಲ್ಲಿ ಕಾರ್ಪೊರೇಷನ್ ಸರ್ಕಲ್ ಇಂದ, ಇದು ಸರ್ಕಲ್ ಇಂದ ವುಡ್ಲ್ಯಾಂಡ್ ಎಲ್ಲಿ ಕರ್ಕೊಂಡೋದ್, ನಮ್ಗೆ ಆಟೋಗೂ ಕಾಸು ಇರ್ತಿರ್ಲಿಲ್ಲ, ಟೀಗೆ ಕಾಸು ಇಲ್ದವ್ರಿಗೆ ಬಾನವ್ರು ಅಂದ್ರೆ ನಮ್ಗೆ ಮಾಡಿಸ್ಬಿಟ್ಟು ಹೋಗ್ಬಿಡೋದು. ಹೆಂಗಿರಿ ಬರಲ್ಲ ಆಗಲ್ಲ ಅಂತ ಬೈಕತ್ತಾ ಇದ್ವಿ. ಏನ್ ಸರ್ ಹೋರಾಟಗಾರರು ಅಂತೀರ ನೀವು, ಹುಡುಗರಿಗೆ ಟೀನೂ ಕೊಡ್ಸಲ್ಲ ಅಂತ. ಆಮೇಲೆ ನಾವು ಟೀ ಕೊಡಿಸ್ತವ್ರೆಲ್ಲ ಇವತ್ತು MLA ಮಿನಿಸ್ಟರ್ ಆಗಿ, ಕ್ಯಾಬಿನೆಟ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಅವರೆಲ್ಲ. ನಮ್ಗೆ ಟೀ ಕೊಡ್ಸೋಕು ಕಾಸಿಲ್ಲ ಅಂದ್ರೆ ಎಲ್ಲ ಏರಿಯಲ್ಲಿ 100-150 ಜನ ಹುಡುಗರು ನಮ್ ಫಾಲೋವರ್ಸ್ ಇರೋರು ಆ ಕಾಲಕ್ಕೆ. ಸ್ಟೂಡೆಂಟ್ ಲೀಡರ್ ಅಂದ್ರೆ ನಾವೆಲ್ಲ ಕಾಲ್ ಕೊಟ್ರೆ ಎಲ್ಲಾ ಕಾಲೇಜ್ ಬಂದ್ ಮಾಡೋ ತರ ಕೆಪಾಸಿಟಿ ಇತ್ತು. ಒಂದೇ ಇವತ್ತು ಸ್ಟ್ರೈಕ್ ಮಾಡ್ಬೇಕು, ಬಸ್ ಧಾರಣೆ ಜಾಸ್ತಿ ಆಗಿದೆ, 4 ಆಣೆ ಜಾಸ್ತಿ ಮಾಡಿದ್ದಾರೆ, ಸ್ಟ್ರೈಕ್ ಮಾಡೋಣ ಬರೋ ಅಂತಿದ್ವಿ. ಎಲ್ಲ ಸ್ಕೂಲ್ ಕಾಲೇಜ್ ಎಲ್ಲ ಅವರೇ ಹೋಗಿ ವಾಲಂಟಿಯರ್ ಕ್ಲೋಸ್ ಮಾಡಿಸಿ ಸ್ಟ್ರೈಕ್ ಬಂದ್ಬಿಡೋರು ಹುಡುಗರು, ಆತರ ಇತ್ತು. ಹಂಗಾಗಿ ಚೀಫ್ ಮಿನಿಸ್ಟರ್ ನಮ್ಮನ್ನ ಕರೆಯೋರು. ಆ ಲೆವೆಲ್ ಅಲ್ಲಿ ಇರೋದು ಸ್ಟೂಡೆಂಟ್ ಆರ್ಗನೈಸೇಷನ್. ನೆಟ್ವರ್ಕಿಂಗ್ ಪೇಜರ್ ಇರೋದು ನಮ್ಮ ಹತ್ರ, ಎಲ್ಲರಿಗೂ ಪೇಜ್ ಅಲ್ಲಿ ಮೆಸೇಜ್ ಹಾಕ್ತಿದ್ವಿ. ಪೇಜ್ ಎಲ್ಲ ಇಟ್ಕೊತಿದ್ವಿ, ಫೋನ್ ಇರ್ಲಿಲ್ಲ. ಮೊಬೈಲ್ ಫಸ್ಟ್ ನೋಡಿದ್ ನಾನು ದೂರದರ್ಶನ್ ಪ್ರೋಗ್ರಾಮ್ ಮಾಡಿ ಗೇಮ್ ಶೋ ಮಾಡಿದೆ ಒಂದು. ಶತ್ರುಘ್ನ ಸಿನ್ಹಾ ಅವರ ರಿಲೇಟಿವ್ ಯಾರೋ ಪ್ರೊಡ್ಯೂಸರು ಕರ್ನಾಟಕದಲ್ಲಿ ಹುಡುಕ್ತಾ ಇದ್ರು ಪ್ರದರ್ಶನ ಕಲೆಯಲ್ಲಿ, ಅವನೇ ಒಬ್ಬ ಇವನ್ ತಗೊಳ್ರಿ ಅಂತ.
ಆಕ್ಟಿವ್ ಆಗಿದ್ವಲ್ಲ ಎಲ್ಲಾ ಕಡೆ. ಭಾರತೀಯ ವಿದ್ಯಾಭವನಲ್ಲೂ ನಾವೇ ಕೆಲಸ ಮಾಡ್ತಿದ್ವಿ, ದೂರದರ್ಶನ ನಾವೇ, ಆಕಾಶವಾಣಿ ಯುವವಾಣಿ ಪೂರ್ತಿ ನಾವೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ನಿರ್ಮಲಾ ಎಲಿಗಾರ್ ಅವರು, ಬರೀರಿ ಅನ್ನೋರು, ಎಲ್ಲಾರ್ಗು ದೂರದರ್ಶನ ಯಾವ್ದು ಬಿಡ್ತಿರ್ಲಿಲ್ಲ. ನ್ಯೂಸ್ ರೀಡಿಂಗೂ ಹೋಗ್ತಾ ಇದ್ವಿ, ಎಲ್ಲಾ ಕಡೆ ಸಾಂಗ್ ಅಂಡ್ ಡ್ರಾಮಾದವ್ರು ಏನೋ ಕರೆದ ನಾಟಕ ಮಾಡಕ್ ನಾವೆಲ್ಲ ನಿಮ್ಮ ನ್ಯೂಸ್ ರೀಡಿಂಗ್ ನೋಡ್ಕೊಂಡು ಬೆಳ್ದವ್ರು ಸರ್ ಆಕ್ಚುಲಿ. ನಾನು ಅದೇನೆ ಈ ಟಿವಿನಲ್ಲಿ ಫಸ್ಟ್ ನಮ್ಗೆ ಶುರು ಆಯ್ತಲ್ಲ, ನಾನು ಅರ್ಜಿ ಹಾಕಿದ್ದೆ, ನನ್ಗೆ ಇಲ್ಲಿ ನ್ಯೂಸ್ ರೀಡರ್ ಆಗಿದೆ. ಅಲ್ಲೇನೋ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಏನೋ ತಗೊಳ್ತಾರೆ ಅಂತ ಹೋದ್ರೆ 5,000 ಕೊಡ್ತೀನಿ ಅಂದ್ರು. ನಾನು ಇಲ್ಲಿ ನ್ಯೂಸ್ ರೀಡರ್ ಅಲ್ಲಿ 2-3 ಸಾವಿರ ದುಡಿತಿದ್ದೆ. ಅಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಒಂದ್ 2-3 ಸಾವಿರ ದುಡಿತಿದ್ದೆ. ಆಮೇಲೆ ಬರವಣಿಗೆ, ಭಾಷಣ ಮಾಡೋದು, ನಿರೂಪಣೆ ಮಾಡಕ್ ಹೋಗೋದು, ಎಲ್ಲದ್ರಲ್ಲಿ ನನ್ಗೆ 10-15 ಸಾವಿರ ಆ ಕಾಲಕ್ಕೆ ದುಡಿತಿದ್ದವನ್ಗೆ 5,000 ಅಂದ್ರೆ ನಾನು ಬರಲ್ಲಪ್ಪ ಅಂದೆ. ಅಲ್ಲಿ ಅಮಿತ್ ಪಾಳ್ಯ ಅವರು, ಗೌರಿ ಶಕ್ಕಿ ಅವರು, ರಂಗನಾಥ್ ಅವರು, ಆಮೇಲೆ ನಮ್ಮ ರಮಾಕಾಂತ್ ನಮ್ಮ ಮನೆಗೆ ಬರೋನು. ಅಲ್ಲಿ ಅವರೆಲ್ಲ ಸೀನಿಯರ್, ನೀನು ದೂರದರ್ಶನ್ ನ್ಯೂಸ್ ರೀಡರ್ ಅಂದ್ರೆ ಅಚ್ಯುತನ್ ಜೊತೆಗೆ ಅಂದ್ರೆ ನೀವು ಗ್ರೇಟ್ ಅಪ್ಪ, ನಮ್ಗೆ ಹೇಳ್ಕೊಡ್ರಪ್ಪ ಹಿಂಗೆ ನ್ಯೂಸ್ ಪ್ರೆಸೆಂಟ್ ಮಾಡೋದು, ಇಂಟ್ರೂ ಇದೆ ಅಂತೆಲ್ಲ ಹೇಳಿಸ್ಕೊಳ್ಳೋರು. ಹೇಳ್ತಿದ್ದೆ ಅವ್ರಿಗೆ. ಅಂದ್ರೆ ಒಂದ್ ರೀತಿ ಅವ್ರಿಗೂ ನನ್ ಗುರು ತರ. ಇವತ್ತು ಅವ್ರ ಗುರು ತಿಳಿತಾರ ಇಲ್ಲೋ ಗೊತ್ತಿಲ್ಲ, ಬಟ್ ಎಲ್ರಿಗೂ. ರಮಾಕಾಂತ್ ನಮ್ಮ ಅಕ್ಕನ ಮಗ ಜೊತೆಗೆ ಓದಿದ್ದು. ನಮ್ಮ ಮನೆಗೆ ನ್ಯೂಸ್ ರೀಡರ್ ಅಂತ ಅವ್ನಿಗೆ ಇಂಟ್ರೆಸ್ಟ್ ಇರೋದು ಗೊತ್ತಿಲ್ಲ, ಬರೋನು ಒಂದು ಎಲ್ಲ ಕೇಳ್ಕೊಂಡವ ನ್ಯೂಸ್ ಹೆಂಗ್ ಸರ್ ಪ್ರೆಸೆಂಟ್ ಮಾಡ್ಬೇಕು, ಏನ್ ಮಾಡ್ಬೇಕು. ಇವತ್ತು ರಮಾಕಾಂತ್ ಟಿವಿ ಫೈಲ್ ಇದಾರೆ, ಟಿವಿ ಫೈಲ್ ಸಂಪಾದಕರಾಗಿದ್ದಾರೆ, ಪ್ರಧಾನ ಸಂಪಾದಕರೇನೆ ಅವರು. ಈಗೇನ್ ಟಚ್ ಇಲ್ಲ ನನಗೆ, ಬಟ್ ಅವಾಗ ಬರೋರು. ಇಲ್ಲ, ನಾನು ನ್ಯೂಸ್ 18 ಇದ್ದಾಗ ನಮ್ಗೂ ಅವ್ರ ಗುರುಗಳು, ನಾನು ಆಂಕರಿಂಗ್ ಅಂತ ಬಂದಾಗ ನಮ್ಗೆಲ್ಲಾನು ಕೂಡ ಒಂದಷ್ಟು ಎಲ್ಲ ಹೇಳ್ಕೊಟ್ಟಿ, ಅವ್ರ ಆಂಕರ್ ಚೀಫ್ ಆಗಿದ್ರು ಅವಾಗ. ಕೆಲಸ ನಮ್ಗೆ ಕನ್ನಡ ಕಲ್ಸಿದ ಅಚ್ಯುತನ್. ಈಗ ನಾನು ಆಗ್ಲೇ ಹೇಳ್ತಿದ್ದೆ, 250 ಪದಗಳು ಕನ್ನಡದ್ದು. ನಾವು ಮೊನ್ನೆ ನಾಗಾಭರಣ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಾಗ ಕನ್ನಡ ಮೇಷ್ಟ್ರು, ವ್ಯಾಕರಣದ ಮೇಷ್ಟ್ರು, ಕನ್ನಡ ಮೇಷ್ಟ್ರು ಕೊಡೋ ನೀನು ಒಂದು ಪಾಠ ಮಾಡೋನವರು. ನಾವು ಇಸ್ರೋ ಡೈರೆಕ್ಟರ್ಗೂ ಕನ್ನಡ ಕಲ್ಸಕ್ ಹೋಗ್ತಿದ್ದೆ, ಅಂದ್ರೆ ಸಂಸ್ಕೃತಿ ಇಲಾಖೆ. ಹಂಗೆ ನಾವು ಕನ್ನಡದಲ್ಲಿ ಪಂಡಿತರಾಗ್ಬಿಟ್ಟಿದ್ದೋ. ಇವ್ರು ಅಚ್ಯುತನ್ ಇಂಥವ್ರ ಜೊತೆ ನ್ಯೂಸ್ ಏನಂದ್ರೆ ಚಳುವಳಿ, ಚಳವಳಿ, ಈ ಡಿಫ್ರೆನ್ಸ್ ಯಾವ್ದು ಸರಿ ಅಂತ. ಅಂತಾರಾಷ್ಟ್ರೀಯ ನ್ಯೂಸ್ ಪ್ರೆಸೆಂಟ್ ಅಲ್ಲಿ ಯಾವ್ದು ಸರಿ, ಅಡಿಗೆ, ಅಡುಗೆ, ಅಡಕೆ, ಅಡಿಕೆ, ಹಿಂಗೆ ಡೀಟೇಲ್ ಆಗಿ ಹೋಗ್ತಾ ಇದ್ವಿ. ಈ ಪ್ರತಿಯೊಂದನ್ನು ಅಳೆದು ತೂಗಿ ಅಕ್ಷರಗಳನ್ನ ಪ್ರೆಸೆಂಟ್ ಮಾಡೋದು ನ್ಯೂಸ್ ಅಲ್ಲಿ. ಆಮೇಲೆ ನಮ್ಗೆ ತುಂಬಾ ಗಂಭೀರವಾಗಿ ನ್ಯೂಸ್ ಪ್ರೆಸೆಂಟ್ ಮಾಡೋದು ಹೇಳ್ಕೊಟ್ಟಿದ್ರು. ಇವತ್ತಿನ ತರ ಎಲ್ಲ ಇವಾಗ ಕೂಗಾಟ, ಅರ್ಚಾಟ, ಕಿರ್ಚಾಟ, ಬೈಯೋದು, ಬಾಯ್ ಮಾಡೋದು, ಜಂಕಿ ಹಾಕೋದು ಎಲ್ಲ ನ್ಯೂಸ್ ಆಗೋಗಿದೆ. ಚಿಟಿಕೆ ಹೊಡಿಯೋದು, ಚಾಲೆಂಜ್ ಮಾಡ್ತೀನಿ ನಾಳೆ ನಿನ್ಗೆ, ನೋಡು ನಿನ್ ಗೌರ್ಮೆಂಟ್ ಇರುತ್ತಾ ಅಂತ ಎದುರಿಸೋ CM-ಗೆ, ಅದು ನ್ಯೂಸ್ ಅನ್ನೋ ತರ ಆಗೋಗಿದೆ ಈಗ. ಬಟ್ ಮೆಥಡೇ ಚೇಂಜ್ ಆಗಿದೆ. ಅಷ್ಟು ಡಿಬೇಟಲ್ ಫೈಟ್ಗಳೇ ಅದರಲ್ಲಿ ಈಗ ನಾನು ಅದೇ ಮೊನ್ನೇನು ಅದೇ ಹೇಳಿದೆ, ರಂಗನಾಥ್ ಅವ್ರಿಗೆ ಒಂದು ವೆಯ್ಟೇಜ್ ಇದೆ, ಸಾಕಷ್ಟು ತಿಳ್ಕೊಂಡಿದ್ದಾರೆ, ಪ್ರಬುದ್ಧತೆ ಇದೆ. ಅವರು ಪ್ರೆಸೆಂಟ್ ಮಾಡೋದಕ್ಕೂ ಇವತ್ತು ಬರೋ ಹುಡುಗ ಮಾಡೋದಕ್ಕೂ ಡಿಫರೆನ್ಸ್ ಇರುತ್ತೆ. ಅದನ್ನ ತಿಳ್ಕೊಬೇಕು ನಾವು ನ್ಯೂಸ್ ಪ್ರೆಸೆಂಟ್ ಮಾಡೋದು. 5W1H ಥಿಯರಿ ನಾವು ಒಂದು ರಂಗಭೂಮಿಲಿ ಕಲಿತೀವಿ, ಜರ್ನಲಿಸಮ್ ಅಲ್ಲಿ ಹೇಳ್ಕೊಡಲ್ಲ ಇವತ್ತು. ಹೌದು, ರಂಗಭೂಮಿ ಯಾಕೆ ಗ್ರೇಟ್ ಅಂದ್ರೆ ಎಲ್ಲವನ್ನ ಕಲಿಸುತ್ತೆ. ಸೈಕಾಲಜಿಸ್ಟ್ ನಾವು, ಎಕನಾಮಿಸ್ಟ್ ನಾವು, ಶಿಕ್ಷಣ ತಜ್ಞರು ನಾವು, ಕಾರ್ಪೆಂಟ್ರು ನಾವೇ, ಮೊಳೆ ಹೊಡೆಯೋರು ನಾವೇ, ಎಲೆಕ್ಟ್ರಿಷಿಯನ್ ನಾವೇ, ಕಲಾವಿದ್ರು ನಾವೇ, ಡೈರೆಕ್ಟ್ರು ನಾವೇ, ಮೇಕಪ್ ಬರೆಯೋರು ನಾವೇ, ಮೇಕಪ್ ಆರ್ಟಿಸ್ಟ್ ನಾವೇ. ಮೇಕಪ್ ಅಲ್ಲಿ ಎಷ್ಟು ತರ ಅದೇ ಅಂತ ನಾವ್ ಹೇಳ್ಕೊಡ್ತೀವಿ, ಕಲರ್ ಕಾಂಬಿನೇಷನ್ ಹೇಳ್ಕೊಡ್ತೀವಿ. ನಿಮ್ಗೆ ಟಿವಿ ಕ್ಯಾಮ್ರಾಗೆ ಇಲ್ಲಿ ನನಗೆ ಯೆಲ್ಲೋ ಲೈಟ್ ಹಾಕ್ಬಿಟ್ಟು ರೆಡ್ ಲಿಪ್ಸ್ಟಿಕ್ ಹಾಕ್ಬಿಟ್ರೆ ಕಪ್ ಕಾಣ್ಬಿಡತ್ತೆ. ನಮ್ಗೆ ಅದು ಗೊತ್ತಿರುತ್ತೆ ಥಿಯೇಟರ್ ಅಲ್ಲಿ, ನಿಮ್ಮಲ್ಲಿ ಲೈಟಿಂಗ್ ಡಿಸೈನರ್ಗೆ ಗೊತ್ತಿರಲ್ಲ ಇವತ್ತು ಅಲ್ವಾ. ಈ ತರದ್ದು ಎಲ್ಲವನ್ನೂ ನಾವು ಕಲಿತಾ ಸಂಶೋಧನೆ ಮೇನ್. ಒಂದು ಕಾಸ್ಟ್ಯೂಮ್ ಮಾಡ್ಬೇಕಾ, ಸಂಶೋಧನೆ ಮಾಡ್ತೀವಿ. ಒಂದೇ ಹ್ಯಾಂಡ್ ಪ್ರಾಪ್ಸ್, ಕತ್ತಿ ಮಾಡ್ಬೇಕಾ, ಅದು ಯಾರ ಕತ್ತಿ, ಎಲ್ಲಿಂದ ಬಂತು, ಯಾವ ತರ ಇರ್ತಿತ್ತು, ಅದ್ರ ಮೇಲೆ ಏನ್ ಹೆಸರು ಇರ್ತಿತ್ತು, ಯಾವ ತರದ ಶೇಪ್ ಅಲ್ಲಿ ಇರ್ತದೆ, ಅದನ್ನ ಸಂಶೋಧನೆ ಮಾಡದೆ ನಾವು ಮೆಟೀರಿಯಲ್ ಮಾಡಕ್ಕೆ ಆಗಲ್ಲ. ಹೌದು, ಎಲ್ಲವನ್ನ ಹೇಳ್ಕೊಡುತ್ತೆ. ಹಂಗಾಗಿ ತುಂಬಾ ಜನಕ್ಕೆ ಹೇಳ್ತಿರ್ತೀನಿ, ರಂಗಭೂಮಿಗೆ ಬನ್ನಿ, ಶಿಕ್ಷಣದಲ್ಲಿ ಅದೊಂದು ಪಠ್ಯ ಮಾಡಿಸಿದ್ವಿ. ಶಿಕ್ಷಣ ಇಲಾಖೆಯಲ್ಲಿ ನಾವು ಡ್ರಾಮಾ ಟೀಚರ್ ಅಪಾಯಿಂಟ್ ಮಾಡಿಸಿದ್ರೆ ಪಠ್ಯ ಆಗ್ಲಿಲ್ಲ, ಟೀಚರ್ ಬಂದ್ರು, ಅವ್ರು ಹೋಗ್ಬಿಟ್ಟು ಕ್ರಾಫ್ಟ್ಸ್, ಸೈನ್ಸ್ ಏನೋ ಮಾಡ್ಕೊಂಡಿರ್ತಾರೆ. ಹಂಗೆ ಆಗೋದು. ಈಗ ಫಿಲಂ ಅಕಾಡೆಮಿ ಡಿಸೈನ್ ಮಾಡಿದ್ರಲ್ಲಿ ನಾನು ಒಬ್ಬ, ಭಾಷಾ ನಾವೆಲ್ಲ ಕೈವಾರದಲ್ಲಿ ಕುತ್ಕೊಂಡು ಮಾಡಿದ್ವಿ. ನಮ್ಮ ಉದ್ದೇಶ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಮ್ಮ ಸಿನಿಮಾ ಕ್ಷೇತ್ರ ತಗೊಂಡು ಹೋಗ್ಬೇಕು ಅಂತ ಇದ್ದಿತ್ತು. ಅದೊಂದು ಶಿಕ್ಷಣ ಆಗ್ಬೇಕು ಅಂತ. ಈ ಮೇಕಪ್ ಅಲ್ಲಿ ಎಷ್ಟು ತರ ಮೇಕಪ್ ಇದೆ ಅಂತ ನಮ್ಮವ್ರಿಗೆ ಯಾವ ಏಜ್ಗೆ ಎಲ್ಲಿ ಏಜ್ ಲೈನ್ ಬರುತ್ತೆ ಅಂತ ಗೊತ್ತಿರಲ್ಲ. 25 ವರ್ಷಕ್ಕೆ ಎಲ್ಲಿ ಏಜ್ ಲೈನ್ ಬರುತ್ತೆ, ಇಲ್ಲೋ ಎಲ್ಲಿ ಏಜ್ ಲೈನ್ ಬರುತ್ತಾ, ಇಲ್ಲಿ ಕ್ರೋಫಿಟ್ ಅಂತೀವಿ, ಇಲ್ಲಿ ಏಜ್ ಲೈನ್ ಬರುತ್ತೆ, ಇಲ್ಲಿ ಹಣೆ ಮೇಲೆ ಬರುತ್ತೆ, ಆಮೇಲೆ ಕುತ್ತಿಗೆ ಸುಕ್ ಬರುತ್ತೆ. ಒಂದೊಂದು ಏಜ್ ಒಂದೊಂದು ಸುಕ್ಕು ಸ್ಟಾರ್ಟ್ ಆಗುತ್ತೆ. ಅದು ಮೇಕಪ್ ಮ್ಯಾನ್ ಗೊತ್ತಿಲ್ಲ ಅಂದ್ರೆ ಏನಕ್ಕೆ ಮೇಕಪ್ ಮಾಡ್ತೀಯ ನೀನು? ಅದ್ರಲ್ಲಿ ಕ್ಯಾರೆಕ್ಟರ್ ಮೇಕಪ್, ಸ್ಟ್ರೈಟ್ ಮೇಕಪ್, ಮೊಸೈಕ್ ಮೇಕಪ್, ಸ್ಕಲ್ಪ್ಚರ್, ಯಾವ ಮೇಕಪ್ ಮಾಡ್ತೀಯ? ಈಗ ಆಕ್ಟಿಂಗ್ ಅಲ್ಲಿ ಸ್ಟೈಲ್ ಆಫ್ ಆಕ್ಟಿಂಗ್, ಪುನೀತ್ ಸ್ಟೈಲ್ ಆಫ್ ಆಕ್ಟಿಂಗ್ ಎಲ್ರಿಗೂ ಬರಲ್ಲ, ಅವ್ರದೇ ಒಂದು ಸ್ಟೈಲ್ ಇದೆ, ಅದನ್ನ ನಾವು ಸ್ಟಡಿ ಮಾಡ್ಬೇಕಂತ. ಈಗ ರಿಯಲಿಸಮ್, ರಿಯಲಿಸ್ಟಿಕ್, ಸ್ಟೈಲೈಸ್, ಅದರಲ್ಲೂ ಅಷ್ಟೇ
ಅಕ್ರೋಬ್ಯಾಟಿಕ್ ಆಕ್ಟಿಂಗ್. ಈಗ ನಮ್ಮಲ್ಲಿ ಪಾಶ್ಚಾತ್ಯ ಸಿದ್ಧಾಂತಕಾರರೆಲ್ಲ ಆಕ್ಟಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ನಾನು ಇವತ್ತೇನು ನೀವು ಇದು ಮಾಡ್ತೀರಲ್ಲ ಸ್ಪೈ ಕ್ಯಾಮ್ರಾಗಳು, ಇದನ್ನ ಈ ಟಿವಿಗೆ ಆರಂಭದಲ್ಲೇ ಹೇಳಿದ್ದೆ ನಾನು. ಈಗ ಯಾರೋ ಒಬ್ಬ ಬ್ಲಾಕ್ ಟಿಕೆಟ್ ಮಾಡ್ತಾನೆ, ಯಾರೋ ಡ್ರಗ್ ಮಾರ್ತಾನೆ, ಯಾರೋ ಒಂದು ವೇಷವಾಟಿಕೆ ಮಾಡ್ತಾನೆ ಅಂದ್ರೆ ನಾವು ಅವನ್ನ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು, ವೆಪನ್ಸ್ ತಗೊಂಡು, ಪರ್ಮಿಷನ್ ತಗೊಂಡು ನಾವು ಕಸ್ಟಮರ್ ತರ ಹೋಗಿ ಅವನ್ ಎಕ್ಸ್ಪೋಸ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಆ ಕಾಲಕ್ಕೆ ನಾನು ಹೇಳಿದ್ದೆ. ಇವತ್ತದು ತುಂಬಾ ಜೋರಾಗಿ ನಡೀತು. ಅವೆಲ್ಲ ಮಾಡ್ತಾ ಇದ್ವಿ ನಾವು. ಆದ್ರೆ ನಮ್ಗೆ ಅವಕಾಶಗಳು ಸಿಗ್ಲಿಲ್ಲ ಆಗ. ಮಾಡಿದೀವಿ. ಸರ್, ಇನ್ನ ತಮ್ಮ ಬಗ್ಗೆ ಇವೆಲ್ಲವೂ ಕೂಡ ತಿಳ್ಕೊಂಡ್ಮೇಲೆ ತಾವು ಯಾವ ಜಿಲ್ಲೆನವರು, ಯಾವ ಊರ್ ಕಡೆಯವರು, ನಿಮ್ಮ ಜಿಲ್ಲೆ ಅಂತ? ನೀವು ಮಾಗಡಿ, ನಾವು ರಾಮನಗರ. ನಮ್ಮ ರಾಮನಗರ ಜಿಲ್ಲೆ, ರೇವಣ ಸಿದ್ದೇಶ್ವರ ಬೆಟ್ಟ ರಾಮನಗರ ಜಿಲ್ಲೆನಲ್ಲಿ ಫೇಮಸ್. ಆ ಬೆಟ್ಟದ ಬುಡದಲ್ಲೇ ಕೆರೆ ಐತೆ, ಕೆರೆ ಏರಿ ಮೇಲೆ ಅಮ್ಮನಪುರ ಅಂತ ತಾಂಡ. ಊರು ಬೆಟ್ಟದ ಮೇಲೆ ಇತ್ಕೊಂಡು ಒಂದ್ ಕೆರೆ ಕಡೆ ಎಲ್ಲ ಮಾಡಿದ್ದಾರೆ ಕೆಳಗಡೆ. ಈ ಕಡೆ ಹೋದ್ರೆ ಕವಣಾಪುರ, ಆ ಕಡೆ ಹೋದ್ರೆ ತೆಂಗಿನಕಲ್, ಇನ್ನೊಂಚೂರು ಮುಂದಕ್ಕೆ ಹೋದ್ರೆ ಕಬ್ಬಾಳು, ಇನ್ನೊಂಚೂರು ಹಿಂಗ್ ಹೋದ್ರೆ ಚನ್ನಪಟ್ಟಣ, ಇನ್ನೊಂಚೂರು ಹಿಂಗ್ ಹೋದ್ರೆ ಕನಕಪುರ, ಹಿಂಗ್ ಹೋದ್ರೆ ರಾಮನಗರ. ಮಧ್ಯದಲ್ಲಿ ಎಲ್ಲ ಒಂದ್ 8 ಕಿಲೋಮೀಟರ್. ಎಲ್ಲ ಈ ಚನ್ನಪಟ್ಟಣದಿಂದ 7 ಕಿಲೋಮೀಟರ್, ರಾಮನಗರದಿಂದ 10 ಕಿಲೋಮೀಟರ್, ಕನಕಪುರದಿಂದ ಒಂದ್ 10 ಕಿಲೋಮೀಟರ್ ಆಗುತ್ತೆ. ಸಾತ್ನೂರಿಂದ ಒಂದ್ 4-5 ಕಿಲೋಮೀಟರ್. ಸರ್, ಈಗ ನೀವು ಅವಾಗ್ಲೇ ಒಂದ್ ಮಾತು ಹೇಳಿದ್ರಿ, ಈಗ ಈ ಲಾಬಿ, ಬ್ಯಾಕ್ ಸಪೋರ್ಟು ಅಥವಾ ಯಾರಾದ್ರು ಗುರುಗಳು ಈ ತರದವ್ರು ಯಾರಾದ್ರು ಒಬ್ರು ಇದ್ರಾಗಷ್ಟೇನೆ, ಈ ತರ ಗಾಡ್ ಫಾದರ್ ಈ ತರ ಯಾರು ಇದ್ದಾಗಷ್ಟೇನೆ ಈ ತರ ಒಂದು ಅಕಾಡೆಮಿಗೆ, ಬಂಜಾರ ಸಂಸ್ಕೃತ ಭಾಷಾ ಅಕಾಡೆಮಿ ಅಧ್ಯಕ್ಷ, ಇವೆಲ್ಲ ಇದ್ರೇನೆ ಸಿಗೋದ್ ಕಷ್ಟ. ಸೊ ತಮ್ಗೆ ಬರೋದಕ್ಕೆ ನನಗೆ ಈಗ ನೋಡಿ, ನನ್ನ ಹಿನ್ನೆಲೆ ಊಟಕ್ಕೆ ಇರ್ಲಿಲ್ಲ. ನಮ್ಮಪ್ಪ ಜೀತ ಮಾಡ್ತಿದ್ರು, ಯಾರು ಓದಿಲ್ಲ. ನಮ್ಮ ಫ್ಯಾಮಿಲಿ ಫಸ್ಟ್ ಓದ್ದವ್ ನಾನು. ದುಡ್ಡು ಕಾಸಂತೂ ಇಲ್ವೇ ಇಲ್ಲ. ಇಲ್ಲೂ ಬೆಂಗಳೂರಲ್ಲಿ ಮನೆ ಇಲ್ಲ, ಮಠ ಇಲ್ಲ. ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಗೆ ಹೋದ್ರು, ಊರಿಗೆ ಹೋದ್ರು ಮನೆ ಇರ್ಲಿಲ್ಲ. ಹಾಸ್ಟೆಲ್ಗಳಲ್ಲಿ ರಜದಲ್ಲಿ ಉಳ್ಕೊಂಡ್ರೆ ಹೊಟ್ಟೆಗೆ ಊಟ ಇರ್ತಿರ್ಲಿಲ್ಲ, ಹಂಗಿದ್ದವರು. ನಮ್ಮ ಎಜುಕೇಶನ್ನು, ನಾವು ಮಾಡಿರೋ ಕೆಲಸ, ನಾವೇನ್ ಮಾಡ್ತಾ ಇದ್ವಿ, ಈಗ ನ್ಯಾಷನಲ್ ಲಾ ಸ್ಕೂಲ್ ಇದೆ, ನಾವು ಯಾವ್ದೋ ಒಂದು ಸೆಮಿನಾರ್ ಮಾಡ್ತೀವಿ ಬಂಜಾರ ಭಾಷೆ ಬಗ್ಗೆ. ನಾನೇ ಮಾಡಿಸ್ತಿದ್ದೆ ಆಗ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಕರ್ಕೊಂಡು ನಮ್ಮ ಭಾಷೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು. ಬಂಜಾರರ ಪ್ರಥಮಗಳೆಲ್ಲ ನಾನು ಮಾಡಿದ್ದೀನಿ. ಪ್ರಥಮ ಬಂಜಾರ ನಾಟಕ ಮಾಡಿದ್ದೀನಿ, ಪ್ರಥಮ ಬಂಜಾರ ವಿದ್ಯಾರ್ಥಿ ವೇದಿಕೆ ಕಟ್ಟೋದ್ರಲ್ಲಿದ್ದೀನಿ, ಬಂಜಾರ ನೌಕರರ ಸಂಘ ಕಟ್ಟೋದ್ರಲ್ಲಿದ್ದೀನಿ, ಬಂಜಾರರ ಮೊದಲ ಸಾಹಿತ್ಯ ಸಮ್ಮೇಳನ ರಾಷ್ಟ್ರಮಟ್ಟದ ಮಾಡೋದ್ರಲ್ಲಿದ್ದೀನಿ, ನಾಟಕ ಮಾಡೋದ್ರಲ್ಲಿ, ಚಿತ್ರಕಲೆ ಸಮ್ಮೇಳನ, ಪ್ರತಿಯೊಂದು ಬಂಜಾರಲ್ಲಿ ಒಂದು 100 ಪ್ರಥಮಗಳು ಮಾಡಿದ್ದೀನಿ. ಜಂಬಕ್ಕೆಲ್ಲ ಎಲ್ಲರೂ ಹೇಳ್ತಾರೆ ಮಾಡಿದ್ದೀನಿ ಅಂತ ಹೇಳ್ಕೊತೀಯ ಅಂತ. ನೀವು ಹೇಳ್ದೆ ಇದ್ದಾಗ ನಾವೇ ಹೇಳ್ಕೋಬೇಕಲ್ಲ. ಹೌದು, ಮಾಡಿರೋದನ್ನ ಸುಳ್ಳು ದಾಖಲೆ ಇದೆಯಲ್ಲ ನಮ್ಮ ಹತ್ರ. ಎಲ್ಲದಕ್ಕೂ ದಾಖಲೆ ಇಟ್ಟಿರ್ತೀನಿ. ಒಂದೊಂದು ಪೇಪರ್ ಕಟ್ಟಿಂಗ್ ಇದೆ, ಒಂದೊಂದು ಇನ್ವಿಟೇಷನ್ ಇದೆ, ಮಾಡಿರೋದಕ್ಕೆ ದಾಖಲೆ ಇದೆ. ಅಷ್ಟು ದಾಖಲೆಗಳನ್ನ ಒಂದ್ಸರಿ ಇಷ್ಟು ಆಯ್ತು, CM ಕೊಡೋಣ ಅಂತ ತಗೊಂಡೋದ್ರೆ ಬೈದ್ರು. CM ಅವೆಲ್ಲ ನೋಡ್ತಾರೇನೆ, 4 ಲೈನ್ ಬರ್ಕೊಡು, ಒಂದು ಬಯೋಡೇಟಾ ಕೊಡು ಅಂತ ಅವರೇ ಕೇಳಿದ್ರು ಒಂದ್ಸರಿ. ಯಾರ್ಯಾರೋ ಬಂದು ಕೆಲಸ ಮಾಡಿದವರೆಲ್ಲ ಓಡಾಡ್ತಾವ್ರೆ, ನೀವು ಒಂದು ಬಯೋಡೇಟಾ ಕೊಡಿ ಅಂತ ಹೇಳಿದ್ದು ಆಮೇಲಿಂದ ಕತೆ. ಅದಕ್ಕೆ ಮುಂಚಿನ ಕತೆ ಏನು ಅಂದ್ರೆ, ನ್ಯಾಷನಲ್ ಸ್ಕೂಲ್ದು ಯಾಕೆ ಹೇಳಿದೆ ಅಂದ್ರೆ, ಸರ್ಕಾರದ ಬಜೆಟ್ ಆಗ್ಬೇಕು, ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಬೇರೆ ಬೇರೆ ಇಲಾಖೆದು ಎಕ್ಸ್ಪರ್ಟ್ ಕಮಿಟಿನಲ್ಲಿ ಯಾರನ್ನ ಕರಿಬೇಕು ಅಂದ್ರೆ ಅದು ಏನೋ ಗೊತ್ತಿಲ್ಲ, ನಮ್ಮನ್ನ ಕರಿಯೋರು. ನಾವಾಗ ಬಜೆಟ್ ಮಾಡ್ತಾ ಇದ್ವಿ, ಕೂತ್ಕೊಳ್ತಾ ಇದ್ರು. ಅಲ್ಲೆಲ್ಲೋ ನಾನ್ ವೆಜ್ ಮಾಡಿಸ್ಕೊಡೋರು ನಮ್ಗೆ, ಅಲ್ಲೆಲ್ಲೋ ಗೊತ್ತಿಲ್ಲ, ಯಾರೋ ಮಿನಿಸ್ಟರ್ ಅಲ್ಲಿ ಆಂಜನೇಯ ತರದವರು, ಇನ್ನು ಯಾರೋ ನೋಡಿದ್ರೆ ಸಿದ್ದರಾಮಯ್ಯ 5 ಬಜೆಟ್ ಅಲ್ಲಿ ನಾವು ಕೆಲಸ ಮಾಡಿದೀವಿ. ಅವ್ರಿಗೆ ಗೊತ್ತಿಲ್ಲ ಅದು, ಇವ್ರಿಗೆ ಗೊತ್ತಿರುತ್ತೆ. ನಮ್ ಕರೆದು ಬಳಸಿರ್ತಾರೆ. ಯಾವ್ದೋ ಮ್ಯಾನಿಫೆಸ್ಟೋ ಮಾಡ್ಬೇಕು, ನಾವು ಅಫಿಷಿಯಲಿ ಹೋಗಂಗಿಲ್ಲ ಮ್ಯಾನಿಫೆಸ್ಟೋಗೆ. ನಮ್ಮ ಐಡಿಯಾಲಜಿ. ಈಗ ಕಿರಣ್ ಮಜುಮ್ದಾರ್ ನಮ್ಮನ್ನ ಕರೀತಾರೆ, ಇವ್ರು ರಂಗಭೂಮಿಯವರು. ಈ ಹೊಸ ಪೊಲಿಟಿಷಿಯನ್ಸ್ಗೆ BPAC ಅಂತಿದೆ, ಹೊಸ ಪೊಲಿಟಿಷಿಯನ್ಸ್ಗಳು ರಾಜಕೀಯಕ್ಕೆ ಬರ್ಬೇಕು ಅಂದ್ರೆ ಅವ್ರಿಗೆ ವಾಕ್ಪಟುತ್ವ, ಮಾತುಗಾರಿಕೆ ಬೇಕು. ನೀವು ಥಿಯೇಟರ್ ಅವ್ರು ಹೇಳ್ಕೊಡಿ ಅಂತ ನಮ್ಮನ್ನ ಕರೀತಾರೆ. ಅದ್ರ ಜೊತೆಗೆ ಲೀಡರ್ಶಿಪ್, ನನಗೆ ಪುಸ್ತಕ ಬರೆದು CM ಅವರೇ ಬಿಡುಗಡೆ ಮಾಡಿದ್ರು ಅಂತ ಈಗ ಹೇಳಿದ್ ನಾನು. ಆ ಥರದ್ದು ಪುಸ್ತಕ ಬಿಡುಗಡೆ ಮಾಡಿ ಆ ಲೀಡರ್ಶಿಪ್ ಬಗ್ಗೆ ಪಾಠ ಮಾಡ್ತೀವಿ. ಅಲ್ಲಿ ಮಾಡಿದ ಪಾಠ ರಾಜಕೀಯ ಪಕ್ಷದಲ್ಲಿ ಇರೋಂಥ ಎಲ್ಲಾ ವಲಯಕ್ಕೆ ಸ್ಪ್ರೆಡ್ ಆಗುತ್ತೆ. ಅವರೆಲ್ಲ ನನ್ನ ಮನೆಗೆ ಬರ್ತಾರೆ, ನನ್ಗೆ ಇನ್ನೂ ಚೆನ್ನಾಗಿ ಭಾಷಣ ಕಲಿಬೇಕು. ನಾನು ದೊಡ್ಡ ಪೊಲಿಟಿಕಲ್ ಲೀಡರ್ಸು ಮನೆಗೆ ಬಂದು ಹೇಳ್ಸ್ಕೊಂಡು ಹೋಗ್ತಾರೆ. ಈಗ ನಿಮ್ ಜರ್ನಲಿಸಮ್ಗಳಿಗೆ ಹೇಳಿದೆ, ರಮಾಕಾಂತ್ ತರದವರು ಎಲ್ಲ ಬರ್ತಿದ್ರು ಅಂತ. ಆ ತರ ಇವಾಗ ಬೇರೆ ಬೇರೆಯವ್ರು ಬರ್ತಾರೆ, ಹೇಳಿಸ್ಕೊಂಡು ಹೋಗ್ತಾರೆ. ನಾನು ಆಕ್ಟಿಂಗ್ ಸ್ಕೂಲ್ BV ಕಾರಂತ ಇಂಡಿಯನ್ ಆಕ್ಟಿಂಗ್ ಅಕಾಡೆಮಿ ಅಂತ ಮಾಡಿ ಟ್ರಸ್ಟ್ ಮಾಡಿದೆ. ಅಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಬಂದು ಕಲ್ತ್ಕೊಂಡು ಹೋಗ್ರಪ್ಪ ಅಂತ. ಅವರೆಲ್ಲ ಹಿಂಗ್ ಬಂದು ಹೇಳಿಸ್ಕೊಳ್ಳೋರು. ನನಗೆ ಗೊತ್ತಿಲ್ಲದೆ 3 ಪಕ್ಷ 4 ಪಕ್ಷದಲ್ಲಿ 5 ಪಕ್ಷದವರು ಅಲ್ಲಿ ಬರ್ತಾರೆ ಕಲಿಯಕ್ಕೆ. ದಳದವರು ಬರ್ತಾರೆ, BJP ಅವರು ಬರ್ತಾರೆ, RSS ಅವರು ಬರ್ತಾರೆ, ಕಾಂಗ್ರೆಸ್ ಅವರು ಬರ್ತಾರೆ, SFI ನವರು ಬರ್ತಾರೆ, ಇವರು NSUI ನವರು ಬರ್ತಾರೆ. ಎಲ್ಲ ವಲಯದಲ್ಲೂ ನಮ್ಮ ಸ್ನೇಹಿತರು ಉಟ್ಕೊಳ್ತಾರೆ. ಹಂಗಾಗಿ ದೇವೇಗೌಡರ ಪಕ್ಷದಲ್ಲಿ ನಾನು ಏನ್ ಹೇಳ್ತಾ ಇದ್ದೆ, ಉಚಿತ ಶಿಕ್ಷಣ, ಸಮಾನ ಶಿಕ್ಷಣ, ಉಚಿತ ಆರೋಗ್ಯ ಕೊಟ್ಟು ಅಲ್ಲಿ ಪಾಠ ಮಾಡುವಾಗ ಹೇಳಿದ್ದು, ಒಂದು ಪಾಸಿಂಗ್ ಅಲ್ಲಿ ಹೇಳಿದೆ. ಅದ್ ಯಾಕೆ ನಾವು ಈ ಭ್ರಷ್ಟಾಚಾರ ಬರುತ್ತೆ ಅಂದ್ರೆ, ಈಗ ನಾನು ನನ್ನ ಮಗನಿಗೆ ಓದಿಸ್ಬೇಕು ಮೆಡಿಕಲ್ ಅಂದ್ರೆ 1.5 ಕೋಟಿ ಬೇಕು ಇವತ್ತು. ಯಾವುದೋ ಒಂದು ಆರ್ಡಿನರಿ ಕಾನ್ವೆಂಟ್ಗೆ ಹಾಕ್ತೀನಿ ಅಂದ್ರೆ 1 ಲಕ್ಷ ಬೇಕು.
ಈಗ ನಾನೇನ್ ಮಾಡ್ಬೇಕು, ನೀವು ಚಾನಲ್ ಅಲ್ಲಿ 20,000 30,000 ನಿಮ್ಗೆ ಕೊಡ್ತಾರೆ, ನಿಮ್ ಮಗನ್ ಓದಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಭ್ರಷ್ಟಾಚಾರ ಮಾಡ್ಬೇಕು. ನೀವು ಯಾರೋ ನನ್ನಂತವನೊಬ್ಬನ ಇಂಟ್ರೂ ಮಾಡ್ತೀನೋ, ಇದು ನಿಮ್ಗೆ ಹೈಪ್ ಮಾಡ್ತೀನಿ, ನಿಮ್ಗೆ ಬೂಸ್ಟ್ ಮಾಡ್ತೀನಿ, ದುಡ್ಡು ಕೊಡು ಅಂತ ಕೇಳ್ಬೇಕಾಗತ್ತೆ. ನಾನು ಹಿಂಗ್ ಮಾಡ್ತೀರ ಅಂತಲ್ಲ, ನಡೆಯೋ ವಾಸ್ತವನ ಹೇಳ್ತೀನಿ. ಈಗ ಇನ್ಯಾರೋ ಒಬ್ಬ ಗುಮಾಸ್ತ ಫೈಲ್ ಮೂವ್ ಮಾಡಕ್ಕೆ, ಚೆಕ್ ಕೊಡಕ್ಕೆ ದುಡ್ಡು ಕೇಳ್ತಾನೆ. ಅವನ್ಗೆ ಉಚಿತವಾಗಿ ಶಿಕ್ಷಣ ಸಿಗ್ತಾ ಇದೆ, ಅವನ ಮಗನ್ಗೆ ಉಚಿತವಾಗಿ ಆರೋಗ್ಯ ಸಿಗ್ತಾ ಇದೆ, ಅವ್ನು ಕೊಡೋ ಟ್ಯಾಕ್ಸ್ ಅಲ್ಲಿ. ಹೌದು. ಅವನು ಯಾಕೆ ಲಂಚ ಕೇಳ್ತಾನೆ? ಸರಿ, ರಾಜಕೀಯಕ್ಕೆ ವೋಟ್ ಹಾಕ್ಬೇಕು ಅಂದ್ರೆ ಟಿಕೆಟ್ ತಗೋಬೇಕು, ರಾಜಕಾರಣಿ MLA ಆಗ್ಬೇಕು ಅಂದ್ರೆ ಟಿಕೆಟ್ಗೆ 50 ಕೋಟಿ ಕೊಡ್ಬೇಕು, ಇನ್ನೊಂದು 50 ಕೋಟಿ ಖರ್ಚು ಮಾಡ್ಬೇಕು ಗೆಲ್ಬೇಕು ಅಂದ್ರೆ. ನೀನ್ ಫ್ರೀಯಾಗಿ ಟಿಕೆಟ್ ಕೊಟ್ರೆ ನೀನ್ 50 ಕೋಟಿ ಖರ್ಚು ಮಾಡೋ ಅಗತ್ಯನೇ ಬೀಳಲ್ಲ. ಆಮೇಲೆ ಅವನು 100 ರೂಪಾಯಿ ಇಸ್ಕೊಂಡು ನಿಮ್ಗೆ ಓಟೆ ಹಾಕಲ್ಲ. 500 ರೂಪಾಯಿಗೆ ಒಂದು ಓಟು, 1000 ರೂಪಾಯಿಗೆ ಒಂದು ಓಟ್ ಯಾಕೆ ಹಾಕ್ತಾನೆ? ಅವನ ಮಗನ್ಗೆ ಎಜುಕೇಶನ್ ದುಡ್ಡಿಲ್ಲ ಅಂತ ತಾನೇ ಇಸ್ಕೊಂತಾನೆ. ನೀನ್ ಉಚಿತವಾಗಿ ಕೊಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಅಲ್ವಾ? ರಾಜಕೀಯ ಸುಧಾರಣೆ ಆಯ್ತು, ಇವನ ಆರೋಗ್ಯ ಸಿಕ್ತು, ಮಗ ಎಜುಕೇಶನ್ ಮಾಡ್ತಾನೆ ಉಚಿತವಾಗಿ, ಈಕ್ವಲ್ ಪ್ರಧಾನಿ ಮಗನೋ ಆಗ್ಬೇಡ. ಈ ಥರದ್ದೆಲ್ಲ ನಾವು ಹೇಳ್ತಾ ಇದ್ವಿ. ಅದು ಮ್ಯಾನಿಫೆಸ್ಟೋನಲ್ಲಿ ಇಂಡೈರೆಕ್ಟ್ ಆಗಿ ಬರೋದು. ಪೂರ್ತಿ ಉಚಿತ ಮಾಡದೇ ಇದ್ರು ಆದ್ಯತೆ ಕೊಡ್ತೀವಿ ಅಂತ ಬರೋದು. ಮ್ಯಾನಿಫೆಸ್ಟೋನಲ್ಲಿ ಅದನ್ನ ಹೇಳಿದೆ ನಾನು ಒಂದ್ಸರಿ. ಅದ್ ನಾವು ಮಾಡಕ್ ಹೋಗಂಗಿಲ್ಲ, ಬಟ್ ನಮ್ಗೆ ಎಕ್ಸ್ಪರ್ಟ್ ಅಂತ ದುಡಿಸ್ಕೊಳಕ್ ಕರೀತಾರೆ, ನಮ್ಗೆ ದುಡ್ಡು ಕೊಡ್ತಾರೆ ಅಥವಾ ಏನೋ ಒಂದು ಸ್ಥಾನಮಾನ ಗೌರವ ದೊಡ್ಡವ್ರು ಕರೀತಾರೆ ಅಂದ್ರೆ ಹೋಗ್ತಿದ್ವಿ, ಮಾಡಿದೀವಿ. ಈ ತರ ಯಾವ್ದೋ ಒಂದು ಯೂನಿವರ್ಸಿಟಿ ಸಿಲೆಬಸ್ ಮಾಡಿ, ಈಗ ಗಂಗುಬಾಯಿ ಯೂನಿವರ್ಸಿಟಿದು ಅಷ್ಟು ಕೋರ್ಸ್ ಸಿಲೆಬಸ್ ಮಾಡಿದೀವಿ ನಾವು 4-5 ಜನ ಕುತ್ಕೊಂಡು. ಮೇಜರ್ ನಾನೇ ಎಲ್ಲ ಯೂನಿವರ್ಸಿಟಿ ಸ್ಟಡಿ ಮಾಡಿ ಮಾಡ್ದವನು. ಫಿಲ್ಮ್ ಅಕಾಡೆಮಿ ಮಾಡಿದ್ ನಾವು, ನಾನು ಶಿಕ್ಷಣದಲ್ಲಿ ರಂಗಭೂಮಿ ಮಾಡಿದ್ನೆ, ಅದನ್ನ ಮಾಡಿದ್ವಿ. ಜಾನಪದ ವಿಶ್ವವಿದ್ಯಾಲಯ ಅಡ್ವೈಸರ್ ಆಗಿದ್ವಿ. ಬೆಂಗಳೂರು ಯೂನಿವರ್ಸಿಟಿಯವ್ರು ಕರೀತಾರೆ, ಹೈದರಾಬಾದಲ್ಲಿ ಕರೀತಾರೆ, ಡೆಲ್ಲಿ ಕರೀತಾರೆ, JNUಗೆ ಹೋಗಿದ್ದೀವಿ, ನಾಟಕ ಮಾಡ್ತೀವಿ ಅಲ್ಲಿ ರಾಷ್ಟ್ರಪತಿಗಳು. ಇದಕ್ಕಿಂತ ಮಜಾ ಅಂದ್ರೆ ಕೇಂದ್ರ ಸಂಗೀತ ನಾಟಕ ವಿಭಾಗಕ್ಕೆ 5 ವರ್ಷ ನಾನು ಸ್ಟಾಫ್ ಆರ್ಟಿಸ್ಟ್ ಆಗಿ ಎಲ್ಲಾ ರಾಜ್ಯದ ನಾಟಕಗಳನ್ನ, ಅಂದ್ರೆ 2000 ವರ್ಷದ ಹಿಸ್ಟ್ರಿನ ನಾಟಕ ಮಾಡಿದ್ದೀನಿ. ಪ್ರಧಾನಿ ನೋಡಿದ್ದಾರೆ, ರಾಷ್ಟ್ರಪತಿಗಳು ನೋಡಿದ್ದಾರೆ. ಇದೇ ಸಿಂಗಿರಾಜ ನಮ್ಮ HS ಶಿವಪ್ರಕಾಶ್ ಅವ್ರ ಕಾವ್ಯ 60 ಪೇಜ್ ಬೆಂಗಳೂರು ಯೂನಿವರ್ಸಿಟಿ ಪ್ರದರ್ಶನ ಕಲಾ ವಿಭಾಗದಿಂದ BV ರಾಜಾರಾಮ್ ಡೈರೆಕ್ಟ್ ಮಾಡಿ ನಾನು ಆಕ್ಟ್ ಮಾಡಿದೆ. ಅದರಲ್ಲಿ ಹಗಲಿನಲ್ಲಿ ಕಂಬಿಗಳ ಸರಿಯುವ ನೆರಳುಗಳಲ್ಲಿ ರಾತ್ರಿ ಬಿಡಿಸಿಕೊಂಡಿದೆ, ಬಿಸಿಲು ಕೋಲುಗಳ ಒಂದೂಳ ಕುಣಿತದ ಕೆಳಗೆ ಹರಕು ಬಟ್ಟೆ ಹೊಟ್ಟೆ ಬಿಗಿತ, ನಕ್ಷತ್ರ ಗಣನಗಳ 2ರಷ್ಟು ಮರಣದಂಡನೆ ಎಂದಾಗ ಕಾದ ಸೂಜಿಗಳಾದ ರೋಮಕೂಪಗಳ 100ರಷ್ಟು ಭಯದ ಕಂಪನದ ಪಾತ್ರಗಳು ಹೇಡಿಗಳೇ, ಕಪ್ಪಡಿಗೆ ಕಡಲಿಗೆ ಉಳವಿಗೆ ದಿಕ್ಕುಪಾಲಾಗಿ ಕಾಲು ಕಿತ್ತರೆ, ಅಯ್ಯೋ ಅಪ್ಪಗಳ ಚಪ್ಪಲಿಗಾದ ಗೋಮಾಂಸದಂತೆ ಬೇಯಿಸಿದ ಅರಳೆಯ ಸಂತತಿಯ ಗೋರಿಗಳ ಕೊಳ್ಳಿ ದೆವ್ವಗಳು ತ್ರಿಪುರಾಂತಕ ಮಂದಿರಕ್ಕೆ ಬೆಂಕಿ ಕೊಟ್ಟವೆ ಅಂತ ಹಿಂಗ್ ಬರುತ್ತೆ. ಇದೊಂದು ಪೇಜ್, ಈ ತರದ 60 ಪೇಜ್ ಇರುತ್ತೆ. ಹೇಳ್ತೀವಿ. ಬೆಸ್ಟ್ ಆಕ್ಟರ್ ಬಂತು ಆಲ್ ಇಂಡಿಯಾ ಯೂನಿವರ್ಸಿಟಿನಲ್ಲಿ, ಸೌತ್ ಝೋನ್, ಆ ಝೋನ್, ಎಲ್ಲಾ ಝೋನಲ್ಲೂ ಮಾಡ್ತಾ ಇದ್ವಿ ನಾವು. ಅದನ್ನ ರಾಷ್ಟ್ರಪತಿ ಶಿವರಾಜ್ ಪಾಟೀಲ್ ಬಂದು ನೋಡ್ಬಿಟ್ಟು ಬೇಷ್ ಸರ್ ಡೈಲಾಗ್ಗಳು ಅದು ಜ್ಞಾಪಕ ಇಟ್ಕೊಳೋದಿದೆಯಲ್ಲ, ಇವತ್ತಿಗೂ ಹೇಳ್ತೀನಿ. ಇನ್ನೂ ನಿಮ್ಗೆ ಕೇಳಿ ಈಗ ನನ್ಗೆ ಬುದ್ಧಂದು ಇದೆ, ಗೌತಮ ಬುದ್ಧಂದು ಅಂಗುಲಿಮಾಲಂದು. ಅವನು ಹೇಳ್ತಾನೆ, ನಾನಲ್ತೆ ಚಕ್ರವರ್ತಿ ಇಹಲೋಕ ಸಾರ್ವಭೌಮ ನರಹೃದಯ ಮಣಿಯುವುದು ರಾಜರಿಗೆ, ರಾಜರು ನಾ ಬರುವ ಶುಭವಾರ್ತೆಯನ್ನು ಕೇಳಿ ನಡುಗಿ ಕಪ್ಪ ಕಾಣಿಕೆಗಳನ್ನು ಹಿಡಿದು ಕೈ ಬೆರಳುಗಳನ್ನು ಮರೆಸಿ ನಿದ್ದೆ ಭೋಜನ ಉಳಿದು ಮೃತ್ಯು ಸೂಕ್ತವ ಪಠಿಸಿ ತೆರೆದ ಕಣ್ ತೆರೆದಂತೆ ಅರೆಸತ್ತು ನಿಲ್ಲುವರು. ನಾನವರ ಬಳಿ ಸಾರಿ ನಿಂತೊಡನೆ ಮೃತ್ಯುವನ್ನೇ ಕಂಡಂತೆ ಚೀರುವರು. ಖಡ್ಗ ಕಾಳಿಗೆ ಅರಸುಗಳ ಕೊರಳುಗಳ ರಂಗದಲ್ಲಿ ನರ್ತಿಸುವ ವೈಭವದ ಪೆರುಬಯಕೆ ಸಲಿಪೆನೋ ಮಹಾತಾಯಿ ಎಂಗುಲಿಮಾಲನಿ, ಧಮನಿಗಳಲ್ಲಿ ವೀರ ತೇಜದ ರಕ್ತ ಹರಿಯುತ್ತಿರೋ ಅನ್ಯಗಮಾನಿನ ಬಯಕೆಯೇನೋ, ಅರಸರಸಾಗಿಯೂ ರಾಜ್ಯವನ್ನು ಕೋಶವನ್ನು ಪದವಿ ವೈಭವಗಳನ್ನು ಅನೀತೇಕೆ ತೃಣ ಕಣ ಒಂದನು ಒಲ್ಲೆನ, ಒಂದೇ ಬಯಕೆಯು ನನಗೆ ನರಸಿರವ ಚೆಂಡಾಡಿ ನಿನ್ನಡಿ ಲೀಡಾಡಿ ನೋಡಿ ಸುಖಿಸುವ ಬಯಕೆ. ಓ ದೇವಿ ಪ್ರಸಾದವ ಎಂಬಂತೆ ಕೈ ಬೆರಳು ಪಾಲೆನಗೆ ಅಂಗುಲಿ ಕತ್ತರಿಸಿ ಮಾಲೆ ಸೂಡುವ ಸೊಗಕ್ಕೆ ಸ್ವರ್ಗವೇ ಅಪ್ರಿಯವೂ ಎನಿಸುತ್ತಿದೆ. ಎನಿತೆನಿತು ರಾಜ ಮುಕುಟಗಳ ಮಣಿಕಾಂತಿ ನಿನ್ನಡಿಯ ಇಂದ್ರ ಧನುವಿನಲ್ಲೂ ಸಿಂಗರಿಸಲಿದೆ. ಇರುತಾಯ ಒಂದಿರುಳು ಬಳಿಕ ಮಾರಣ ಹೋಮ, ಹಳೆ ಅಂಗುಲಿ ಮಾಲೆ ಬೇಸರವಾಯಿತು ನನಗೆ, ಹೊಸ ಅಂಗುಲು ಮಾಲನಾಗುವೆ ನಾಳೆ. ಏಕಾಕ್ಷ ನೋಡೋದು ಯಾವುದೋ ನರಪ್ರಾಣಿ ಇತ್ತಲೇ ಬರುತ್ತಲಿದೆ, ಏಕೆ ಬಹನೋ ಏನೋ ಈ ಅಪರ ಸಮಯದಲ್ಲಿ ಬಡಗಲಲ್ಲಿ ಕೆನ್ನಾಲಿಗೆ ಚಾಚಿ ಮಹಾಕಾಳಿ ಸೃಷ್ಟಿಯನ್ನೇ ನೊಣೆಯಲು ತೋರುತ್ತದೆ. ಇಂತಲ್ಲಿ ಬಹನಕ್ಕೆ ಬದುಕು ಬೇಸರವಾಯಿತು. ಸಹವಾಸ ಹೆಚ್ಚಿರಲು ಸುಲಭದಲ್ಲಿ ಮರಣವನ್ನು ಕಾಣದಾದನು ಇವನು. ಏಕಾಕ್ಷ ನೋಡು ಅಂತಾನೆ ಅವನು. ಬುದ್ಧ ಬರ್ತಿರ್ತಾನೆ, ಏ ಮನೋಜ ಅಲ್ಲೇ ನಿಲ್ಲು ಅಂತಾನೆ. ಬುದ್ಧ ಹೇಳ್ತಾನೆ, ಮಗು ನಾನು ನಿಂತೇ ಇರುವೆನು, ನೀನಿನ್ನೂ ನಿಂತಿಲ್ಲ ಅಂತ. ಯಾಕಂದ್ರೆ ಬುದ್ಧನ್ಗೆ 99 ಜನ ಬೆರಳು ಕಟ್ ಮಾಡಿ ಹಾರ ಮಾಡ್ಕೊಂಡ್ಬಿಟ್ಟಿರ್ತಾನೆ. 100ನೇ ಅವ್ನು ಹುಡುಕ್ತಿದ್ದಾಗ ಬುದ್ಧ ನಾನೇ ಹೋಗ್ತೀನಿ ಅಂತ ಬಂದಿರ್ತಾರೆ. ಅವಾಗ ಬುದ್ಧ ಹಂಗೆ ಹೇಳಿದ್ಮೇಲೆ ಕೋಪ ಬರುತ್ತೆ. ಈ ಅಂಗುಲಿ ಮಾಲನೆಗೆ ಪಡೆ ನುಡಿದು ಬದುಕಿರುವ ಶೂರನೊಬ್ಬನಿಲ್ಲ ಎಂಬರಿಗೂ ಇಲ್ಲದೇವೋ ಪುಣ್ಯ, ಸಾವೇ ಶಿಕ್ಷೆಯ ನಿನಗೆ ಅಂತ ಕತ್ತರಿಸಕ್ ಹೋಗ್ತಾನೆ. ಈ ತರದ ನಾಟಕಗಳು. ಇಷ್ಟು ಡೈಲಾಗನ್ನ ವಿತ್ ಯಕ್ಷಗಾನ ಸ್ಟೈಲಲ್ಲಿ ಮೇಲಕ್ಕೆ ಹಿಂಗ 6-3 ಸುತ್ತು ಹಿಂಗ್ ತಿರುಗಿ ಹಿಂಗ್ ನಿಂತ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ವಿ. ಕಾಲ್ ಮುರಿದ ಮೊನ್ನೆ ಮಾಡಕ್ ಹೋಗಿ KPTCL ಕನ್ನಡ ಸಂಘದಲ್ಲಿ
ಅವತ್ತಿಂದ ನಾವು ಓಡಕ್ಕಾಗಲ್ಲ ಅಂದ್ರೆ ಅಷ್ಟು ಎನರ್ಜಿ ಯಾಕೆ ಆಕ್ಟ್ ಮಾಡ್ತಾ ಇದ್ವಿ ನಾವು. ಸುಮ್ನೆ ನ್ಯಾಷನಲ್ ಅವಾಗೆಲ್ಲ ನೀವು ಕಲ್ತಿರೋದು ಇನ್ನೂ ಹಾಗೆ ಇದೆ ನೋಡಿ, ಮೆಮೊರಿ ಇರುತ್ತೆ, ಹೋಗಲ್ಲ. ಸೈಕಲ್ ತುಳಿಯೋದನ್ನ ಮರಿತೀವ ಹಂಗೆ. ಎಷ್ಟು ಈ ಪರಾಗ್ಗಳಂತೂ ಅದು ಹಾಗೆ ಬೇಕಾದ್ರೆ ಕೇಳಿ ಹೇಳೇ ಬಿಡ್ತೀನಿ. ಅದ್ರಲ್ಲಿ ಓಂ ಶ್ರೀ ಶಂಖ ಚಕ್ರಾಂಕುಶ ಕುಟಾರ ಮಕರ ಮತ್ಸ್ಯ ಹನುಮದ್ ಗರುಡ ಕಂಠೀರವಾದ್ಯನೇಕ ಬಿರುದಾಂಕಿತ ಸ್ವಸ್ತಿ ಶ್ರೀಮತ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯಿತ ಚಿತ್ತ ಮತ್ತ ರಿಪುಷಂಡ ಕಂಡ ದೋರುದಂಡ ಅರ್ತಿ ಜನೇಪ್ಸಿತಾರ್ಥ ಸೌಂಡ ಅಂಗನಾ ಜನ ಕುಸುಮ ಕೋದಂಡ ಬಾಹುದಂಡ ವಿವಿಧಾಯುಧ ಪ್ರಖಂಡ ಬಿರುದೆಂತೆಂಬರಗಂಡ ಶ್ರೀಮನ್ ಮೈಸೂರ ರತ್ನ ಸಿಂಹಾಸನಾಧೀಶ ರಣಧೀರ ಕಂಠೀರವ ನರಸರಾಜ ಒಡೆಯ ಮಹಾಸ್ವಾಮಿ ಬಹುಪರ ಬಹುಪರ ಬಹುಪರ. 1 ನಿಮಿಷ ಹಿಡಿತೀವಿ. ಏನ್ ಈ ತರ ಡೈಲಾಗ್ಗಳು. ನೀವ್ ಇಷ್ಟ ಮಕ್ಕಳಿಗೆ 3 ಲೈನ್ ಪದ್ಯ ಗಟ್ ಮಾಡಿ 2 ಲೈನ್ ಬರೆಯಕ್ಕಾಗಲ್ಲ ಅಂದ್ರೆ ರಂಗಭೂಮಿ ನೋಡಿ. ಅದಕ್ಕೆ ಒಂದು ಟೆಕ್ಸ್ಟ್ ಮಾಡ್ಬಿಟ್ರೆ ರಂಗಭೂಮಿನ ಕರೆಕ್ಟ್ ಸಿಲೆಬಸ್ ಅಲ್ಲಿ ಮೆಮೊರಿ ಪವರ್. 2 ನಾಟಕ ಆಕ್ಟ್ ಮಾಡ್ಲಿ ಮಗ, ಅವ್ನ್ ಫೇಲ್ ಆಗ್ಲಿ ನೋಡೋಣ, ನನ್ನ ಕರ್ಕೊಂಡ್ಬಂದ್ರೆ ಫೇಲ್ ಆಗ್ಲಿ. ರಿಸರ್ಚ್ ಆಗಿದೆ ಸರ್. ಲಿಂಡಾ ವಿಲಿಯಂ ಅನ್ನೋರು ಅಮೆರಿಕಾದಲ್ಲಿ ರಿಸರ್ಚ್ ಮಾಡಿದ್ದಾರೆ ಯಾವ ಮಕ್ಕಳು ರ್ಯಾಂಕ್ ಬರ್ತಾರೆ ಅಂತ. ಅವರು ಬರೀ ಸಿಲೆಬಸ್ ಪುಸ್ತಕನೇ ಓದಿ 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 ಸಿಲೆಬಸ್ ಓದಿ ಬರೆಯೋ ಮಕ್ಕಳದ್ದು ಒಂದು ಗುಂಪು ಮಾಡ್ತಾರೆ. ಪುಸ್ತಕದ ಜೊತೆಗೆ ಈ ತರ ಪಠ್ಯೇತರ ಚಟುವಟಿಕೆಯಲ್ಲಿ ಇರೋರನ್ನ ಒಂದು ಗುಂಪು ಮಾಡಿ ಸ್ಟಡಿ ಮಾಡಿದಾಗ ಪಠ್ಯೇತರ ಚಟುವಟಿಕೆಯಲ್ಲಿ ಇರೋರೇ ರ್ಯಾಂಕ್ ಬರೋದು, ಹೆಚ್ಚು ಸ್ಕೋರ್ ಮಾಡೋದು. ಜೀವನದಲ್ಲೂ ಕೂಡ ಅವರು ಗೆಲ್ತಾರೆ ಸರ್, ಗೆಲ್ತಾರೆ, ಏನ್ ಭಯಾನೇ ಇಲ್ಲ. ಈಗ ನೋಡಿ, ಈ ಬರೇ ಮನೆ ಆಯ್ತು, ಸ್ಕೂಲ್ ಆಯ್ತು ಅಥವಾ ಕಾಲೇಜ್ ಆಯ್ತು, ಹಿಂಗೆ ಇರೋ ಮಕ್ಕಳು ಏನು ಸಾಧಿಸಕ್ಕಾಗಲ್ಲ. ಅವನು ಯಾವನೋ ಕೆಳಗಡೆ ಸೈಕಲ್ ತುಳಿದು ಬೀಳ್ತಾನೆ, ಬೈಕಲ್ಲಿ ಬೀಳ್ತಾನೆ, ಅಲ್ಲೆಲ್ಲೋ ಈಜೋಡಿತಾನೆ, ಅವನೆಲ್ಲೋ ಕಿರ್ಚಾಡ್ತಾನೆ, ಕೂಗಾಡ್ತಾನೆ, ಪೋಲಿ ಅನ್ಸ್ಕೊಂಡಿರ್ತಾನೆ. ಇವತ್ತಿಗೂ ಮೊನ್ನೆ ಒಬ್ಬ ಪ್ರಿನ್ಸಿಪಾಲ್ ಹೇಳ್ದ ನನಗೆ, ಏನ್ರಿ ಇದು ನಮ್ ಕರ್ಮ, ನೀವು ಭಾಷಣ ಮಾಡೋದು, ನಾವು ಬಂದು ಅಲ್ಲಿ ನಿಮ್ ಭಾಷಣ ಕೇಳೋದ, ನಾವೆಲ್ಲ ಹಾಳಾಗಿ ಎಕ್ಕುಟ್ಟು ಹೋಗಿರ್ತೀರ ನೀವು ಪೋಲಿ ನನ್ನ ಮಕ್ಳು ಅನ್ಕೊಂಡಿದ್ರೆ, ನೀವು ನನ್ನ ಗೆಸ್ಟ್ ಕರೆದಿದ್ರು, ಅವ್ರ ಪಕ್ಕದಲ್ಲಿ ಕೂತಿದಾರಲ್ಲ ಅವ್ರ ಜೊತೆಗೆ ಬಂದೆ, ನಿಮ್ ಭಾಷಣ ಕೇಳಂಗಾಗಿದೆಯಲ್ಲ ಅಂತ ಅವ್ನ್ಗೆ ಆಶ್ಚರ್ಯ ಆಗ್ಬಿಟ್ಟೈತೆ. ಇವರೆಲ್ಲ ಹಾಳಾಗಿ ಹೋಗ್ಬಿಟ್ಟವ್ರೆ ಅಂದ್ರೆ ನೀನು ಏನು ಇಷ್ಟೆಲ್ಲ ಸಾಧನೆ ಮಾಡಿ ಬಂದಿದೆಯಲ್ಲಪ್ಪ. ನಾನು ದೊಡ್ಡ ಪ್ರಿನ್ಸಿಪಾಲ್, ನಾನೇ ದೊಡ್ಡವನ್ ಅನ್ಕೊಂಡಿದ್ದೆ, ನೀವು ನನ್ನ ಮಕ್ಳು ಎಕ್ಕುಟ್ಟು ಹೋಗಿರ್ತೀರಾ ಅಂತ. ನೀವೆಲ್ಲ ಡಿಗ್ರಿ ಮಾಡ್ಕೊಂಡು ಪೊಲೀಸ್ಗಳ ಹತ್ರ ಅಲಿತಾ ಇದ್ದೀರಿ ಡಿಗ್ರಿಲಿ, ನಾವೆಲ್ಲ IAS ಮಾಡ್ಬೇಕು AS ಮಾಡ್ಬೇಕಂತ ಓದ್ತಾ ಇದ್ರು ಹಗ್ಲು ರಾತ್ರಿ BCM ಹಾಸ್ಟೆಲಲ್ಲಿ. ಅವರೆಲ್ಲ IAS ಅಂತ ಓದೋರೆಲ್ಲ ಪಾಪ ಅವರು ಒಂದು ಡಾಕ್ಟ್ರು, ಒಂದು ಪ್ರಿನ್ಸಿಪಾಲ್, ಪ್ರೊಫೆಸರ್ ಆಗಿದ್ದಾರೆ ಸ್ನೇಹಿತರೆಲ್ಲ. ಕೆಲವರು IRS ಆ ಲೆವೆಲಲ್ಲಿ ಇದ್ದಾರೆ, ಅವರೆಲ್ಲ ಡೆಲ್ಲಿ. ಈ ಮೋದಿ ಅವ್ರ ಸಾಹೇಬ್ರವರ ಟೀಮಲ್ಲೆಲ್ಲ ನಮ್ಮ ಹುಡುಗರು ನಮ್ಮ ಜೊತೆ ಓದೋರೆಲ್ಲ ಲಾ ಡೈರೆಕ್ಟರ್ಸು, IRSಗಳು, ಈಗ ಚೀಫ್ ಮಿನಿಸ್ಟರ್ ದಯಾನಂದ್ ಅವರು, ಅವರೆಲ್ಲ ನಮ್ಮ ಜೊತೆಗೆ ಪಾಪ ಲೈನ್ ಮ್ಯಾನ್ ಆಗಿದ್ದವ್ರನ್ನೆಲ್ಲ ನಾವೇ ಮೋಟಿವೇಟ್ ಮಾಡಿ ಮಾಡಿ ಸರ್ ಓದಿ ನೋಟ್ಸ್ ತಗೊಳ್ಳಿ ಮಾಡಿ ಅಂತ ಅವರು ಹೇಳಿದ ಮೇಲೆ ಗೊತ್ತಾಗಿದಿರೋದು. ಇವೆಲ್ಲ ನಮ್ಗೆ ಗೊತ್ತೇ ಇಲ್ಲ. 65-70 ಜನ DCPಗಳು ನಮ್ಮ ಜೊತೆಗಿದ್ದವರು, ಒಂದು 350 ಜನ KS ಆಫೀಸರ್ಸ್ ಈಗ IAS ಕೇಡರ್ಗೆ ಹೋಗ್ತಾ ಇದ್ದಾರೆ. ಎಲ್ಲ ನಮ್ಮ ಜೊತೆ ಸಂಪರ್ಕದಲ್ಲಿ. ಯಾವುದೇ ಕಾಲೇಜು, ಯೂನಿವರ್ಸಿಟಿ, ಯಾವುದೇ ಸ್ಟೇಟ್ ಹೋದ್ರು ಒಂದ್ 10-20 ಜನ ನಮ್ಮ ಸ್ನೇಹಿತರು ಇದ್ದೇ ಇರ್ತಾರೆ. ಮೊನ್ನೆ ಡೆಲ್ಲಿ ಕನ್ನಡ ಸಂಘಕ್ಕೆ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಾಗ ನನ್ನ ಸುತ್ತ ಒಂದು 50-60 ಜನ ಕೂತಿದ್ರು. ನಮ್ಮೊಬ್ಬ ರಾಜಕಾರಣಿ ಬಂದ್ರು, BJP ಅವರು. ಏನ್ರಿ ಇಷ್ಟೊಂದ್ ಜನ ಕೂತಿದ್ದೀರಿ ಅಂದ್ರು. ನನಗೂ ಗೊತ್ತಿಲ್ಲ, ಅವರೆಲ್ಲ ಸೀರಿಯಲ್ ನೋಡಿರೋರು, ನಮ್ ರಂಗಭೂಮಿಯವರು, ಅಲ್ಲಿ ನಮ್ಗೆ ಬೇರೆ ಬೇರೆ ತರದಲ್ಲಿ ಪರಿಚಯ ಆಗಿರೋ ಕನ್ನಡಿಗರೇ. ಆ ರಾಜಕಾರಣಿಗೆ ಒಬ್ರು ಪರಿಚಯ ಇಲ್ಲ ಅಲ್ಲಿ ಅಷ್ಟು ಜನಕ್ಕೆ. ಅವ್ರು ಬಂದ್ರು, ಅವ್ರೊಬ್ರೇ ಟೀ ಕುಡಿದ್ರು, ಹೋಗುವಾಗ ಬರ್ತೀನಿ ಅಂತ ನಾನೊಬ್ಬ ಪರಿಚಯ ಇದ್ದೆ, ಹೋದ್ರು. ಅಲ್ಲೊಬ್ಬರು ಹೇಳಿದ್ರು, ಒಬ್ಬ MP ಮಿನಿಸ್ಟರ್ ಆಗಿದ್ದ ಎಕ್ಸ್ ಮಿನಿಸ್ಟರ್ಗೆ ಒಬ್ರು ಮಾತಾಡ್ಸ್ತಾ ಇಲ್ಲ, ನೀವು ಒಬ್ಬ ರಂಗಭೂಮಿಯವನಿಗೆ 60 ಜನ ಕೂತವ್ರಲ್ಲಿ, ಇದ್ರಿ ನಮ್ ನಿಜವಾದ ಕಲೆಗಿರೋ ಬೆಲೆ ಅಂತ. ರಂಗಕರ್ಮಿ ಗುಂಡಣ್ಣ ಅವರೆಲ್ಲ ಇದ್ರಲ್ಲಿ, ಯಾರ್ಯಾರೋ ಒಂದಷ್ಟು ಜನ ಹೇಳ್ತಾ ಇದ್ರು. ಹಿಂಗೆ ನಮ್ಗೆ ಜನ ಅಷ್ಟು ಯೂನಿವರ್ಸಿಟಿ ಸಂಪರ್ಕ ಅಷ್ಟು ದೊಡ್ಡ ಆರ್ಥಿಕವಾಗಿ ಕೊಡದೇ ಇದ್ರು ಈ ತರ ಸಾಮಾಜಿಕವಾದ ದೊಡ್ಡ ಶ್ರೀಮಂತಿಕೆ ಇದೆ ನಮ್ಗೆ. ಅದು ಖುಷಿಯಾಗಿ ಎಲ್ಲೇ ಹೋಗ್ಲಿ ನನ್ನ ಜೊತೆ ಬನ್ನಿ ನೀವು, ಒಂದ್ 10 ಜನ ಸಿಗ್ತಾರೆ ನಮ್ಗೆ ಸ್ನೇಹಿತರು. ಯಾವ್ದೋ ನನ್ನ ಮಕ್ಳು ಅದೇ ಹೇಳ್ತಾರೆ, ತಮಿಳ್ನಾಡಿಗೆ ಹೋದ್ರು ಮಾತಾಡ್ಸ್ತಾರೆ, ಆಂಧ್ರಕ್ಕೆ ಹೋದ್ರು ಮಾತಾಡ್ಸ್ತಾರೆ, ಡೆಲ್ಲಿಗೆ ಬಂದ್ರು ಬಿಡಲ್ವಲ್ಲ ಪಾಪ ನಿಮ್ಗೆ ಯಾರು ಅವರೆಲ್ಲ ಅಂತಾರೆ. ಈ ತರ ಅಂದ್ರೆ ಅಷ್ಟು ಜನ ವಿಸ್ತರಿಸ್ಬಿಟ್ಟಿದ್ದಾರೆ ನಮ್ಗೆ ಎಲ್ಲ ಕಡೆ. PUC ಇಂದಲೂ ನಾವು ಸ್ಟೂಡೆಂಟ್ ಲೀಡರ್ ಬಂದವರು. ನ್ಯೂ ಫೋರ್ಟಲ್ಲಿ ಇದ್ದೆ, ಅಲ್ಲೆಲ್ಲ ಸೋಮ, ನೀವು ನಮ್ಮ ಫಿಲ್ಮ್ ಆಕ್ಟರ್ ಯಾರು ಅರ್ಜುನ್ ಸರ್ಜಾ ಅವರು, ಆಮೇಲೆ ಅವ್ರ ತಂದೆ ಅಲ್ಲೇ ಇರೋರು, ಅವ್ರ ಜೊತೆಗೆಲ್ಲ ಗೋವಿಂದಸ್ವಾಮಿ ಅವ್ರು ದುಡ್ಡು ಮಾಡಿದ್ರೆ ಇಷ್ಟು ಜನ ಸಿಗ್ತಿರ್ಲಿಲ್ಲ ಅನ್ಸುತ್ತೆ. ಜನ ದುಡ್ಡಿಗೆಲ್ಲ ಸಿಗ್ತಾರೆ ಜನ. ನಾನು ಅದೇ ನೀವು ದುಡ್ಡು ಮಾಡಿ ನಿಜವಾಗ್ಲೂ ಜಂಬ ಅಲ್ಲ. DK ಶಿವಕುಮಾರ್ ಫಸ್ಟ್ MLA ನಿಂತಾಗ ಮನೆಗೆ ಹೋಗಿ ಕ್ಯಾಂಪೇನ್ ಮಾಡಿದ್ದೀನಿ ನಾನು. ಸಿಂಧ್ಯಾ ಅವ್ರು ನಿಂತಾಗ ನಾನು ಹೋಗಿದ್ದೀನಿ. ಸಲೀಂ ಅಹಮದ್ ಫಸ್ಟ್ ಎಲೆಕ್ಷನ್ ಇದ್ದಾಗ ಅಂದ್ರೆ ನಮ್ಮೊಂದು ವಲಯ ಇತ್ತು. ಹೆಂಗೆ ಅಂದ್ರೆ, ನಾನು PUC ಓದುವಾಗ ನನ್ನ ಸೀನಿಯರ್ ಲೀಡರ್ಸ್ ಎಲ್ಲ ಯೂನಿವರ್ಸಿಟಿಲಿ ಆದವ್ರು, ವಾಲೆ ಮಂಜು ಅವರು, ಅವಾಗೆಲ್ಲ ಇದ್ರು, ಸಂಪಂಗಿ ಅವರು,
ಬ್ಯಾಟ್ ರವಿ ಆತರ ಅವ್ರು ಯಾವ್ದೋ ಒಂದು ಟೀಮ್ ಇತ್ತು, ಅಲ್ಲಿ ರೆಡ್ಡಿ ಅಂತ ಬರೋರು, ಯಾರು ಅವ್ರದ್ದೊಂದು ಗ್ಯಾಂಗ್ ಇರೋದು. ಆಮೇಲೆ ನಮ್ಗಿನ್ನ ಕೆಳಗೆ ಫಸ್ಟ್ PUC ವರೆಗೂ ಸ್ಟೂಡೆಂಟ್ ಲೀಡರ್ ಯಾರವ್ರೆ, ಅವ್ರದ್ದೊಂದು ಗ್ಯಾಂಗ್ ಇರೋದು. ಅವರೆಲ್ಲರೂ ಸೇರ್ಕೊಂಡು ನಮ್ಗೆ ಸ್ಟೂಡೆಂಟ್ ಸಪೋರ್ಟ್ ಮಾಡುವಂತ ಯಾವ ಪಕ್ಷ ಇಲ್ಲ ನಮ್ಗೆ. ಕಾಂಗ್ರೆಸ್ ಇರಲಿ, ದಳ ಇರಲಿ, BJP ಇರಲಿ, NSC ಇರಲಿ, SFI ಇರಲಿ, ಯಾವ್ದೋ ಬೇರೆ ಸಂಘಟನೆ ಇರಲಿ, ನಮ್ಗಿಲ್ಲ. R ಅಶೋಕ್ ಅವರು, ನಮ್ಮ ಇವರು ಅಶ್ವಥ್ ನಾರಾಯಣ ಅವರು ಎಲ್ಲ ಯೂನಿವರ್ಸಿಟಿ ಸಂಪುಟದಲ್ಲಿ ಇರೋರು, ಅವರೆಲ್ಲರೂ ಬರೋರು ಹೋಗೋರು. ನಮ್ಗೆ ಈಗ ಗೊತ್ತಾಗ್ತದೆ, ಅವರೆಲ್ಲ ಮಿನಿಸ್ಟರ್ ಆದ್ರು MLA ಆದ್ರು, ನಮ್ಗೆ ಅವಕಾಶ ಇತ್ತು ಮಿನಿಸ್ಟರ್ ಆಗೋಕ್ಕೂ ಇತ್ತು. ಅಂದ್ರೆ ದುಡ್ಡು ಖರ್ಚು ಮಾಡ್ಬೇಕಲ್ಲ, ದುಡ್ಡು ಮಾಡ್ಲಿಲ್ಲ, ಖರ್ಚು ಮಾಡ್ಲಿಲ್ಲ. ಸರ್, ಪತ್ರಿಕೆಗಳಿಗೂ ಕೂಡ ಸಾಕಷ್ಟು ವಿಮರ್ಶೆಗಳನ್ನ ಬರ್ತಿದ್ದೀರಿ, ಹೆಸರಾಂತ ಪತ್ರಿಕೆಗಳಿಗೆ. ಎಷ್ಟು ಪತ್ರಿಕೆಗಳಿಗೆ ಮಾಡಿ ಸರ್? ಎಷ್ಟು? ಈಗ ಎಲ್ಲ ಪತ್ರಿಕೆ ಒಂದು ಬಿಡದೆ, ಒಂದು ಲೋಕಲ್ ರಂಗಭೂಮಿದು ನಮ್ಮ ಎಲ್ ಕೃಷ್ಣಪ್ಪನವ್ರ ಪತ್ರಿಕೆ ಅಂತ ಹಿಡಿದು ಪ್ರಜಾವಾಣಿ, ಉದಯವಾಣಿಲಿ ಜಾಸ್ತಿ. ನನಗೆ ಅವ್ರ ಹೆಸರು ಹೇಳಲೇಬೇಕು ನಾನು. ಉದಯವಾಣಿಲಿ ನನಗೆ ಶಾಸ್ತ್ರಿ ಮಠ, ವಿಜಯವಾಣಿಲಿ ಇದಾರೆ ನನಗೆ ಗೆಳೆಯ. ಆಮೇಲೆ ನಮ್ಮ ಡೆಲ್ಲಿಯಿಂದ ಬಂದ ಧರಣೇಶ್, ಇವರೆಲ್ಲ ಎಂಕರೇಜ್ ಮಾಡಿ, ಸ್ನೇಹಿತರು ನೀವು ಬರೀರಿ ರಂಗಭೂಮಿಲಿ ಇದ್ದೀರಿ ಅಂತ ಬರ್ಸೋರು. ಆಮೇಲೆ ಅದನ್ನ ನೋಡಿ ನಮ್ಮ ದಿನೇಶ್ ಅಮೀನ್ಮಠ್ ಎಡಿಟರ್ ಆಗಿದ್ದ ಪ್ರಜಾವಾಣಿಲಿ ಅವರು ಚೆನ್ನಾಗಿ ಬರೀತೀರಿ, ನಮ್ಮ ಪ್ರಜಾವಾಣಿಗೆ ಬರೀರಿ ಅಂತ ಬರ್ಸೋರು. ಆಮೇಲೆ ಅದನ್ನ ನೋಡಿ ಗೌರಿ ಲಂಕೇಶ್ ಅವರು ನಮಗೂ ಬರೀರಿ ಅನ್ನೋರು. ಹಂಗೆ ಎಲ್ಲಾ ಪತ್ರಿಕೆನೂ ಇವ್ರ ವಿಶ್ವೇಶ್ವರ ಭಟ್ರು ಮಧ್ಯರಾತ್ರಿ ಫೋನ್ ಮಾಡೋರು, ವಿಷ್ಣುವರ್ಧನ್ ಅವ್ರ ಬಗ್ಗೆ ಎಲ್ಲಾ ಕ್ಷೇತ್ರದಲ್ಲೂ ಬರ್ದಿದ್ದಾರೆ. ತೀರೋದ ದಿನ ರಂಗಭೂಮಿ ಯಾರು ಬರ್ದಿಲ್ಲ, ಗೋವಿಂದ ಬರ್ಕೊಡಿ. ಮಧ್ಯರಾತ್ರಿ 12 ಗಂಟೆಲಿ ಸರ್ ಇವಾಗ ಎಲ್ಲಿ ಬರೀಲಿ, ನೀವು ಏನೋ ಪೆನ್ನಲ್ಲಿ ಬರ್ದು ಕಳಿಸ್ರಿ ಅಂದ್ರು. ಬರ್ದಿದ್ದು ಇವಾಗೂ ಇದೆ, ಅದು ನನ್ನ ಹತ್ರ ಕಟ್ಟಿಂಗ್ ಇಟ್ಕೊಂಡಿದ್ದೀನಿ. ವಿಷ್ಣುವರ್ಧನ್ ಅವ್ರ ರಂಗಭೂಮಿ ಸಂಪರ್ಕ ನಾನೇ ಬರ್ದಿದ್ದು ತಿಳ್ಕೊಂಡಾಗ. ಹಿಂಗೆ ಬರ್ಸೋರು. ಆಮೇಲೆ ಅದು ಯಾವ್ದೋ ಬರ್ದಿದ್ದಿರ್ರಿ, ನೀವು ಮ್ಯಾಗ್ಝಿನ್ ಅಲ್ಲಿ KPTC ಅಲ್ಲಿ ನೋಡಿದೆ ನಾನು, ಅಲ್ಲಿ ಯಾವ್ದೋ ಗ್ರಾಮ ಪಂಚಾಯತಿಲಿ ಅದೇನೋ ಹಿರಿಯ ಅಧಿಕಾರಿಗಳಿಗೆ ತಳವರ್ಗದ ಅಧಿಕಾರಿಗಳು ರಿವ್ಯೂ ಮಾಡಬೇಕು ಅಂತ. ಅದು ಚೆನ್ನಾಗಿದೆ, ವಿಸ್ತರಿಸಿ ಬರ್ಕೊಡ್ರೆ ನಮ್ಗೆ. ವಿಶ್ವವಾಣಿಗೆ, ಇದಕ್ಕೆ ವಿಜಯ ಕರ್ನಾಟಕದಲ್ಲಿ ಇದ್ರು ಅವರು, ಬರ್ಕೊಡ್ತಾ ಇದೆ. ವಿಶ್ವವಾಣಿಗೆ ಬರೀತಿದ್ದೆ, ಎಲ್ಲ ಪತ್ರಿಕೆಗಳಿಗೂ ಬರೀತಿದ್ದೆ ವಿಮರ್ಶೆ. ಹಂಗೆ 350ಕ್ಕೂ ಹೆಚ್ಚು ನಾಟಕದ ವಿಮರ್ಶೆ ಬರ್ತಿದ್ದೀನಿ, ಸಂಶೋಧನಾ ಲೇಖನಗಳು ಬರ್ತೀನಿ. ಬಂಜಾರದಂತೂ ಸೇವಾಲಾಲ್ ಜಯಂತಿಗೆಲ್ಲ ಅವರ ಸಾಮಾನ್ಯವಾಗಿ ಪ್ರತಿ ವರ್ಷ ಹೆಚ್ಚು ಕಡಿಮೆ ಯಾವ್ದೋ 1-2 ಪತ್ರಿಕೆ ನಂದು ಬರ್ದೇ ಬರುತ್ತೆ. ಹಂಗೆ ಈ ವಿಶ್ವರಂಗಭೂಮಿ ದಿನಕ್ಕೆ ರಾಜನ್ ಅವರು, ಹುಣಸವಾಡಿ ರಾಜನ್ ಫೋನ್ ಮಾಡ್ತಾರೆ, ಗೋವಿಂದ ಸ್ವಾಮಿ ವಿಶ್ವ ರಂಗಭೂಮಿ ದಿನ ಇದೆ, ನಮ್ಮ ಉದಯವಾಣಿಗೆ ಇದು ಸಮಿತ್ ಕರ್ನಾಟಕ ಬರ್ಕೊಡ್ರಿ ಅಂತಾರೆ. ಹಿಂಗೆ ಎಲ್ಲಾ ಪತ್ರಿಕೆಗೂ ಬರೆದು. ಆಮೇಲೆ ವಿಶೇಷವಾಗಿ ಮೈಸೂರು ಜರ್ನಲಿಸಂ ಡಿಪಾರ್ಟ್ಮೆಂಟ್, ಬೆಂಗಳೂರು ಜರ್ನಲಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಫೋಕ್ಲೋರ್ ಗೆಸ್ಟ್ ಲೆಕ್ಚರರ್ ಆಗಿ ಒಂದಲ್ಲ ಒಂದು ರೀತಿಲಿ ಮಾಧ್ಯಮದವರೆಗೂ ನಾನು ಮೇಸ್ಟರ್ ಆಗಿ, ನಾನು ಓದ್ತಿದ್ದಾಗ ಜರ್ನಲಿಸಮ್ ನಾನೇ ಫೋಕ್ಲೋರ್ ಪಾಠ ಮಾಡಿದ್ದೀನಿ. ಯಾಕಂದ್ರೆ MA ಕನ್ನಡ ಮಾಡಿದ್ದಲ್ಲ, ಜಾನಪದ ಎಲ್ಲ ನಮ್ಗೆ ಓದಿರ್ತೀವಲ್ಲ. ಹಂಗೆ ನಮ್ದು ಅವರೆಲ್ಲ ಇವತ್ತು ದೊಡ್ಡ ದೊಡ್ಡ ಎಡಿಟರ್ ಆಗಿದೆ. ನಮ್ದೊಂದು ಸುದ್ದಿ ನೋಡ್ದಂಗೆ ತಕ್ಷಣ ಹಾಕ್ತಾರೆ, ಗೋವಿಂದ ಸ್ವಾಮಿ ತಾನೆ ನಮ್ಮ ಹುಡುಗ ಅಂತ ಎಲ್ಲ ಪ್ರೀತಿ ತೋರಿಸ್ತಾರೆ. ಈಗ ನೀವು ಕರೆದು ನಮ್ಗೆ ಇಂಟರ್ವ್ಯೂ ಸ್ನೇಹಿತರಿದ್ದಾರೆ, ಎಲ್ಲಾ ವಲಯದಲ್ಲೂ ಸ್ನೇಹಿತರು. ರಾಜಕೀಯದಲ್ಲಿ ಹೋದ್ರು ನನ್ಗೆ ಎಲ್ಲರ ಹತ್ರನೂ ಮಾತಾಡ್ಕೊಂಡು ಹಿಂಗ್ ಬರ್ತೀನಿ. ಆದ್ರೆ ನನ್ನ ಸ್ವಂತಕ್ಕೆ ಏನ್ ಕೇಳಾರಲ್ಲ ನಾವು. ಎಲ್ಲ ಹೇಳ್ತಾರೆ, ಒಂದ್ ಲೆಟರ್ ಹಾಕ್ಸಿದ್ರೆ 25,000, ಒಂದು ಇದು ಮಾಡಿದ್ರೆ ದುಡ್ಡು, ಅಲ್ಲಿ ದುಡ್ಡು, ಪ್ರಶಸ್ತಿ ಕೊಡ್ಸಿದ್ರೆ ದುಡ್ಡು. ಈ ಸರಿ ಗಲಾಟೆ ಮಾಡಿ ಪ್ರಶಸ್ತಿ ಕೊಡ್ಸಿದೀನಿ 16 ಜನಕ್ಕೆ. ಗಲಾಟೆ ಮಾಡಿದೆ, ನಾನು ಕಂಪ್ಲೇಂಟ್ ಮಾಡಿದೆ, ಮಾಡ್ಕೊಳ್ಳಿ. ನನ್ಗೆ ಯಾರು ನನ್ನ ನಂಬಿರೋ ವಲಯ, ನನ್ನ ಜೊತೆಗೆ ಅನ್ಯಾಯ ಆಗ್ತಿದ್ದಾಗ ನಾವು ಫೈಟ್ ಮಾಡ್ತೀವಿ. ಒಂದೇ ಸಮುದಾಯ ಕೊಡ್ಬೇಡ್ರಿ, ಹಂಚಿ, ಸಾಮಾಜಿಕ ನ್ಯಾಯ ಎಲ್ರಿಗೂ ಕೊಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ನೋಡ್ಕೊಡಿ ಅಂತೀನಿ. ಕೋಪ ಬರುತ್ತೆ ಅವ್ರಿಗೆ. 101 ಜಾತಿ ಇರುತ್ತೆ SC ನಲ್ಲಿ, ಒಂದೇ ಜಾತಿ ಕೊಟ್ರೆ ನ್ಯಾಯನಾ? ಈಗ ವೀರಶೈವರಲ್ಲಿ ಎಷ್ಟು ಜಾತಿ ಇದೆ, ಬ್ರಾಹ್ಮಣರಲ್ಲಿ ಎಷ್ಟು ಜಾತಿ ಇದೆ? ನೀವು ಜಾತಿ ವಿಭಾಗ ಮಾಡಿ ಅಂತ ನಾನು ಹೇಳಲ್ಲ, ಸಾಮಾಜಿಕ ನ್ಯಾಯ ಕೊಡಿ, ಎಲ್ರಿಗೂ ತಲುಪಲಿ ಅಂತ ಹೇಳ್ತೀವಿ. ಅವಾಗ ಕೆಲವ್ರಿಗೆ ತಪ್ಪಾಗುತ್ತೆ, ಕೆಲವ್ರಿಗೆ ಒಳ್ಳೇದಾಗುತ್ತೆ. ಕರೆಕ್ಟ್. ನಾವು ಫೈಟ್ ಮಾಡ್ತೀವಿ, ಬಿಡೋದು ಇಲ್ಲ, ಮಾಡೇ ಕೊಡ್ತೀವಿ. ನಾನು ಹಂಗೆ ಹೇಳಿದೆ, ಅದಕ್ಕೆ ನಿಮ್ಗೆ ನೇಮಿಸಿದ್ದೀವ್ರಿ, ಫೈಟ್ ಮಾಡಿ ನೀವು. ಕೆಲವರು ದೊಡ್ಡವರೇ ಹೇಳ್ತಾರೆ, ಧೈರ್ಯವಾಗಿ ಕೊಡಿಸ್ತೀವಿ, ಸಾಮಾಜಿಕ ನ್ಯಾಯ ಕೊಡಿ. ಸರ್, ಇನ್ನ ಬಂಜಾರ ಸಮುದಾಯ ಸಾಕಷ್ಟು ಪ್ರಥಮಗಳು, 100ಕ್ಕೂ ಹೆಚ್ಚು ಪ್ರಥಮಗಳು ನೀವು ಮಾಡಿದಿರಿ ಅಂತ ಹೇಳಿದ್ರಿ. ಈಗ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಧ್ಯಕ್ಷರು ಕೂಡ ಆಗಿದ್ದೀರಿ. ಈ ಒಂದು ಪೋಸ್ಟ್ ಸಾಕ ಸರ್ ನಿಮ್ಗೆ, ಈ ಒಂದು ಸಮುದಾಯನ ಒಂದು ಅಭಿವೃದ್ಧಿ ಮಾಡಕ್ಕೆ? ನಾನು ಅದೇ ಹೇಳ್ತೀನಿ, ಬರೀ ಸಾಹಿತ್ಯ ಬರೆದ್ರೆ, ಕಲೆ ಮಾಡಿದ್ರೆ ಉದ್ಧಾರ ಆಗ್ತಾರ ಜನಾಂಗ ಅಂತ ಯಾರಿಗೂ ಅರ್ಥ ಆಗಲ್ಲ. ನಂದು ಸಂಸ್ಕೃತಿ ಇಲಾಖೆ ಸಂಸ್ಕೃತಿ ಮಾಡಿ ಅಂತಾರೆ, ಸಾಕಾ ಡೆವಲಪ್ ಆಗ್ಬಿಡ್ತಾರೆ. ನಾನು ಒಂದು ಬಂಜಾರ ಒಬ್ಬನ್ ಕರೆದು ಒಂದು ಡ್ಯಾನ್ಸ್ ಮಾಡಿಸ್ತೀನಿ, ಒಂದು ಹಾಡು ಹೇಳಿಸ್ತೀನಿ, ಒಂದು ಕಸೂತಿ ಮಾಡಿಸ್ತೀನಿ, ಒಂದು ಆಭರಣ ಮಾಡಿಸ್ತೀನಿ, ಒಂದು ಸೆಮಿನಾರ್ ಮಾಡ್ತೀನಿ. ಅಭಿವೃದ್ಧಿ ಆಗತ್ತಾ? ಸಾಧ್ಯನೇ ಇಲ್ಲ. ಮಕ್ಕಳಿಗೆ ಓರಿಯೆಂಟೇಶನ್ ಮಾಡ್ಬೇಕು ನಾವು. ಈಗ ನಂದೇ ಎಕ್ಸಾಂಪಲ್, ಈಗ ಬಂಜಾರದ ಒಟ್ಟು ನಮ್ಮ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಸರ್? ಇದು ಸೆನ್ಸಸ್ ಪ್ರಕಾರ ಕಡಿಮೆ ಇದೆ, 11 ಲಕ್ಷ ಏನೋ ಇರುತ್ತೆ. ಆಕ್ಚುಲಿ ನಾವು ನಮ್ಮ ಸಮುದಾಯ ಎಲ್ಲರೂ ಕ್ಲೈಮ್ ಮಾಡೋದು 40 ಲಕ್ಷ. 40 ಲಕ್ಷ. ಇಡೀ ದೇಶದಲ್ಲಿ 8 ಕೋಟಿ ಮೇಲಿದೀವಿ ಅಂತ. ಏನು ನಮ್ಮ ವಿಶೇಷತೆ ಏನಿದೆ ಅಂದ್ರೆ,
ಕರ್ನಾಟಕದಿಂದ ಹಿಡಿದು ಪಾಕಿಸ್ತಾನದಿಂದ ಹಿಡಿದು ಸೌತ್ ಆಫ್ರಿಕಾ ಈ 112 ದೇಶದಲ್ಲೂ ನಾವಿದೀವಿ. ಈ ರಾಜ್ಯಗಳು ಬಿಟ್ಟು, ಎಲ್ಲ ರಾಜ್ಯಗಳು ಬಿಟ್ಟು, ಪಂಜಾಬಲ್ಲೂ ಇದೀವಿ, ಪಾಕಿಸ್ತಾನದಲ್ಲೂ ಇದೀವಿ. ಅಂದ್ರೆ ನಮ್ಮ ಜನಸಂಖ್ಯೆ ಅಗಾಧವಾಗಿದೆ. ಎಲ್ಲ ವಲಸೆ ಹೋಗಿ ಅಲ್ಲೆಲ್ಲ ಸೆಟ್ಲ್ ಆಗಿರೋರು ನಾವು. ಆ ಕಾಲದಲ್ಲಿ ವ್ಯಾಪಾರ ಮಾಡಿರೋರು, ರೋಡ್ ಕೊಟ್ಟವರು, ರಸ್ತೆ ಕೊಟ್ಟವರು. ಪ್ರಥಮಗಳು ನೋಡಿ, ನಾನೆಲ್ಲ ಮಾಡಿರೋದು, ನಮ್ಮ ಸಮುದಾಯವೇ ಪ್ರಥಮಗಳನ್ನು ಮಾಡಿದೆ. ಪ್ರಥಮವಾಗಿ ವ್ಯವಸಾಯ ಮಾಡಿರೋರು ನಮ್ಮ ಬುಡಕಟ್ಟು ಜನ. ಪ್ರಥಮವಾಗಿ ನಾವು ಓಡಾಡ್ತಿದ್ದದ್ದು ಕಾಡು ದಾರಿಗಳೇ ರಸ್ತೆ ಆಗಿದ್ದು, ರೈಲು ಬಂದಿದ್ದು, ಹೈವೇಗಳಾಗಿದ್ದು. ಆಮೇಲೆ ನಾವೇ ದವಸ ಧಾನ್ಯಗಳನ್ನ, ಆಹಾರ ಸಾಮಗ್ರಿಗಳನ್ನ, ನೀರನ್ನ, ಯುದ್ಧ ಸಾಮಗ್ರಿಗಳನ್ನ ಕೊಡ್ತಾ ಇದ್ದವರು. ಹಂಗಾಗಿ ನಮ್ಗೆ ವಿಶೇಷವಾದ ಸ್ಥಾನಮಾನ ಕೊಟ್ಟಿದ್ರು ಆ ಕಾಲಕ್ಕೆ ರಾಜರುಗಳು. ಇವ್ರಿಗೆ ಹಸುಗಳಿಗೆ ಜಾಗ ಕೊಡಿ, ಹುಲ್ ಕೊಡಿ, ನೀರು ಕೊಡಿ. ಇವರೆಲ್ಲರೂ ವಾಸ್ತವ್ಯ ಹೊಡಿದ್ರೆ ನಮ್ಮ ಮೇಲೆಲ್ಲ ತುಂಬಾ ಕ್ರಿಮಿನಲ್ ಟ್ರೈಬ್ಸ್ ಅದು ಇದು ಆಕ್ಟ್ಗಳೆಲ್ಲ ಬ್ರಿಟಿಷ್ ಹಾಕಿದ್ರು. ಯಾಕಂದ್ರೆ ಇವ್ರಿಗೆ ಈ ನಮ್ ಎಲ್ಲಾ ಸವಲತ್ತುಗಳು ಇವರೇ ಅನುಭವಿಸ್ತಾ ಇದ್ದಾರೆ, ಎಲ್ಲಾ ವ್ಯಾಪಾರ ಇವರೇ ಕಿತ್ಕೊಳ್ತಾ ಇದ್ದಾರೆ, ನಮ್ಗೇನು ಸಿಗಲ್ಲ ಅಂತ ಬ್ರಿಟಿಷ್ ಆಮೇಲೆ ನಮ್ಮ ಮೇಲೆ ಕಾನೂನು ಮಾಡಿದ್ದು, ಅದು ಬೇರೆ ಕತೆ. ಇಷ್ಟು 3000 ಸಂಸ್ಥಾನಗಳು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. 3000 ರಾಜ ಮಹಾರಾಜರುಗಳು. ಈಗ ನೀವು ಯಾವ್ದೋ ದೇವಸ್ಥಾನ ತಗೊಂಡಾಗ ವಜ್ರ ವೈಢೂರ್ಯ ಇಡ್ಬೇಕಂದ್ರೆ ನಂಬಕಸ್ತರು ನಾವು. ಪದ್ಮನಾಭ ಟೆಂಪಲ್ಗೆ ಯಾರು ಸಾಗಿಸ್ತಾ ಇದ್ರು? ರಾಜರ ಒಡವೆಗಳನ್ನ. ಇನ್ಯಾವುದೋ ಟೆಂಪಲ್ ಅಲ್ಲಿ ಶೇಖರಣೆ ಮಾಡ್ಬೇಕಾದ್ರೆ ಯಾರು ಹೋಗ್ತಾ ಇದ್ರು? ಕಳ್ದಾರಿಲಿ ನಾವೇ ಹೋಗ್ಬೇಕಿತ್ತು, ಕಾಡಲ್ಲಿ ಹೊತ್ಕೊಂಡು, ಹಸುಗಳ ಮೇಲೆ, ಕತ್ತೆಗಳ ಮೇಲೆ, ಗಾಡಿಲಿ ತುಂಬಿಕೊಂಡು, ಊಟ ಅಲ್ಲೇ ಎಲ್ಲ ಅಡುಗೆ ಮಾಡ್ಕೊಂಡು, ಕಳ್ಳರುಗಳಿಗೆ ಲೂಟಿ ಮಾಡೋರು ನಮಗೆ. ಅದಕ್ಕೆ ಹೈದರಾಬಾದ್ ನಿಜಾಮ ಒಂದು ಕಾನೂನು ಮಾಡಿದ್ರು, ಒಂದು ತಾಮ್ರದ ಬಿಲ್ಲೆ ಕೊಟ್ಟಿದ್ರು ಒಬ್ಬರಿಗೆ. ಇವ್ರೆಲ್ಲ ಹೋಗ್ತಾರೆ ಅಲ್ಲಿ 3 ದಿನ ಉಳ್ಕೊಳಕ್ಕೆ ಇವ್ರಿಗೆ ಅವಕಾಶ ಇದೆ. ಹಸುಗಳಿಗೆ ಹುಲ್ ಕೊಡ್ಬೇಕು, ನೀರ್ ಕೊಡ್ಬೇಕು, ಯಾರು ಇವ್ರ ಮೇಲೆ ರಕ್ಷಣೆ ಇದು ಮಾಡ್ಬಾರ್ದು, ಗಲಾಟೆ ಮಾಡಬಾರ್ದು, ಅವ್ರಿಗ್ಯಾರು ತೊಂದರೆ ಕೊಡ್ಬಾರ್ದು. ತೊಂದರೆ ಕೊಟ್ರೆ, ಕಳ್ತನ ಏನಾದ್ರು ಮಾಡಕ್ ಬಂದ್ರೆ 3 ಜನ ಮರ್ಡರ್ ಮಾಡೋವಂತ ಪವರ್ ಕೊಟ್ಬಿಟ್ಟಿದ್ರು ರಾಜರು ನಮ್ಮ ಸಮುದಾಯದ ಲೀಡರ್ಗಳಿಗೆಲ್ಲ. ಯಾರ್ ಅಂದ್ರೆ ಎಷ್ಟು ನಂಬಿಕೆ ಅಂದ್ರೆ ಇವರು ತಂದು ಕೊಡ್ತಾರೆ, ಹೋಗ್ತಾರೆ, ನಂಬಿಕಸ್ತರು ನಮ್ಮವರು. ಏನಾರು ಎದುರು ಬಿದ್ರೆ ಯಾವನ್ ಮುಖ ನೋಡಲ್ಲ, ಮುಲಾಜ್ ನೋಡಲ್ಲ. ವಾರಿಯರ್ಸ್, ಗೆರಿಲ್ಲಾ ವಾರ ಗೊತ್ತಿತ್ತು ಅವ್ರಿಗೆ, ಆಯುಧಗಳು ಇಟ್ಕೊಂಡಿರ್ತಾ ಇದ್ರು, ವಾರಿಯರ್ಸ್. ನಮ್ ಸೇವಾಲಾಲ್ ಇವತ್ತು ದೇವ್ರು ಅಂತಾರಲ್ಲ, ಯಾರು ಹೇಳಿದ್ದು ದೇವ್ರು ಅಂತ? ದೇವರಲ್ಲ, ವಾರಿಯರು, ಮನುಷ್ಯ ಬದುಕಿದ್ದಂಥವ್ರು. ಆ ಕಾಲದ ಕಾಲಜ್ಞಾನಿ. ಆ ಕಾಲದಲ್ಲಿ ಈ ಬಂಜಾರಕ್ಕೆ ದಾರಿ ತೋರಿಸ್ತವ್ರು. ಬನ್ರಿ, ಇಲ್ಲಿ ನೀವು ಈ ತರ ನಾಟಿ ವೈದ್ಯ ಇದೆ, ಆರೋಗ್ಯ ಇದೆ, ಇಲ್ಲಿ ದಾರಿ ಇದೆ, ಇಲ್ಲಿ ರಸ್ತೆ ಇದೆ, ಅಲ್ಲಿ ನೀರಿದೆ, ಹೋಗಿ ಆ ರಾಜ್ಯಕ್ಕೆ ಬನ್ರಿ, ಈ ರಾಜ್ಯಕ್ಕೆ ಬನ್ರಿ. ನೀವು ವಲಸೆ ಹೋಗ್ತೀರಾ, ನಿಮ್ಮ ಹೆಣ್ಮಗಳು ಮದುವೆ ಮಾಡಿದ್ರೆ ನಿಮ್ ಜೀವನದಲ್ಲಿ ನೋಡಕ್ಕಾಗಲ್ಲ, ಯಾವ್ದೋ ಟೀಮ್ ಜೊತೆಗೆ ಹೊರಟೋಗ್ತೀರಾ, ಯಾವ್ದೋ ದೇಶಕ್ಕೆ ರಾಜ್ಯಕ್ಕೆ ಹೋಗ್ತೀರಾ, ತಿರ್ಗಿ ಸೇರಕ್ಕಾಗಲ್ಲ. ಸೇರೋದಕ್ಕೆ ಒಂದು ದಾರಿ ತೋರಿಸ್ತೀನಿ. ಹಬ್ಬದ ದಿನ, ಇಂಥ ದಿನ, ಇಂಥ ಊರಲ್ಲಿ, ಇಂಥ ರಾಜ್ಯದಲ್ಲಿ ಈ ಜಾಗ ಬರ್ರಿ. ಸುರಗುಂಡನ ಕೊಪ್ಪ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಗುತ್ತಿ, ಇನ್ಯಾವುದೋ ಒಂದು ಹೇಳಿರ್ತಾನೆ ಅಪ್ಪ. ಎಲ್ಲ ರಾಜ್ಯದಲ್ಲಿ ಒಂದು ಜಾಗ ತೋರಿಸಿ, ಆ ದಿನ ಸೇರ್ಕೊಳ್ಳಿ, ನೀವು ಸಂಬಂಧಿಕರೆಲ್ಲ ಅವತ್ತು ಮೀಟ್ ಆಗ್ತೀರಾ, ಎಲ್ಲೇ ಹೋಗಿದ್ರು ಬಂದು ಸೇರ್ತೀರಾ. ಆಗ ದೊಡ್ಡ ಜ್ಞಾನಿ ಆ ಕಾಲಕ್ಕೆ. ಈ ತರದ್ ಮಾಡಿದ್ದು ಸೇವೆ ಅಪ್ಪ, ಹೆಲ್ಪ್ ಮಾಡಿದ್ರು, ದಾರಿ ತೋರ್ಸು. ಇನ್ನೂ ನಮ್ಮಲ್ಲಿ ರಾಬಿನ್ ಹುಡ್ ತರದವರು ಇದ್ರು. ಹೀರೋರ್ ತಾವ್ ಕಿತ್ಕೊಂಬಂದು ಇಲ್ದೇ ಇರೋರು ಕೊಡೋರು, ಮೀಟು ಮುಖ್ಯ ಅನ್ನೋರು. ಆ ತರದ 66-70 ವೀರ ಪುರುಷರು ಇದ್ದಾರೆ ನಮ್ಮ ಸಮುದಾಯದಲ್ಲಿ. ಅದ್ರಲ್ಲಿ ಸೇವಾಲಾಲ್ ಒಬ್ರು. ಮನುಷ್ಯನ್ ತಗೊಂಡಾಗ ದೇವ್ರು ಮಾಡ್ಕೊಂಡ್ಬಿಟ್ಟು ನಾವು ಮಾಲೆ ಹಾಕೊಂಡು ಅವ್ರನ್ನ ಪೂಜೆ ಮಾಡ್ತಾ ಇದೀವಿ. ಬಟ್ ಅವ್ರ ತತ್ವಗಳನ್ನ ಅನುಸರಿಸುವಂಥದ್ದು, ಅವರು ಏನ್ ಹೇಳಿದ್ದಾರೆ, ಅವ್ರು ಹೇಳ್ತಾರೆ, ಬೀದಿ ಬೀದಿನಲ್ಲಿ ಶಿಕ್ಷಣ ಕೊಡ್ರಿ. ಅದೇನೋ ಒಂದು, ನಾನೇ ಬರದೆ ಮೊನ್ನೆ, ಶಿಕ್ಷಣದ ಬಗ್ಗೆ ಆ ಕಾಲಕ್ಕೆ ಹೇಳಿದ್ದಾರೆ. ಬಸವಣ್ಣವ್ರು ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಅವರು ಹೇಳಿದ್ದಾರೆ. ತಪ್ಪು. ಎಲ್ಲ ಧರ್ಮವನ್ನು ಪ್ರೀತಿಸಿ ನಿಮ್ ಧರ್ಮ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಪರಿಸರ ಧರ್ಮ, ಪ್ರಾಣಿ ಪಕ್ಷಿಗಳು, ಇವತ್ತೇನು ಗೋಶಾಲೆಗಳು ಅಂತೀವಿ, ಅದೆಲ್ಲ ಅವ್ರು ಮಾಡಿದ್ದಾರೆ. ಪ್ರಾಣಿ ರಕ್ಷಣೆ ಮಾಡಿದ್ದಾರೆ, ಹಸುಗಳನ್ನು ಸಾಕಿದ್ದಾರೆ. 60-70 ಸಾವಿರ ಹಸುಗಳಿರೋದು, 40 ಸಾವಿರ ಹಸುಗಳಿರೋದು ಒಬ್ಬೊಬ್ರ ಹತ್ರ. ಎಲ್ಲ ಸಾಮಾನು ಸಾಗಿಸ್ಬೇಕಲ್ಲ, ಗಾಡಿಗಳು, ಕ್ಯಾರವಾನ್ಗಳು. ಇವತ್ತೇನು ನೀವು ಬಿದಿರಿನ ಕ್ಯಾರವಾನ್ ಇತ್ತು ನಮ್ಮ ಹತ್ರ ಆ ಕಾಲಕ್ಕೆ, ಅದ್ರಲ್ಲಿ ಕುತ್ಕೊಂಡು ಹೋಗೋರು ರಾಜ ಮಹಾರಾಜರು ಹೋಗ್ತಾರಲ್ಲ. ಈಗ ನಾವು ಹೀರೋಗಳು ಸಿನಿಮಾದಲ್ಲಿ ಕ್ಯಾರವಾನ್ ಬಳಸ್ತೀವಲ್ಲ, ಕಲ್ಪನೆ ಬಂದಿದೆ ಬಂಜಾರರಿಂದ. ಎಲ್ಲವನ್ನ ಸಿನಿಮಾ ಹಾಡುಗಳಲ್ಲಿ ಬಂಜಾರದಿದೆ. ಕಸೂತಿ ಅವರು ಮಾಡಿರೋ ಬಂಜಾರ ಕಸೂತಿಯನ್ನ ನೀವು ಬಳಸ್ತೀರಿ ಸಿನಿಮಾದಲ್ಲಿ. ಸಂಡೂರ್ನವರು ನಮ್ಮ ಬಂಜಾರ ಕಸೂತಿನ ಪೇಟೆಂಟ್ ಮಾಡ್ಕೊಂಡು ಅವರು ಗಿನ್ನಿಸ್ ದಾಖಲೆ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬಂಜಾರ ರಾಜಕೀಯ ಕ್ಷೇತ್ರದಲ್ಲಿ ಹೇಗೆ ಸರ್ ಬಂಜಾರ ಸಮುದಾಯ? ಅದೇ ಹೇಳಕ್ ಬರ್ತೇವೆ. ಬಂಜಾರ ಅಕಾಡೆಮಿ ರಾಜಕೀಯ ಕ್ಷೇತ್ರದಲ್ಲಿ ಈಗ ನೋಡಿ, ನಾನು ಅದೇ ಹೇಳಕ್ ಬಂದೆ, ಬಹುಸಂಖ್ಯಾತರು ಎಲ್ಲ ರಾಜ್ಯದಲ್ಲಿ ಇದೀವಾ. ನಾವು ಇಲ್ಲಿರೋ ಬಲಿಷ್ಠ ಸಮುದಾಯ ಕರ್ನಾಟಕದಲ್ಲಿ ಯಾವ್ದು ಹೆಚ್ಚು ಬೆನಿಫಿಟ್ ತಗೊಳ್ತಿದೆಯಲ್ಲ, ಆ ಸಮುದಾಯನ ಮೀರ್ಸೋಷ್ಟು ಜನಸಂಖ್ಯೆಯಲ್ಲಿ ಇದ್ರೂ ಕೂಡ ನಮ್ಗೆ ಒಂದು MP ಸಿಗಲ್ಲ ಇಡೀ ಇಂಡಿಯಾಲಿ. MLA ಆದ್ರೂನು ಇಲ್ಲೇನೋ BJP ಇದ್ದಾಗ 9-10 ಜನ ಆಗಿದ್ವಿ, ಕಾಂಗ್ರೆಸ್ ಅಲ್ಲಿ 7-8-9 ಜನ ಆಗ್ತೀವಿ.
ಹಿಂಗೆ MLA ಆಗ್ತೀವಿ ಆದ್ರೆ ಪವರ್ಫುಲ್ ಪೋಸ್ಟ್ ಸಿಗಲ್ಲ, ಮಿನಿಸ್ಟರ್ ಪೋಸ್ಟ್ಗಳು ಮಿನಿಸ್ಟರ್ಗಳು ಸಿಗಲ್ಲ, ಗ್ರಂಥಾಲಯನೋ ಈ ತರ ಸಣ್ಣ ಸಣ್ಣದ್ ಕೊಡ್ತಾರೆ. ಸಮುದಾಯನ ಇಂಪ್ರೂವ್ ಮಾಡಕ್ ಆಗಲ್ಲ. ಈಗ ನಮ್ಮಲ್ಲಿ ಚೀಫ್ ಮಿನಿಸ್ಟರ್ ಆದಂತವ್ರೇ ಮಾಡಕ್ ಆಗಲ್ಲ. ನಮ್ಗೆಲ್ಲ ಬಂಗಾರಪ್ಪ ನೋಡಿ, ನಮ್ಗೆ ಡೆಂಟಲ್ ಕಾಲೇಜ್ ಕೊಟ್ಟವರು ಪ್ರಥಮರು. ಬಂಜಾರ್ಗೆ ಯಾರಾದ್ರೂ ಫಸ್ಟ್ ಕೊಡುಗೆ ಕೊಟ್ಟಿದ್ರೆ ಬಂಗಾರಪ್ಪ. ಅವರು ಮೆಡಿಕಲ್ ಕಾಲೇಜ್, ಡೆಂಟಲ್ ಕಾಲೇಜ್ ಕೊಟ್ಟಿದ್ರು, ಇನ್ನೊಂದಷ್ಟು 2-3 ಕಾಲೇಜ್ಗಳು ಮಿನಿಸ್ಟರ್ ಮಾಡಿದ್ರು. ಆ ಕಾಲಕ್ಕೆ ಅಬಕಾರಿ ಸಚಿವರು ಶಿವಮೂರ್ತಿ ಅವ್ರು ಮಾಡಿದ್ರು. DK ಶಿವಕುಮಾರ್ ಅವರು ಅವಾಗ ಬರೀ ಬಂದಿಖಾನೆ ಇದ್ರು, ಅಂದ್ರೆ ಬಂಜಾರರಿಗೆ ಅಬಕಾರಿ ಕೊಡೋರು. ನಾನು ಅದೇ ಹೇಳ್ತಿದ್ದೆ, ಶಿವಮೂರ್ತಿ ಅವರು ಟಿಕೆಟ್ ತಗೊಳ್ಳಿಲ್ಲ ಈ ಸರಿ. ನನಗೆ ನಿನ್ಗೆಲ್ಲ ಪರಿಚಯ ಆದ್ರೆ ಹೇಳಪ್ಪ ಅಂತ. ನೀವು ಎಲ್ರಿಗೂ ಟಿಕೆಟ್ ಕೊಡೋ ಮಟ್ಟಕ್ಕೆ ಬೆಳಿಬೇಕಾಗಿತ್ತು, ಸಂಘಟನೆ ಮಾಡ್ಬೇಕಾಗಿತ್ತಣ್ಣ. DK ಶಿವಕುಮಾರ್ ಸಾಹೇಬ್ರು ಇವತ್ತು ನಿಮ್ಗಿನ ಕೆಳಗಿದ್ರು, ಇವತ್ತು ಇಡೀ ಕ್ಯಾಬಿನೆಟ್ ಹಂಚ್ತಾರ ಅವ್ರ ಟಿಕೆಟ್ ಅಂದ್ರೆ ನೀವೇನ್ ಕೆಲಸ ಮಾಡಿದ್ರಣ್ಣ? ನಮ್ ಸಮುದಾಯದಲ್ಲಿ ಸಂಘಟನೆನೇ ಮಾಡ್ಲಿಲ್ಲ ನೀವು. ನಿಮ್ ಟಿಕೆಟ್ ನೀವು ತಗೊಳಕ್ ಆಗ್ತಿಲ್ವಲ್ಲಣ್ಣ ಅಂತ ಕೇಳಿದೆ. ಅಳ್ತಾರೆ ಪಾಪ ಅವರು, ನೊಂದ್ಕೊಳ್ತಾರೆ. ಏನ್ ಹೇಳ್ತೀರಾ? ಈಗ ನಾನೇನ್ ದೊಡ್ಡದಾಗಿ, ಈಗ ನಾನು ಬಂಜಾರ ಅಕಾಡೆಮಿ ಚೇರ್ಮನ್ ಆದ ತಕ್ಷಣ ಇಡೀ ಇಂಡಿಯಾ ನಾನು ಸಂಘಟನೆ ಮಾಡೋ ಕೆಪಾಸಿಟಿ ನಮ್ಗೆ ಬರಲ್ಲ, ನಮ್ಗೆ ಆ ಥರದ್ದು ಹಿನ್ನೆಲೆನೂ ಇಲ್ಲ. ಈಗ ಮೆಡಿಕಲ್ ಕಾಲೇಜ್ ಕೇಳಿದೆ CM ಅವ್ರಿಗೆ, ಏನಂದ್ರು ಅಂದ್ರೆ ನಮ್ ಕುರುಬರು ಸಂಘಕ್ಕೆ ನಡ್ಸಕ್ಕಾಗಲ್ಲ ಕಣೋ, ದುಡ್ಡಿಲ್ಲ, ಜಾಗ ಇಲ್ಲ, ನೀನೆಲ್ಲ ನಡೆಸ್ತೀಯ? ನಿಜ ತಾನೆ? 100 ಕೋಟಿ ಬೇಕು, ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಬೇಕು? ಆರ್ಥಿಕವಾಗಿ ಸಬಲ ಇಲ್ಲ. ನಮ್ಗೆ ಎಷ್ಟು ಸಂಘ ಸಂಸ್ಥೆ ಇದಾವೆ, ಒಂದೇ ಒಂದು ಬಂಜಾರ ಭವನ ಕಟ್ಟಕ್ಕೆ ಈಗ ಒದ್ದಾಡ್ಕೊಂಡು. ಇದೇ ಸಿದ್ದರಾಮಯ್ಯ ಅವ್ರು ಮೊನ್ನೆ ಉದ್ಘಾಟನೆ ಮಾಡಿದ್ದಾರೆ. 60-70 ವರ್ಷದ ಇತಿಹಾಸ ಇದೆ ನಮ್ಮ ಸಂಘಕ್ಕೆ. ಆಸ್ತಿನೇ ಇಲ್ಲ, ರಿಸೋರ್ಸ್ ಇಲ್ಲ, ಅಲ್ಲೂ ಏನು ಬರಲ್ಲ. ಅದು ಬಂಜಾರ ನಿಗಮ ಕೂಡ ಅಲ್ಲಿ ಹೋಗಕ್ಕೆ ನಾವೇ ಗಲಾಟೆ ಮಾಡಿ ಹಾಕ್ಸಿ ಅದು ಗೌರ್ಮೆಂಟ್ ಸೇರ್ಬೇಕು ಅಂತ ಹೇಳಿ ನಮ್ಮ MLA ಜೊತೆಗೆಲ್ಲ ಹಿಂದೆ ಜಗಳ ಮಾಡಿ ತಿರ್ಗಾ ಸಂಘಕ್ಕೆ ಉಳಿಸ್ಕೊಂಡ್ವಿ. ಅದ್ರಲ್ಲಿ ಪ್ರಧಾನವಾಗಿ ನಾನೇ ನಿಂತ್ಕೊಂಡು ಎಲ್ರಿಗೂ, ಈ ಕಡೆ ನಮ್ಮ ಲಲಿತಾ ನಾಯಕರಿಗೂ ಎಗನಿಸ್ಟ್ ಆಗ್ವೆ, ಆ ಕಡೆ ಅಧಿಕಾರಿಗಳಿಗೂ ಆಗ್ವೆ, MLAಗೂ ಆಗ್ವೆ. ಸಮುದಾಯಕ್ಕಾಗಿ ನಾನು ತುಂಬಾ ಕಳ್ಕೊಂಡಿದ್ದೀನಿ. ಈ ತರ ಎಲ್ಲರೂ ತಿರಸ್ಕಾರ ಮಾಡ್ತಾರೆ, ಪ್ರೀತಿಸಲ್ಲ. ಆದ್ರೆ ಸಮುದಾಯಕ್ಕೆ ಲಾಭ ಆಗಿದೆ, ನಮ್ ಜನರಿಗೆ ಲಾಭ ಆಗುತ್ತೆ. ಸರಿನಾ? ಕೊನೆಯದಾಗಿ, ಯಾಕೆಂದ್ರೆ ಬಂಜಾರ ಸಮುದಾಯದ ವಿಚಾರವಾಗಿ ಇನ್ನೂ ಸಾಕಷ್ಟು ವಿಚಾರಗಳಿದೆ. ಆಗು ಹೋಗುಗಳಾಗಿರ್ಬೋದು, ಜೊತೆಗೆ ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ರಾಜಕೀಯ ಸ್ಥಾನಮಾನ, ಎಲ್ಲದರಲ್ಲೂ ಇನ್ನೂ ನಾವು ಅಂಬೆಗಾಲಲ್ಲೇ ಇದೀವಿ, ಏನಲ್ಲೇ ಇದೀವಿ, ABCD ಆನಲ್ಲಿ ಇದೀವಿ. ಎಸ್ ಸರ್, ಕೊನೆಯದಾಗಿ ತಮ್ಮ ಸಮುದಾಯದ ಪರವಾಗಿ ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಂತೀರಾ? ನಿಮ್ಮ ಸಮುದಾಯಕ್ಕೆ ಏನ್ ಭರವಸೆ ಕೊಡ್ತೀರಾ? ಸರ್ಕಾರಕ್ಕೆ ನಮ್ಮಂತವ್ರಿಗೆ ನೇಮಿಸಿದಿರ, ನಾವು ಒಳ್ಳೆ ರೀತಿಲಿ. ಈಗ ನನಗೆ 20 ಕಾರ್ಯಕ್ರಮ ಮಾಡಿದ್ದೀನಿ. ಕಾರ್ಯಾಗಾರಗಳು, ಕಸೂತಿ ಕಾರ್ಯಾಗಾರ ಗೌರ್ಮೆಂಟ್ ಆರ್ಟ್ಸ್ 200 ಜನ ಮಕ್ಳಿಗೆ ಮಾಡಿಸಿದ್ದೀನಿ. ಈಗ ನೋಡಿ, ನೆನ್ನೆ ಆಭರಣಗಳು, ಎಲ್ಲಾ ತರದ ಆಭರಣ ಮರ್ತೋಗಿತ್ತು. ಅಷ್ಟು ಆಭರಣಗಳನ್ನ ವರ್ಕ್ಶಾಪ್ ಮಾಡಿ ನಮ್ಮವ್ರಿಗೆ ಕಲಿಸಿ ಅದನ್ನ ತಂದು ನಮ್ಮ ಅಕಾಡೆಮಿಲಿ ಕೊಟ್ರು. ನೆನ್ನೆ ನೋಡಿ ಖುಷಿ ಆಯ್ತು ನನಗೆ. ಅವೆಲ್ಲ ಡಿಸ್ಪ್ಲೇ ಮಾಡಬೇಕು, ಅದ್ರ ಹೆಸರುಗಳು ಹಾಕ್ಬೇಕು ಅಂತ ಮರ್ತೋಗ್ತಾ ಇದೆ. ಭಾಷೆ ಬಗ್ಗೆ 8th ಶೆಡ್ಯೂಲ್ಗೆ ಪಿಟಿಷನ್ ನಾನೇ ಹಾಕಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರು ಅದನ್ನ 8th ಶೆಡ್ಯೂಲ್ ಫಾರ್ವರ್ಡ್ ಮಾಡ್ಲಿ. ಕೇಂದ್ರ ಸರ್ಕಾರದಲ್ಲಿ BJP MLAಗಳ ಕೈಲೇ ಅದಕ್ಕೆ ನಾನು ಫಾರ್ವರ್ಡಿಂಗ್ ಲೆಟರ್ಸ್ ಮಾಡಿಸಿದ್ದೀನಿ. ಯಾಕಂದ್ರೆ ನಾನು ಕಾಂಗ್ರೆಸ್, ನಾನು BJP, ನನ್ನ ದಳ ಅನ್ನಕ್ಕಾಗಲ್ಲ. ನಾನು ಬಂಜಾರ, ನಮ್ಮ ಸಮುದಾಯ ಬೆಳಿಬೇಕು ಅನ್ಬೇಕು ನಾನು. ಅದಕ್ಕಾಗಿ ನನ್ನ ಜೊತೆಗೆ ಈಗ ಯಾರೋ ಸ್ವಾಮೀಜಿಗಳು ಬರ್ತಾರೆ, ಕೈ ಜೋಡಿಸ್ತೀವಿ ನಿಮ್ಗೆ. ಸಂಸ್ಕಾರ ಭಾರತೀಯರು ಫೋನ್ ಮಾಡಿದ್ರು, RSS ಅವರು, ನಿಮ್ ಬಂಜಾರ ಅಕಾಡೆಮಿ ಚೆನ್ನಾಗಿ ಕೆಲಸ ಮಾಡ್ತೇವೆ, ನಾವು ನಿಮ್ ಜೊತೆ ಕೆಲಸ ಮಾಡ್ತೀವಿ. ಸರ್ಕಾರ ನಮ್ಗೆ ನೇಮಿಸಿದ ಮೇಲೆ ನಾವು ನಿಮ್ ಜೊತೆಗೆ ಮಾಡ್ಬೇಕು ಏನೋ ಗೊತ್ತಿಲ್ಲ, ಆಲೋಚನೆ ಮಾಡ್ತೀನಿ. ಆದ್ರೆ ನಮ್ಮ ಸಂಘಗಳಿದಾವೆ, ಅವ್ರ ಜೊತೆ ಕೆಲಸ ಮಾಡ್ಬೋದು, ಒಂದು ದಾರಿ ತೋರಿಸ್ತೀವಿ, ಮಾಡ್ತೀವಿ. ಎಲ್ಲಿ ಜನಸಂಖ್ಯೆದಲ್ಲಿ ಹೆಲ್ಪ್ ಮಾಡ್ತೀವಿ. ಒಳ್ಳೇದು ಮಾಡೋದಿದ್ರೆ ಯಾವ ಪಕ್ಷ ಆದ್ರೆ ಮಾಡಿ, ನಮಗೇನಂತೆ. ಖಂಡಿತ ಬಂಜಾರ ಸಮುದಾಯ ಅವ್ರ ಮಕ್ಳಿಗೆ ಎಜುಕೇಶನ್ ಬರ್ಬೇಕು. ಇವತ್ತಿಗೂ ನಮ್ಮ ತಾಂಡಗಳು ಹಿಂದುಳಿದಿದ್ದಾವೆ. ಈಗ ನನ್ನ ಇತಿಹಾಸನೇ ಹೇಳಿದೆ. ಫಸ್ಟ್ ಜನರೇಷನ್ ನಾನು. ಸ್ವಾತಂತ್ರ್ಯ ಬಂದು 75 ವರ್ಷ, ರಾಜಧಾನಿ ಪಕ್ಕದಲ್ಲೇ ಇರೋ ಊರು. ನಾನೇ ಫಸ್ಟ್ ಗ್ರಾಜುಯೇಟ್ ಅಂತ ಹೇಳಕ್ಕಾಗ ನಾನು ಹೆಮ್ಮೆ ಪಡ್ಲಾ, ನಾಚಿಕೆ ಪಡ್ಲಾ ಅಂತ ಗೊತ್ತಿಲ್ಲ. ಹಂಗೆ ಇದೀವಿ ನಾವು ಈಗಲೂ. ಹಾಗಾಗಿ ಕೆಲವು ನಮ್ಮ ಸ್ನೇಹಿತರು ಹೇಳ್ತಾರೆ, ನಮ್ಮ SC ST ಸಮುದಾಯದವರೇ ಹೇಳ್ತಾರೆ, ಇವ್ರು ತುಂಬಾ ಮುಂದುವರೆದು ಬಿಟ್ಟಿದ್ದಾರೆ, ಇವರೆಲ್ಲ ಟಚೇಬಲ್ಸ್, ಇವ್ರಿಗೆ ಎಲ್ಲರೂ ಮುಟ್ಟಿಸ್ಕೊಳ್ತಾರೆ, ನಮ್ಮನ್ನು ಮುಟ್ಟಿಸ್ಕೊಳಲ್ಲ, ಇವ್ರಿಗೆ ರಿಸರ್ವೇಶನ್ ತೆಗೆದು ಬಿಡುತ್ತೆ. ಏನಪ್ಪ ನಾವು ಬೆಳೆದ್ ಬಿಟ್ಟಿದೀವ? ಗೋವಿಂದ ಸ್ವಾಮಿ ಮೊಬೈಲ್ ಬಟ್ಟೆ ಹಾಕೊಂಡು ಕೂತಿದ್ದೀನಿ. ನನ್ಗೆ ಅರ್ಧೋಗಿರೋ ಚಡ್ಡಿ ಗೋಣಿ ಚೀಲ ಹೊತ್ಕೊಂಡೆ ಇದ್ದಿದ್ದು ನಾನು ಮೊನ್ನೆವರೆಗೂ. ಬೆಂಗಳೂರಿಗೆ ಬಂದ ಮೇಲೆ ಒಳ್ಳೆ ಬಟ್ಟೆ ಹಾಕ್ತಾ ಇರೋದು. ಚೇರ್ಮನ್ ಆದ್ಮೇಲೆ ಇನ್ನೊಂಚೂರು ಒಳ್ಳೆ ಬಟ್ಟೆ ಹಾಕ್ತಿದ್ದೀನಿ ಏನೋ ಗೊತ್ತಿಲ್ಲ. ಇನ್ನು ನಮ್ ಊರ್ಗ್ ಬನ್ನಿ, ನಮ್ ರಿಲೇಟಿವ್, ನನ್ನ ಅಕ್ಕನ್ ನೋಡ್ರಿ, ಬೇಡ ಬೇರೆ ನಮ್ ತಂಗೀರ್ ನೋಡ್ರಿ, ಅವ್ರು ಹೆಂಗ್ ಬದುಕ್ತಾವ್ರೆ ಅಂತ ಬನ್ನಿ, ಸ್ಟಡಿ ಮಾಡಿ. ಇವತ್ತು ನನ್ ಮನೆ ನೋಡ್ ಬನ್ರಿ, ಶೀಟ್ ಮನೇಲೆ ಇದ್ದೀನಿ ಅಲ್ವಾ? ನಾವು ಡೆವಲಪ್ ಆಗ್ಬಿಟ್ಟಿದೀವ. ಹಂಗಾರೆ ನಿಮ್ಗಾದ್ರೂ ಅವೇರ್ನೆಸ್ ಇದೆ, ಜಾಗೃತಿ ಇದೆ, ಸಂಘಟನೆ ಇದೆ. ನಮ್ ಸಂಘಟನೆನೇ ಇಲ್ವೇ? ಸಂಘಟನೆ ಮಾಡೋ ಲೀಡ್ರೇ ಇಲ್ವೇ? ಮಾಸ್ ಲೀಡರ್ ಅಂತ ಯಾರು ಅವ್ರು? ನಮ್ಮ ಈಗ ಲಲಿತಾ ನಾಯಕ್ ಮೇಡಮ್ ಸಾಹಿತ್ಯವಾಗಿ ಮಾಡ್ತಾರೆ, ಸಾಂಸ್ಕೃತಿಕ ಮಾಡ್ತಾರೆ. ಅವ್ರು ನಮ್ಮ ರಾಜಕೀಯವಾಗಿ ಏನ್ ಡೆವಲಪ್ ಮಾಡ್ಬಿಟ್ರು? ನಮ್ಮಲ್ಲಿ ಈಗ ರುದ್ರಪ್ಲಮಾಣೆ ಇದ್ದಾರೆ,
ಅವ್ರಿಗೆ ಏನು ಮಾಡಕ್ ಸಾಧ್ಯ ಪಾಪ. ಅವರು ಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರು ಅಲ್ವಾ. ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಗೌರವ ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಸಮುದಾಯಕ್ಕೆ. ಹಂಗಾಗಿ ಅವ್ರಿಗೆ ನಾವು ಧನ್ಯವಾದ ಹೇಳ್ಬೇಕಾ, ಇನ್ನೂ ಒಳ್ಳೇದ್ ಮಾಡಿ ಅಂತ ಕೇಳ್ಬೇಕಾ, ನಾವು ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ. ಇನ್ನೂ ನಮ್ಮ ಎಕ್ಸ್ಪೆಕ್ಟೇಷನ್ ದೊಡ್ಡದಾಗಿದೆ. ನಾವೆಲ್ಲ ಸೇರ್ಕೊಂಡು ನಮ್ಮ ಸಮುದಾಯನ ನಿಮ್ಮೆಲ್ಲರ ಸಹಕಾರ, ಮಾಧ್ಯಮಗಳ ಸಹಕಾರ ಕೇಳ್ತೀವಿ, ಬೇರೆ ಬೇರೆ ಪಕ್ಷದವ್ರ ಸಹಕಾರ ಕೇಳ್ತೀವಿ, ಬೇರೆ ಬೇರೆ ರಾಜಕಾರಣಿಗಳ ಸಹಕಾರ ಕೇಳ್ತೀವಿ. ಈಗ ಬಂಗಾರಪ್ಪರ ಹೆಸರು ತಗೊಂಡೆ, ಯಡಿಯೂರಪ್ಪ ಅವ್ರು ಮಾಡಿದ್ದಾರೆ, ಸಿದ್ದರಾಮಯ್ಯ ಅವ್ರು ಮಾಡಿದ್ದಾರೆ. ಈ 3 ಹೆಸರು ಬಿಟ್ರೆ ಒಂದ್ ಬೇರೆ ಹೆಸರು ಹೇಳಿ ನಮ್ಮ ಸಮುದಾಯ ಕೆಲಸ ಮಾಡಿದ್ರು ನೋಡೋಣ. ಸಣ್ಣ ಸಣ್ಣದ್ ಮಾಡಿರ್ತಾರೆ, ಇಲ್ಲ ಅಂತ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿರ್ತಾರೆ, ಯಾವ್ದೋ ಒಂದ್ ಸಣ್ಣ ಲೋನ್ ಕೊಡ್ಸಿರ್ತಾರೆ. ಸಮುದಾಯ ದೊಡ್ಡದಾಗಿ ಬೆಳೆಯುತ್ತಾ? ಕರೆಕ್ಟ್. ಬೇರೆ ಸಮುದಾಯಗಳಿಗಾದ್ರೆ ಎಷ್ಟು ಕಾಲೇಜ್ ಅವೆ, ಎಷ್ಟು ಇಂಡಸ್ಟ್ರಿ ಇದೆ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಆಸ್ತಿ ಇದೆ, ನಮ್ಗೆ ಎಲ್ಲಿದೆ? ಬೆಳಿಬೇಕು, ನಾವು ಆ ಹಂತಕ್ಕೆ ತಲುಪಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಸರ್ಕಾರದ ಸಹಕಾರ. ನಾವೊಂದು ಮ್ಯೂಸಿಯಂ ಮಾಡ್ಬೇಕು ಅಂತಿದೀವಿ, ಜಾಗ ಕೊಡಿ. ನಮ್ದೊಂದು ಅಟ್ಲೀಸ್ಟ್ ಟ್ರೆಡಿಷನ್ ಆದ್ರೂ ಬೆಳೆಯುತ್ತೆ, ನಮ್ಮ ಲ್ಯಾಂಗ್ವೇಜ್ ನಮ್ದು ಉಳಿಯುತ್ತೆ, ನಮ್ಮ ಜನರೇಷನ್ ಅದನ್ನ ನೋಡಿ ಕಲಿತಾರೆ. ಅಷ್ಟಾದ್ರೂ ಮಾಡಿ ಈಗ ಆರಂಭಕ್ಕೆ. ಆಮೇಲೆ ಒಂದಷ್ಟು ಕಾಲೇಜ್ ಕೊಡ್ತೀನಿ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದಾರೆ, ಅದೊಂಚೂರು ಜಾರಿಗೆ ಬರ್ಬೇಕು. ಕೇಳ್ತೀನಿ, ನಾನು ಅಕಾಡೆಮಿ ಚೇರ್ಮನ್ ಆಗಿ ಕೇಳಬಾರ್ದು, ನಾವು ಸಮುದಾಯ ನಾಯಕರಾಗಿ ಕೇಳೋಣ. ಮೆಡಿಕಲ್ ಕೊಡದೇ ಇದ್ರು ನಮ್ಮಲ್ಲಿ IAS KS ಟ್ರೈನಿಂಗಿಗೆಲ್ಲ ಅವಕಾಶಗಳು. ಈಗ ಯಾರೋ ಒಂದು ಸ್ಟಡಿಗೆ ಹೋಗೋರ್ಗೆ ಈಗೆಲ್ಲ ಸ್ಕಾಲರ್ಶಿಪ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಸರ್ಕಾರ, ಇಲ್ಲ ಅಂತಲ್ಲ. ಇನ್ನೊಂದಷ್ಟು ನಮ್ಮ ಸಮುದಾಯಕ್ಕೆ ಅಲೆಮಾರಿಗಳಿಗೆ ನಮ್ಗೇನು ಕೆಳಗಿದ್ದಾರೆ, ಅವ್ರನ್ನೆಲ್ಲರೂ ಸೇರಿಸ್ಕೊಂಡು ಒಂದು ಈಗ ನಮ್ಮ ಜಾತಿ ಒಂದೊಂದು ಕಡೆ ST SC OBC ಅಂತೆಲ್ಲ ಇದೆ, ಅದೆಲ್ಲ ಒಂದಾಗೋದಕ್ಕೆ ಸರ್ಕಾರ ಸ್ವಲ್ಪ ಆಲೋಚನೆ ಮಾಡಬೇಕು. ಈ ಅಲೆಮಾರಿ, ಬುಡಕಟ್ಟು, ನಮ್ಗಿನ್ನ ಭಿಕ್ಷೆ ಬಿಡೋ ಸಮುದಾಯಗಳೆಲ್ಲ ಇದಾರಲ್ಲ, ಇವನ್ನೆಲ್ಲ ಸೇರಿಸಿ ಪ್ರತ್ಯೇಕವಾಗಿ ಒಂದು ಶೆಡ್ಯೂಲ್ ಏನಾರ ಮಾಡಿ ನಮ್ಗೆ ಬೆನಿಫಿಟ್ ಕೊಡಬೋದಾ? ಕೇಂದ್ರ ಸರ್ಕಾರ ಇದಕ್ಕೆ ಮನಸ್ಸು ಮಾಡ್ಬೋದಾ? ಮೋದಿಯವರು ಏನು ನಮ್ಮ ವೈರಿಗಳಲ್ಲ, ಅವ್ರಿಗೆ ಮಹಾರಾಷ್ಟ್ರದಲ್ಲಿ ಒಳ್ಳೆ ಒಂದು ಮ್ಯೂಸಿಯಂ ಎಲ್ಲ ಮಾಡಿಕೊಟ್ಟೆ. ಮ್ಯೂಸಿಯಂ ಇಂದ ನಮ್ಮ ಸಮುದಾಯ ಪ್ರಗತಿ ಆಗುತ್ತೆ ಅಂತ ನಂಬಿಕೆ ಇಲ್ಲ. ಅಂದ್ರೆ ನಮ್ಮ ಸಂಪ್ರದಾಯ ಉಳಿಸ್ಬೋದು. ಹಂಗೆ ಆರ್ಥಿಕವಾಗಿ ಸಬಲತೆ, ಶೈಕ್ಷಣಿಕವಾಗಿ ಸಬಲತೆ, ರಾಜಕೀಯವಾಗಿ ಸಬಲತೆಗೆ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಒಂದು ಸ್ವಲ್ಪ ಬೆಳಿಬೋದು. ಅಷ್ಟಿಗೆ ನಿಮ್ಮ ಸಹಕಾರ. ಧನ್ಯವಾದ. ಖಂಡಿತ ಸರ್. ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ವೈಯಕ್ತಿಕ ಸಾಧನೆ, ನಿಮ್ಮ ವೈಯಕ್ತಿಕ ಪರಿಚಯ, ಜೊತೆಗೆ ನಿಮ್ಮ ಸಮುದಾಯದ ಆಗು ಹೋಗುಗಳು, ಮುಂದೆ ಆಗ್ಬೇಕಾಗಿರುವಂತದ್ದು ಎಲ್ಲನೂ ಕೂಡ ತಕ್ಕ ಮಟ್ಟಿಗೆ ಒಂದಷ್ಟು ಬಂಜಾರ ಸಾಹಿತ್ಯಿಕವಾಗಿ ಭಾಷಾ ದೃಷ್ಟಿಯಿಂದ ದಾಖಲಿಸೋದು, ಪುಸ್ತಕಗಳು ಇಂಥದ್ದೆಲ್ಲ ಮಾಡ್ತಾ ಇದೀವಿ. ಅವೆಲ್ಲ ಅಕಾಡೆಮಿ ಏನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ. ಅದು ಬಿಟ್ಟು ಈ ತರದ್ದು ಖಂಡಿತ. ಧನ್ಯವಾದ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಧನ್ಯವಾದ. ತಮಗೂ ತುಂಬಾ ಮಾತಾಡ್ಸಿದ್ರಿ. ನಮ್ಮ ಇಶ್ಯೂಗಳು 4 ಜನ ತಲುಪಿ ನಮ್ಮ ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಅಂತ ಭರವಸೆ ಇದೆ. ನಮಸ್ಕಾರ ನಿಮ್ಮ ಕ್ಯಾಮ್ರಾಮನ್ ಅವ್ರಿಗೆ, ನಿಮ್ಗೆ ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗೋವಿಂದ ಸ್ವಾಮಿ ಅವರು ನಾಟಕ ರಂಗಕರ್ಮಿ, ಜೊತೆಗೆ ಬಹಳಷ್ಟು ಓದ್ಕೊಂಡಿರುವಂಥ ಸರಸ್ವತಿ ಪುತ್ರರು, ಸಾಕಷ್ಟು ಡಿಗ್ರಿಗಳನ್ನ, ನ್ಯಾಷನಲ್ ಅವಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ವಕೀಲರು, ಜೊತೆಗೆ KPTCಯಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ಸೇವೆಯನ್ನ ಕೂಡ ಮಾಡ್ತಿದ್ದಾರೆ. ಅದೆಲ್ಲದಕ್ಕೂ ಬಹಳ ಪ್ರಮುಖವಾಗಿ ಬಂಜಾರ ಸಮುದಾಯದ ಒಂದು ಅಭಿವೃದ್ಧಿಗಾಗಿ ಸಾಕಷ್ಟು ಸೇವೆಯನ್ನ ಸಲ್ಲಿಸ್ತಿದ್ದಾರೆ. ಇವೆಲ್ಲವನ್ನ ಕೂಡ ಪರಿಗಣಿಸಿ ಸರ್ಕಾರ ಕೂಡ ಅವ್ರಿಗೆ ಒಂದು ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಒಂದು ಅಕಾಡೆಮಿ ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ದಾರೆ. ಅವರ ಒಂದು ಸಮುದಾಯ ತೀರಾ ಒಂದು ಅಲೆಮಾರಿ, ಬುಡಕಟ್ಟು ಸಮುದಾಯ, ಹಿಂದುಳಿದಿರುವಂತ ಸಮುದಾಯ. ಸೊ ಅದರಲ್ಲಿ ರಾಜಕೀಯವಾಗಿ ಸ್ಥಾನಮಾನ ಬೇಕು, ಶೈಕ್ಷಣಿಕವಾಗಿ ಸ್ಥಾನಮಾನ ಬೇಕು, ಇವೆಲ್ಲವೂ ಕೂಡ ಬರಬೇಕು. ಆರ್ಥಿಕವಾಗಿ ಒಂದು ಸ್ಥಾನಮಾನಗಳು ಬೇಕು. ಇವೆಲ್ಲದಕ್ಕೂ ಕೂಡ ನಾನು ಮುಂದಿನ ದಿನಗಳಲ್ಲಿ ಶ್ರಮಿಸ್ತೀನಿ. ನನಗೆ ಸಿಕ್ಕಿರುವಂತ ಅಧಿಕಾರ ಕಡಿಮೆನೇ ಆದ್ರೂ ಕೂಡ ಇದರ ಜೊತೆಗೆ ಈ ಅಧಿಕಾರವನ್ನ ಇಟ್ಕೊಂಡು ನಮ್ಮ ಸಮುದಾಯಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಏನೇನೆಲ್ಲ ಮಾಡಬೇಕು ಅದೆಲ್ಲವನ್ನ ಕೂಡ ಮಾಡೋದಕ್ಕೆ ನಾನು ಶ್ರಮಿಸ್ತೀನಿ ಅನ್ನುವಂಥ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಬಂಜಾರ ಸಮುದಾಯದ ಕೂಡ ಅಷ್ಟೇ ಇವರ ಮೇಲೆ ಸಾಕಷ್ಟು ಒಂದು ಭರವಸೆಯನ್ನ ಕೂಡ ಇಟ್ಕೊಂಡಿದೆ. ಅದೇ ರೀತಿಯಾಗಿ ಇವರು ಸರ್ಕಾರಗಳ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮನ ವೀಕ್ಷಣೆ ಮಾಡುವಂತ ಸರ್ಕಾರ, ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಕೈಲೂ ಕೂಡ ಒಂದಷ್ಟು ಅನುಕೂಲ ಮಾಡ್ಕೊಡೋದಕ್ಕೆ ಅವಕಾಶ ಇರುತ್ತೆ. ಅವೆಲ್ಲವನ್ನ ಕೂಡ ಮಾಡ್ಕೊಡ್ಲಿ. ಮುಂಬರುವಂತ ದಿನಗಳಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಈ ಒಂದು ಹಿಂದುಳಿದಿರುವಂತ ಅಲೆಮಾರಿ, ಬುಡಕಟ್ಟು ಸಮುದಾಯ, ಬಂಜಾರ ಸಮುದಾಯ ಮತ್ತಷ್ಟು ಆರ್ಥಿಕವಾಗಿ, ಜೊತೆಗೆ ಎಲ್ಲಾ ವಲಯದಲ್ಲೂ ಕೂಡ ಮುಂದುವರಿಲಿ ಅಂತೇಳಿ ನಾವು ಕೂಡ ನಮ್ಮ ನ್ಯಾಷನಲ್ ಟಿವಿಯಿಂದ ಹಾರೈಸಿದ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.